ವಿಘ್ನಧ್ವಾಂತ ನಿವಾರಣೈಕತರಣೆ ವಿಘ್ನಾಟವೇಗವ್ಯವಾಟ್ ವಿಘ್ನೌ ವ್ಯಾಳಕುಲ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನಘ ವಿಘ್ನೋತ್ತುಂಗಗಿರಿ ವಿಘ್ನಾಬ್ಧಿ ಕುಂಭೋದ್ಭವಘ ವಿಘ್ನಾಘೋ ಗಗನ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ನಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಚತುರ್ಮುಖ ಮುಖಾಂಬೋಜ ವನಹಂ ಸವಧೂರ್ಮಮ ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಲಾ ಸರಸ್ವತಿ ಇಂದೀವಲಧರ ಶ್ಯಾಮಂ ಇಂದಿರಾನಂದಕನ್ನನಂ ವಂದಾರು ಜನಮಂದಾರಂ ವಂದೇಘಂ ಯದುನಂದನಂ ಸಂಕಲ್ಪ ಮಾತ್ರ ಪರಿಕಲ್ಪಿತ ವಸ್ತುಜಾಲಂ ಪ್ರೇಮಾರ್ದ್ರಶೀಲಮತಿ ಮಾನುಷ ದಿವ್ಯಲೀಲಂ ಭಕ್ತಾನುಕೂಲ ನಿರವಧ್ಯ ಕೃಪಾಲವಾಲಂ ಶ್ರೀ ಸತ್ಯ ಸಾಯಿ ನಮಃ ಪ್ರಣತೋಸ್ಮಿ ನಿತ್ಯಂ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ವಿವಿನುತ ವಿಘ್ನೇಶ್ವರಂ ಅಜೇಂದ್ರ ವಿವಿನುತ ಅಜೇಂದ್ರ ವಿವಿನುತ ವಿಘ್ನೇಶ್ವರಂ ಅಜಾದಿ ವಂದಿತ ಪದ ಪದ್ಮಯುಗಂ ಕುಂಜರ ಭಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ಕುಂಜರ ಭಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ದಾನಿದ ಪಮ ಪದ ಪಮ ಗರಿ ಸರಿದ ಸಾಲಿ ನಿ ಸರಿ ಸರಿ ಗಮ ನಿ ಸರಿ ಗಮ ಗರಿ ಸರಿ ಸ ನಿಧನಿ ದ ಪದ ಪಮ ಪಮ ಗರಿ ಗಜ ನನ್ನಯು ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಬೋಲೋ ಶ್ರೀ ವಿಘ್ನೇಶ್ವರ ಚರಣಾರವಿಂದಾಭ್ಯಾಂ ನಮಃ. ಗೋವಿಂದ ಹರ ನಮ ಪಾರ್ವತೀ ಪತಯೇ ಹರ ಹರ ಇಂದಿರಾರಮಣ ಗೋವಿಂದ. ಸೇರ್ತಕ್ಕಂತಹ ಎಲ್ಲ ಭಕ್ತ ಬಂಧುಗಳಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ ಅಂದರೆ ಇಂದಿರಾರಮಣ ಗೋವಿಂದ ಅಂದ್ರೆ ಗಟ್ಟಿಯಾಗಿ ಗೋವಿಂದ ನಾಮ ಸಂಕೀರ್ತನೆ ಹೇಳಬೇಕು. ಎಷ್ಟು ಗಟ್ಟಿ ಹೇಳಬೇಕು ಅಂದ್ರೆ ಎಷ್ಟೋ ಜನ್ಮ ಜನ್ಮಗಳಿಂದ ಸಂಚಯಿಸಿ ಬಂದಿರುವಂತಹ ಎಲ್ಲ ಪಾಪದ ಗಟ್ಟಿಗಳು ಕೂಡ ಚೂರು ಚೂರಾಗಿ ಹೋಗ್ಬೇಕು. ಹಾಗೆ ಅಲ್ಲಲ್ಲ ಕೆಲವರೆಲ್ಲ ಮೊಬೈಲ್ ಹಿಡ್ಕೊಂಡು ರೂಮಲ್ಲಿ ಇದ್ದಾರೆ, ಇನ್ನು ಕೆಲವರೆಲ್ಲ ಅಲ್ಲಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರೆಲ್ಲ ಕಾಫಿ ಬಿಸಿ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಈ ಕಡೆಗೆ ಬರಬೇಕು. ಹಾಗೆ ಎಲ್ಲರೂ ಕೂಡ ಗಟ್ಟಿಯಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಯಾಕೆಂದ್ರೆ ನಾವು ಹೇಳುವ ನಾಮಸ್ಮರಣೆ ಎಷ್ಟು ದೂರದವರೆಗೆ ಕೇಳ್ತದೆಯೋ ಆ ಪರಿಸರವೆಲ್ಲ ಪರಿಶುದ್ಧವಾಗ್ತದೆ. ಅದರಿಂದ ಎಲ್ಲರೂ ಕೂಡ ಮತ್ತೆ ಮಧ್ಯೆ ಮಧ್ಯೆ ನಿದ್ದೆ ಬರೋದಿರ್ತದೆ. ಯಾಕೆಂದ್ರೆ ದತ್ತಾತ್ರೇಯಗಳು ಒಳ್ಳೆ ಸಿಹಿ ಭೋಜನ ಪ್ರಸಾದ ಮಾಡಿಸ್ಬಿಟ್ಟಿದ್ದಾರೆ, ಬೇಡ ಅಂದ್ರೂ ಕಣ್ಣು ಕೆಲಸ ಮಾಡ್ತದೆ. ಅದರಿಂದ ಓಕೋ ನಿದ್ದೆ ಮಾಡಲಿಕ್ಕೆ ಬಂದವರೆಲ್ಲ ಈ ಭವಸಾಗನ ಎದ್ದು ಹೋಗುವಂತ ಉಪಾಯವನ್ನು ಕಂಡುಕೊಳ್ಳೋದಕ್ಕೆ ಕುಳಿತಿದ್ದೇವೆ ಅಂತ ಎಚ್ಚರ ಆಗಬೇಕು. ಅದರಿಂದ ಎಲ್ಲ ಗಟ್ಟಿಯಾಗಿ ನಾವು ಸ್ಮರಣೆ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ. ಬೋಲೋ ಶ್ರೀರಾಮಚಂದ್ರ ಭಗವಾನಕ್ಕೆ. ಇದು ಕೀರ್ತನಾರಂಗದ ರಂಗು. ಯಾಕೆಂದರೆ ದಿವಸದಲ್ಲಿ ಎಷ್ಟೋ ಭಾಗವನ್ನು, ಎಷ್ಟೋ ಸಮಯವನ್ನು ನಾವು ಪ್ರಾಪಂಚಿಕದಲ್ಲೇ ಕಾಲವನ್ನು ಕಳೀತಾ ಇರ್ತೇವೆ. ಯಾವ ಹೊತ್ತಿಗೆ ಆ ಯಮಧರ್ಮನಾದ ಉರುಳು ನಮ್ಮ ಕೊರಳಿಗೆ ಬೀಳ್ತದೆ ಅಂತ ನಮಗೆ ಅರಿವೇ ಇಲ್ಲ. ಅದರ ನೆನಪಿದ್ರೆ ಮಾತ್ರ ನಾವು ಪರಮಾತ್ಮನ ಕಡೆಗೆ ಹೋಗ್ತಾ ಇರ್ತೇವೆ.
ಯಾಕೆಂದ್ರೆ ಒಂದು ದುಂಬಿ ಇತ್ತಂತೆ. ಆ ದುಂಬಿ ಕಮಲದ ಮಧ್ಯಭಾಗದೊಳಗೆ ಕುಳಿತುಕೊಂಡು ಮಕರಂದವನ್ನು ಹೀರ್ತಾ ಕುತ್ಕೊಂಡು ಬಿಟ್ಟಿದೆ. ಆ ಮಕರಂದವನ್ನು ಹೀರ್ತಾ 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 ಅದಕ್ಕೆ ಪಾಪ ಕತ್ತಲಾಗಿದ್ದೇ ಗೊತ್ತಾಗ್ಲಿಲ್ಲ. ಸೂರ್ಯಾಸ್ತ ಆಗೋಯ್ತು. ಯಾವಾಗ ಸೂರ್ಯಾಸ್ತ ಆಯ್ತು ಆಗ ಆ ಕಮಲ ಮುಂದೂಡ್ಕೊಂಡು ಬಿಟ್ಟಿದೆ. ಆ ಕಮಲದ ಒಳಭಾಗದಲ್ಲಿ ಈ ದುಂಬಿ ಸಿಕ್ಕಾಕೊಂಡ್ಬಿಟ್ಟಿದೆ. ಛೇ, ಎಂಥ ಕೆಲಸ ಆಯ್ತು. ಈ ಮಕರಂದವನ್ನು ಹೀರುವ ಭರದಲ್ಲಿ ಕತ್ತಲಾಗಿದ್ದೇ ಗೊತ್ತಾಗ್ಲಿಲ್ವಲ್ಲ. ಈಗ ಈ ಕಮಲ ಮುದುಡ್ಕೊಂಡು ಬಿಟ್ಟಿದೆಯಲ್ಲ, ಇದ್ರ ಒಳಗಡೆ ನಾನು ಸಿಕ್ಕಾಕೊಂಡಿದ್ದೀನಲ್ಲ, ಅಯ್ಯೋ ನಾನು ಹೇಗೆ ಹೊರಗೆ ಬರಲಿ ಅಂತ ಚಡಪಡಿಸ್ತಾ ಇದೆ ದುಂಬಿ. ಮತ್ತೆ ಆಲೋಚನೆ ಮಾಡ್ತಾ ಇದೆಯಂತೆ, ಅಯ್ಯೋ ಈಗ ಕತ್ತಲಾದ್ರೆ ಏನಂತೆ, ಈ ಕತ್ತಲು ಹೀಗೆ ಇರ್ತದೇನು ಇಲ್ವಲ್ಲ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ರಾತ್ರಿ ಹೀಗೆ ಕಳೀತದೇನೋ ಇಲ್ಲಲ್ಲ, ರಾತ್ರಿ ಕಳೀತದೆ, ಸುಪ್ರಭಾತವಾಗ್ತದೆ. ಯಾವಾಗ ಸುಪ್ರಭಾತವಾಗ್ತದೆಯೋ ಆಗ ಸೂರ್ಯೋದಯವಾಗ್ತದೆ. ಯಾವಾಗ ಸೂರ್ಯೋದಯ ಆಗ್ತದೆಯೋ ಆಗ ಕಮಲ ಅರಳಿ ಬಿಡ್ತದೆ. ಕಮಲ ಅರಳಿದ ಕೂಡಲೇ ನಾನು ಮುಕ್ತವಾಗಿ ಹೊರಗಡೆ ಬಂದು ಬಿಡಬಹುದು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾ ಇರುವಾಗಲೇ ಹಂತ ಹಂತ ನಲಿನಿ ಗಜ ಉಜ್ಜಗಾರ. ಕತ್ತಲೆ ಕಳೀತದೆ, ಬೆಳಗಾಗ್ತದೆ, ಸೂರ್ಯೋದಯವಾಗ್ತದೆ, ಕಮಲ ಅರಳುತ್ತದೆ, ನಾನು ಹೊರಗೆ ಬಂದು ಬಿಡಬಹುದು ಅಂತ ಆಲೋಚನೆ ಮಾಡ್ತಾ ಇರುವಾಗಲೇ ಎತ್ತ ಕಡೆಯಿಂದಲೋ ವೇಗವಾಗಿ ಬಂದಿರುವಂತಹ ಮದೋನ್ಮತ್ತವಾಗಿರುವಂತಹ ಆನೆ ಆ ಕಮಲವನ್ನು ಸೆಳೆದು ದಡಕ್ಕೆ ಬಿಸಾಕ್ತು. ಕತ್ತಲು ಕಡಿತು, ಸೂರ್ಯೋದಯ ಆಯಿತು, ಕಮಲಕ್ಕೆ ಅರಳುವಿಕೆ ಇದೆಯಾ, ದುಂಬಿಗೆ ಮುಕ್ತತೆ ಅಂತಕ್ಕಂಥವುದಿದೆಯಾ? ಹಾಗೆ ನಾವು ಕೂಡ ನಮ್ಮ ಜೀವನವನ್ನು ಬರೇ ಪ್ರಾಪಂಚಿಕ ಭೋಗವನ್ನು ಭೋಗಿಸುವುದರಲ್ಲಿಯೇ ಕಳೀತಾ ಇದ್ದರೆ ಎಷ್ಟು ಹೊತ್ತಿಗೆ ಆ ಯಮಧರ್ಮರಾಜನ ಉರುಳು ನಮ್ಮ ಕೊರಳಿಗೆ ಬೀಳ್ತದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮಹತಾ ಪುಣ್ಯದ್ರವ್ಯೇನ ಕ್ರೀತೇಯಂ ಕಾಯನವಸ್ತಯ, ಮಹತ್ತರವಾಗಿರುವಂತಹ ಪುಣ್ಯದ ಫಲದಿಂದ ಈಗ ನಿನಗೆ ಮನುಷ್ಯ ಜನ್ಮ ಬಂದಿರತಕ್ಕಂಥದ್ದು. ಈ ಜನ್ಮವನ್ನು ನಿರರ್ಥಕವನ್ನಾಗಿ ಮಾಡಿಕೊಡಬೇಡ, ಇದನ್ನು ಸಾರ್ಥಕ್ಯವನ್ನಾಗಿ ಮಾಡ್ಕೊ. ಸತ್ಕರ್ಮಗಳನ್ನು ಮಾಡ್ತಾ, ಸತ್ಸಂಗವನ್ನು ಮಾಡ್ತಾ, ಹಾಗೆಯೇ ಒಳ್ಳೆ ಸದ್ಗ್ರಂಥಗಳನ್ನು ಓದ್ತಾ ನಿನ್ನ ಜೀವನವನ್ನು ಸಾರ್ಥಕ್ಯವನ್ನಾಗಿ ಮಾಡಿಕೋ ಅಂತ ನಮಗೆ ಪ್ರಾಜ್ಞರು ಉಪದೇಶವನ್ನು ಕೊಡ್ತಾ. ಲಕ್ಷ್ಮೀರಮಣ ಗೋವಿಂದ. ದಾಸ ಶ್ರೇಷ್ಠರಾಗಿರುವಂತಹ ವಿಜಯದಾಸರು ಕೇಳುತ್ತಾರೆ, ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಗಿತು ಸುಜನರನ್ನು. ಎಂಬೆರಡಕ್ಷರ ಪ್ರೇಮದಿ ಸಲಗಿತು ಸುಜನರನ್ನು. ರಾಮನ ನಾಮದ ಮಹಿಮೆಯ ರುಚಿಯನು, ರಾಮನ ನಾಮದ ಮಹಿಮೆಯ ರುಚಿಯನು ರಾಮ ಭಕ್ತರನೆ ಕೇಳೇನು. ರಾಮ ರಾಮ ಕೇಳ್ತಾ ಇದ್ದಾರೆ. ರಾಮ ರಾಮ ಎನ್ನುವಂತ ಈ ಎರಡು ಅಕ್ಷರ ಇದೆಯಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥವುದಲ್ಲ. ಇದನ್ನ ತಾರಕ ಮಂತ್ರ ಅಂತ ಕರೀತಾರೆ. ಯಾರು ಪರಮ ಭಕ್ತಿಯಿಂದ ಈ ರಾಮ ಎನ್ನುವಂತ ಎರಡಕ್ಷರದ ಉಪಾಸನೆಯನ್ನು ಮಾಡ್ತಾರೋ ಅಂತಹ ಭಕ್ತರನ್ನ ಶ್ರೀರಾಮಚಂದ್ರ ಈ ಭವಸಾಗರದಿಂದ ದಾಟಿಸಿ ಬಿಡ್ತಾನೆ. ಆದ್ರಿಂದ ಅದನ್ನ ತಾರಕ ಮಂತ್ರ ಅಂತ ಕರೀತಾರೆ. ಯಾಕೆಂದ್ರೆ ಮೊದಲನೇ ಅಕ್ಷರ ಇದೆಯಲ್ಲ ರಕಾರ ರೇಫ, ಅದು ಅಗ್ನಿ ಬೀಜಾಕ್ಷರವಂತೆ. ಯಾರು ಬರೇ ಒಂದು ರಕಾರದ ಉಪಾಸನೆಯನ್ನು ಮಾಡ್ತಾರೋ, ಈ ರಕಾರದ ಅನುಸಂಧಾನವನ್ನು ಮಾಡ್ತಾರೋ, ಬರೇ ಒಂದು ರಕಾರವನ್ನು ಅನುಸಂಧಾನ ಮಾಡಿದರೆ ಸಾಕಂತ. ಅಜ್ಞಾತ ಪಾಪನಾಶಕಂ ಅಂತ ಹೇಳ್ತಾರೆ ಅದರ ಫಲವನ್ನ. ನಮಗೆ ಅರಿಯದೆ ಎಷ್ಟೋ ಪಾಪ ಕೃತ್ಯಗಳು ನಮ್ಮಿಂದ ಆಗಿರ್ತದೆ, ಅದೆಲ್ಲವೂ ಕೂಡ ಬರೇ ಒಂದು ರಕಾರದ ಅನುಸಂಧಾನ ಮಾಡಿದರೆ ಸಾಕಂತೆ ಎಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತದೆ. ರಾ ಒಂದು ಅಕಾರ ಇದೆ, ಅಕಾರೋ ಭಾನು ಬೀಜಂ ಸ್ಯಾತ್ ಅಂತ ಹೇಳ್ತಾರೆ. ಇದು ಸೂರ್ಯ ಬೀಜಾಕ್ಷರವಂತೆ ಆಕಾರ ಅಂತಕ್ಕಂಥದ್ದು. ಆ ಅಕಾರದ ಅನುಸಂಧಾನ ಮಾಡಿದ್ರೆ ಏನು ಫಲ? ವೇದ ಜ್ಞಾನ ಪ್ರಕಾಶಕಂ ಅಂತ ಅದರ ಫಲವನ್ನು ಹೇಳಿದ್ದಾರೆ. ಇನ್ನು ಮಕಾರ ಇದು ಚಂದ್ರ ಬೀಜಾಕ್ಷರ. ಚಂದ್ರನಿಗೂ ಮನಸ್ಸಿಗೂ ಬಹಳ ಹತ್ತಿರದ ಸಂಬಂಧ, ಅದಕ್ಕೆ ಚಂದ್ರಮಾಗ ಮನಸ್ಸೋ ಜಾತಃ ಅಂತ ಹೇಳ್ತಾರೆ. ಈ ಚಂದ್ರನಿಗೂ ಮನಸ್ಸಿಗೂ ಎಷ್ಟು ನಿಕಟವಾಗಿರುವಂತಹ ಸಂಬಂಧ ಅಂದ್ರೆ, ಈ ಮಕಾರವನ್ನ ಉಚ್ಚಾರ ಮಾಡಿದರೆ ಸಾಕಂತೆ ಆನಂದ ಪ್ರಾಪ್ತವಾಗ್ತದೆ ಅಂತ. ಹೇಗೆ ಅಂದರೆ ಸಮುದ್ರದಲ್ಲಿ 85 ಭಾಗ ಸೋಡಿಯಂ ಇದೆ, 45 ಭಾಗ ಕ್ಯಾಲ್ಸಿಯಂ ಇದೆ, 40 ಭಾಗ ಪೊಟ್ಯಾಸಿಯಂ ಇದೆ.
ಇದೆಲ್ಲ ರೋಣಗಳು ಕೂಡ ಚಂದ್ರನಲ್ಲಿಯೂ ಕೂಡ ಇದೆ. ಆದ್ದರಿಂದ ಹುಣ್ಣಿಮೆಯ ದಿವಸದಲ್ಲಿ ಸಮುದ್ರದ ಉಬ್ಬರ ಜಾಸ್ತಿ ಆಗ್ತದೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ 60% ನೀರಿದೆ. ಈ ನೀರಿನಲ್ಲಿಯೂ ಕೂಡ ಈ ಎಲ್ಲ ಲವಣಗಳು ಕೂಡ ಇದೆ. ಆದ್ದರಿಂದ ಮನುಷ್ಯನ ಮನಸ್ಸು ಹುಣ್ಣಿಮೆಯ ದಿವಸ ಉದ್ವೇಗಕ್ಕೆ ಒಳಗಾಗ್ತದೆ. ಇದು ನೋಡಿ, ನಮಗೆ ಸಾಮಾನ್ಯರಿಗೆ ಗಮನಕ್ಕೆ ಬರೋದಿಲ್ಲ. ನೀವು ಹುಚ್ಚರು ನೋಡಿದ್ರೆ ಗೊತ್ತಾಗ್ತದೆ, ಹುಚ್ಚರಿಗೆ ಹುಣ್ಣಿಮೆ ದಿವಸ ಹುಚ್ಚು ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ಇದಕ್ಕೆ ಅಂತ ಕಂಡು ಹಿಡಿದವ್ರು. ಹಾಗೆ ಆ ಮನಸ್ಸಿಗೂ ಮತ್ತು ಚಂದ್ರನಿಗೂ ಇಷ್ಟು ನಿಕಟವಾಗಿರುವಂತಹ ಸಂಬಂಧ. ಈ ಮಕಾರವನ್ನ ಯಾರು ನಿತ್ಯವೂ ಕೂಡ ಅನುಸಂಧಾನ ಮಾಡ್ತಾರೋ ಅವರಿಗೆ ಆನಂದ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಯಾರ ಹತ್ರ ಕೇಳ್ಬೇಕಂತೆ ಅಲ್ವಾ? ಈಗ ಯಾರ್ಯಾರ ಹತ್ರ ಕೇಳಿದ್ರೆ ಉತ್ತರ ಸಿಗೋದಿಲ್ಲ. ನಾವು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಕೇಳಬೇಕಾದ್ರೆ, ನೋಡ್ಬೇಕಾದ್ರೆ ಯಾರ ಹತ್ರ ಕೇಳಬೇಕು? ಬೆಂಗಳೂರಿನಲ್ಲೇ 100 ವರ್ಷಗಳು ಯಾರು ಇರ್ತಾರೋ ಅವ್ರ ಹತ್ರ ಕೇಳಿದ್ರೆ ಅವ್ರ ಅನುಭವ ಹೇಳ್ತಾರೆ. ಹಾಗಾದ್ರೆ ಈ ರಾಮನಾಮದ ಆ ಮಹಿಮೆಯನ್ನ ಯಾರ ಹತ್ರ ಕೇಳಬೇಕಂತೆ? ನಿಮಗೆ ಯಾರ್ಯಾರ ಹತ್ರ ಕೇಳಿದ್ರೆ ಉತ್ತರ ಸಿಗೋದಿಲ್ಲ. ಹಾಗಾದ್ರೆ ಯಾರ ಹತ್ರ ಕೇಳಬೇಕು? ಹಾಲಾಹಲವನು ಪಾನವ ಮಾಡಿದ, ಹಾಲಾಹಲವನು ಪಾನವ ಮಾಡಿದ, ಹಾಲಲೋಚನನೆ ಬಲ್ಲವನು. ಹಾಲಾಹಲವನು ಪಾನವ ಮಾಡಿದ ಯಾರು? ಪರಮೇಶ್ವರ ಅಲ್ವಾ? ಸಮುದ್ರ ಮಥನ ಕಾಲದಲ್ಲಿ ಅಷ್ಟೈಶ್ವರ್ಯನೂ ಬಂತು, ಎಲ್ಲ ನಮಗ್ ಬೇಕು ಅಂತ ಹೊರಟರು. ಯಾವಾಗ ವಿಷ ಬಂತೋ ಎಲ್ಲ ಸ್ತಬ್ಧವಾಗೋಯ್ತು. ಆಗ ಪರಮೇಶ್ವರ ಮಾಭೈಷ್ಟ, ಯಾರು ಕೂಡ ಹೆದರಬೇಡಿ ನಾನಿದ್ದೇನೆ ಅಂತ ಹೇಳಿಬಿಟ್ಟು ಆ ಗರಳವನ್ನ ಸ್ವೀಕಾರ ಮಾಡಿದ. ಅದರಿಂದ ಅವನನ್ನ ವಿಷಕಂಠ ಅಂತ ಕರೀತಾರೆ. ನೀಲಕಂಠ, ವಿಷಕಂಠ, ವಿಷವನ್ನ ಕಂಠದಲ್ಲಿ ಧಾರಣೆ ಮಾಡಿದ, ಆದ್ರಿಂದ ಅವನನ್ನ ವಿಷಕಂಠ ಅಂತ. ಅಲ್ಲ, ವಿಷ ಕುಡಿದವ್ರು ಯಾರಾದ್ರೂ ಕಂಠದಲ್ಲಿ ಇಟ್ಕೊಂಡಿದ್ದು ನೋಡಿದ್ದೇವೇನ್ರಿ ನಾವು? ಯಾರು ನೋಡಲ್ಲ, ಭಗವಂತ ಪರಮೇಶ್ವರ ಒಬ್ಬನ ಬಿಟ್ರೆ ಅಲ್ವಾ? ಅಲ್ಲೂ ಕೂಡ ಪರಮೇಶ್ವರ ಒಂದು ಮಾರ್ಮಿಕವಾಗಿರುವಂತಹ ತತ್ವನಿಟ್ಟಿದ್ದಾನಂತೆ ನಮಗೆ. ಯಾಕೆಂದ್ರೆ ಭಗವಂತ ಯಾವುದೇ ಒಂದು ಲೀಲೆಯನ್ನು ಮಾಡಿದರೂ ಕೂಡ ಅದರಲ್ಲೊಂದು ಮಾರ್ಗದರ್ಶನವನ್ನು ನಮಗಿಟ್ಟಿರ್ತಾನೆ. ಪರಮೇಶ್ವರ ವಿಷ ಕುಡಿದ, ಅವನು ಉಗುಳು ಇಲ್ಲ ನುಂಗ್ಳು ಇಲ್ಲ ನೋಡಿ, ಕಂಠದಲ್ಲೇ ಇಟ್ಕೊಂಡಿದ್ದಾನೆ. ಯಾಕೆಂದ್ರೆ ಈ ಸಂಸಾರ ತಾಪತ್ರಯ ಅನ್ನೋದು ಭಗವಂತನಿಗೂ ಬಿಡ್ಲಿಲ್ಲಂತೆ. ಪರಮೇಶ್ವರನ ಸಂಸಾರ ನೋಡಿದ್ರು ಗೊತ್ತಾಗ್ತದೆ ಅಂತೆ. ಯಾಕೆಂದ್ರೆ ನೋಡಿ, ಪರಮೇಶ್ವರನ ವಾಹನ ಯಾವುದು? ವೃಷಭ, ಎತ್ತು. ಪಾರ್ವತಿಯ ವಾಹನ ಯಾವುದು? ಸಿಂಹ, ಅವಳು ಸಿಂಹವಾಹಿನಿ. ಆ ಸಿಂಹಕ್ಕೆ ಈ ಎತ್ತಿನ ಮೇಲೆ ಕಣ್ಣು, ವೃಷಭದ ಮೇಲೆ ಎಷ್ಟು ತಿನ್ನು ನೀರು ಕುಡಿಯೋದು ಅಂತ. ಗಣಪತಿಯ ವಾಹನ ಯಾವುದು? ಇಲಿ. ಪರಮೇಶ್ವರ ಸರ್ಪಾಭರಣ, ಆ ಸರ್ಪಕ್ಕೆ ಈ ಇಲಿ ಮೇಲ್ ಕಣ್ಣು. ಷಣ್ಮುಖನ ವಾಹನ ಯಾವುದು? ನವಿಲು. ಆ ನವಿಲಿಗೆ ಈ ಸರ್ಪದ ಮೇಲೆ ಕಣ್ಣು. ಅಂದ್ರೆ 4 ಜನ ಇರೋ ಮನೇಲಿ ಹೀಗೆಲ್ಲ ಆಗ್ತದೆ ಅಂತ. ಹಾಗೆ ಪರಮೇಶ್ವರನಿಗೆ ಇಬ್ಬರು ಮಡಿದಿರು, ಜಡೆಯಲ್ಲೊಬ್ಬಳು, ತೊಡೆಯ ಮೇಲೊಬ್ಬಳು. ಇಂತಹ ಸಮಸ್ಯೆ ಇರುವಂತಹ ಸಂಸಾರದಲ್ಲಿರುವಂತಹ ಯಜಮಾನ ಎಂತ ಮಾಡುದು? ವಿಷ ಕುಡಿದೆ. ಅದಕ್ಕೆ ಅವನು ವಿಷ ಕುಡಿದು ಬಿಟ್ನಂತೆ. ಹೌದು, ವಿಷ ಕುಡಿದ ಗಂಟಲ್ಲೇ ಯಾಕೆ ಇಟ್ಟುಕೊಂಡ ಅಂದ್ರೆ, ಅಪ್ಪ ಸಂಸಾರ ತಾಪತ್ರಯ ಅನ್ನೋದು ಸಂಸಾರದ ಲಕ್ಷಣ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅನುಭವಿಸುವುದು ಒಂದೇ. ಆದ್ರಿಂದ ಅದು ಊರಲ್ಲೆಲ್ಲರಿಗೂ ಹೇಳಿ ಅವ್ರ ತಲೆನೂ ಕೆಡಿಸ್ದೆ, ನೀನು ಮನಸ್ಸಿಗೆ ಹಚ್ಕೊಳ್ಳದೆ ಇಲ್ಲೇ ಇಟ್ಟುಕೋ ಅಂತ ಪರಮೇಶ್ವರ ತೋರಿಸ್ಕೊಟ್ಟಿದ್ದಾರಂತೆ. ಹಾಗೆ ಅಂತಹ ಪರಮೇಶ್ವರ ಹತ್ರ ಕೇಳಬೇಕಂತೆ ರಾಮನಾಮದ ಮಹಿಮೆ ಏನು ಅಂತ ಗಿರಿಜೆ ಕೇಳ್ತಾ ಇದ್ದಾಳೆ. ಪ್ರಭೋ ಪರಮೇಶ್ವರ, ಸುಲಭವಾಗಿ ಪರಮಾತ್ಮನ ಅನುಗ್ರಹವನ್ನು ಪಡೆದಕ್ಕೆ ಸುಲಭ ಮಾರ್ಗ ಯಾವುದು ಅಂತ ಕೇಳಿದರೆ ಪರಮೇಶ್ವರ ಉಪದೇಶ ಮಾಡ್ತಾ ಇದ್ದಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತ ಉಪದೇಶ ಮಾಡಿದ. ಯಾವಾಗ? ರಾಮನ ಅವತಾರಕ್ಕಿಂತಲೂ ಮೊದಲೇ ಉಪದೇಶ ಮಾಡಿದ್ದಾನೆ. ಹಾಗಾದ್ರೆ ಆ ರಾಮನಾಮಕ್ಕೆ ಎಂತಹ ಮಹತ್ವಿಕೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇನ್ಯಾರ ಹತ್ರ ಕೇಳ್ಬೇಕಂತೆ? ಎಂಜಲ ಫಲಗಳ ಹರಿಗರ್ಪಿಸಿದ, ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳೇನು ರಾಮ ರಾಮ. ಎಂಜಲ ಫಲಗಳ ಹರಿಗರ್ಪಿಸಿದ ಯಾರು? ನೋಡಿ, ಶಬರಿ. ಶಬರಿ ಹತ್ರ ಕೇಳಬೇಕಂತೆ ರಾಮನಾಮದ ಮಹಿಮೆ ಏನು ಅಂತ. ಹಾಗೆಂದ್ರೆ ಇನ್ನು 16 ವರ್ಷದ ಬಾಲಿಕೆ ಶಬರಿ. ಅವಳಿಗೆ ಮದುವೆಯನ್ನ ಮಾಡಬೇಕು ಅಂತ ತಂದೆ ತಾಯಿಗಳು ತೀರ್ಮಾನ ಮಾಡಿದ್ದಾರೆ. ಸರಿ, ಅವರ ಕುಲದಲ್ಲಿ ಒಂದು ಸಂಪ್ರದಾಯ, ಮಗಳನ್ನ ದಾರೆ ಎರೆಯುವ ಹಿಂದಿನ ಸಾಯಂಕಾಲ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟು ನಂತರ ಮಗಳನ್ನ ದಾರೆ ಎರಿತಕ್ಕಂಥವ್ರು. ಅದಕ್ಕೋಸ್ಕರವಾಗಿ ಒಂದು ಆಡನ್ನು ಎಳೆತಂದು ಒಂದು ಕಂಬಕ್ಕೆ ಕಟ್ಟಿದ್ದಾರೆ.
ಇನ್ನು 16 ವರ್ಷದ ಬಾಲಿಕೆ ಶಬರಿ ನೋಡ್ತಾ ಇದ್ದಾಳೆ. ಅದು ಆರ್ತನಾದ ಮಾಡ್ತಾ ಇದೆ. ಅದನ್ನು ನೋಡಿದ ಕ್ಷಣವೇ ಈ ಬಾಲಕಿಗೆ ಹೃದಯ ಕರಗಿ ಬಂತಂತೆ. ಅವಳು ಹೇಳ್ತಾಳಪ್ಪ, ಇದು ಸಲ್ಲದು ಅಂತ. ಆದರೆ ತಂದೆ ಹೇಳ್ತಾನೆ, ಮಗಳೇ, ನಿನ್ನ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಕುಲ ಸಂಪ್ರದಾಯವನ್ನು ಮೀರುವ ಹಾಗಿಲ್ಲಮ್ಮ. ನೋಡಿ, ರಾತ್ರಿ ನೋಡಿ, ಆ ಕ್ಷಣವೇ 16 ವರ್ಷದ ಬಾಲಕಿ ಶಬರಿಗೆ ವೈರಾಗ್ಯ ಬಂತಂತೆ. ಜನ್ಮ ದುಃಖಂ ಜರಾ ದುಃಖಂ ಯೋಚನೆ ಮಾಡ್ತಾ ಇದ್ದಾಳೆ. ಜಾಯಾ ದುಃಖಂ, ಎಲ್ಲವೂ ಕೂಡ ದುಃಖಮಯವಾಗಿರ್ತಕ್ಕಂಥದ್ದು. ಸಂಸಾರ ಸಾಗರ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ. ತಕ್ಷಣವೇ ಜಾಗೃತವಾಯಿತು ಅವಳ ಹೃದಯ. ರಾತ್ರಿ ಮನೆಯನ್ನು ಬಿಟ್ಲು 16 ವರ್ಷದ ಬಾಲಕಿ. ನಮಗೆ ಎಷ್ಟು ಪ್ರವಚನ ಕೇಳಿ, ಎಷ್ಟು ಹರಿಕತೆ ಕೇಳಿ, ನಮಗೆ ವೈರಾಗ್ಯನೇ ಬರಲ್ರಿ. ಮತ್ತು ಇನ್ನೊಂಚೂರು ಏನಾದರೂ ಸಿಹಿ ನೆಕ್ಕಣ ಅಂತಲೇ ಕಾಣ್ತದೆ. 450-500ಕ್ಕೆ ಹೋಗಿರ್ತದೆ. ಸಿಹಿ ಬಿಡಬೇಕು ಅಂತ ಮನಸ್ಸಿಗೆ ಬರುವುದಿಲ್ಲ. ವರ್ಷನೂ ಆಗಿರುತ್ತೆ. ಆದರೂ ಇನ್ನು ಈ ಲಾಲಸೆಗಳಲ್ಲೇ ನಾವು ಬದುಕ್ತಾ ಇರ್ತೇವೆ. ಆದರೆ 16 ವರ್ಷದ ಬಾಲಕಿಗೆ ನೋಡಿ, ಆ ಕ್ಷಣವೇ ಅವಳಿಗೆ ವೈರಾಗ್ಯ ಪ್ರಾಪ್ತವಾಯಿತು. ರಾತ್ರಿ ಮನೆಯನ್ನು ಬಿಟ್ಟಿದ್ದಾಳೆ. ನೇರವಾಗಿ ಕಾಡನ್ನು ಸೇರಿದ್ದಾಳೆ. ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದಾಳೆ. ಮತಂಗ ಮಹರ್ಷಿಗಳು ಆಶ್ರಯವನ್ನು ಕೊಟ್ಟಿದ್ದಾರೆ. ಈ ಬಾಲಕಿಗೆ ರಾಮನಾಮವನ್ನು ಉಪದೇಶ ಮಾಡಿದರು. ಶಬರಿ, ರಾಮನ ನಾಮಸ್ಮರಣೆಯಲ್ಲಿರು. ಮುಂದೊಂದು ದಿನ ನಿನಗೆ ರಾಮನ ದರ್ಶನವಾಗ್ತದೆ. ಈ ಭವಸಾರನ ನಿನ್ನನ್ನು ದಾಟಿಸಿ ಬಿಡ್ತಾನೆ ಭಗವಂತ ಅಂತ ಹೇಳಿಬಿಟ್ಟು ರಾಮನಾಮವನ್ನು ಉಪದೇಶ ಮಾಡಿದರು. ಶಬರಿ ರಾಮನ ಚಿಂತನದಲ್ಲಿ ಕಳೀತಾ ಇದ್ದಾಳೆ. ಇಂದು ಬಂದಾನು ರಾಮ, ಈಗ ಬಂದಾನು ರಾಮ, ಈ ಕ್ಷಣ ಬಂದಾನು ರಾಮ ಅಂತ ರಾಮನ ನಿರೀಕ್ಷೆಯಲ್ಲಿದ್ದಾಳೆ ಶಬರಿ. ಒಂದು ಕ್ಷಣವೂ ಕೂಡ ರಾಮನಾಮವನ್ನು ಬಿಟ್ಟಿದ್ದವಳಲ್ಲ. ನಮಗೆ ಒಂದು ಕ್ಷಣನೂ ರಾಮನಾಮ ಮಾಡ್ಲಿಕ್ಕೆ ಪುರುಸೊತ್ತು ಸಿಗೋದಿಲ್ಲ. ನಮಗೆ ಎಲ್ಲ ಸ್ವತ್ತುಗಳೂ ಇದೆ, ಪರಮಾತ್ಮನ ಸ್ಮರಣೆಗೆ ಮಾತ್ರ ಪುರುಸೊತ್ತಿಲ್ಲ. ಬಾಕಿ ಎಲ್ಲದಕ್ಕೂ ಸಮಯ ಮಾಡಿಕೊಳ್ತೇವೆ. 10 ನಿಮಿಷ ಪರಮಾತ್ಮನ ನಾಮಸ್ಮರಣೆಯನ್ನು ಶಾಂತವಾಗಿ ಕೂತ್ಕೊಂಡು ಮಾಡೋಣ ಅಂದ್ರೆ ಮನಸ್ಸೇ ಬರೋದಿಲ್ಲ. ಅದಕ್ಕೆ ಹೇಳಿದ್ರು, ಕಲಿಯುಗದಲ್ಲಿ 1 ಸಾರಿ ಭಕ್ತಿಯಿಂದ ಗೋವಿಂದ ಅಂದ್ರೆ ಸಾಕಂತೆ 10,000 ಜಪ ಮಾಡ್ತಕ್ಕಂಥ ಫಲ ಪ್ರಾಪ್ತವಾಗ್ತದೆ ಅಂತ. ಕಲಿಯುಗದಲ್ಲಿ ನೋಡಿ ಎಂಥ ನಮಗೆ ಒಂದು ಅದ್ಭುತವಾಗಿರುವಂತಹ ಒಂದು ಶಕ್ತಿಯನ್ನು ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ. ಅದರಿಂದ ಕಲಿಯುಗದಲ್ಲಿ ಇನ್ನೇನು ಬೇಡ, ನಾಮಸ್ಮರಣೆ. ಆ ನಾಮಸ್ಮರಣೆಯನ್ನು ಮಾಡ್ತಾ 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 ನಮ್ಮ ಚಿತ್ತ ಶುದ್ಧಿ ಆಗ್ತದೆ. ಯಾವಾಗ ಚಿತ್ತ ಶುದ್ಧಿ ಆಗ್ತದೆ ಆಗ ನಮ್ಮ ಅರಿವು ನಮಗೆ ಆಗ್ತದೆ. ಅದರಿಂದ ಚಿತ್ತಶುದ್ಧಿಗೆ ಮೊದಲನೇ ಮೆಟ್ಟಲೇ ನಾಮಸ್ಮರಣೆ. ಅದರಿಂದ ಇಲ್ಲಿಯೂ ಕೂಡ ರಾಮನ ಚಿಂತನದಲ್ಲಿ ತೊಡಗಿದ್ದಾಳೆ ಶಬರಿ. ನೋಡಿ, ಅವಳಿಗೆ 16ನೇ ವರ್ಷದಲ್ಲಿ ರಾಮನಾಮದ ಉಪದೇಶ. ಅವಳ 80ನೆಯ ವಯಸ್ಸಿನಲ್ಲಿ ರಾಮನ ದರ್ಶನ ಅಂತೆ. ಹ್ಯಾಕೆ ಕಳೆದಿರಬೇಕು ಅಂತ ಆಲೋಚನೆ ಮಾಡಿ. ನಾವು ಮನೇಲಿ 1 ಗಂಟೆ ಕುತ್ಕೊಂಡು ಜಪ ಮಾಡೋಕ್ಕಾಗಲ್ಲ ಅಲ್ವಾ? ಯಾವುದ್ಯಾವುದೋ ನಪ್ಪ ಹೇಳ್ತೇವೆ. ಸಂಸಾರ ತಾಪತ್ರಯವೋ, ಸಂಸಾರ, ಗಂಡ ಮಕ್ಕಳು ಹೆಂಡತಿ, ಇದನ್ನೆಲ್ಲ ಬಿಟ್ಟರೆ ಯಾಗ್ರಿ ದೇವ್ರ ಕಡೆಗೆ ಹೋಗೋದು? ಇದೆಲ್ಲ ಇಟ್ಟುಕೊಂಡೇ ದೇವ್ರ ಕಡೆಗೆ ಹೋಗ್ಲಿಕ್ಕೆ ಬರಬೇಕು. ಎಷ್ಟು ಜನ ಹೋಗಿದ್ದಾರೆ ದೇವ್ರ ಕಡೆಗೆ? ಅದರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ಪ್ರಪಂಚದಲ್ಲಿ ಪರಮಾರ್ಥವನ್ನು ನೋಡ್ತಾ ಮಾಡ್ತಾ ಹೋಗಬೇಕು. ಆಗ ಸಂಸಾರ ಸುಖವಾಗಿ ಹೋಗ್ತದೆ. ಇಲ್ಲದ್ರೆ ಸಂಸಾರ ಭಾರ ಅಂತ ಕಾಣಿಸ್ತದೆ. ಸಂಸಾರವನ್ನು ಮಾಡುವಾಗ ಕಂಸಾರಿಯನ್ನು ಜೊತೆಗಾರಿಗೆ ಇಟ್ಕೊಳ್ಬೇಕು. ಯಾರು ಕಂಸಾರಿಯನ್ನು ಸಂಸಾರದ ಜೊತೆಗಿಟ್ಕೊಂಡಿರ್ತಾರೋ ಇವರ ಸಂಸಾರದ ಭಾರವನ್ನೆಲ್ಲ ಕಂಸಾರಿ ಹೊತ್ಕೊಂಡಿರ್ತಾರೆ. ನಾವು ಕಂಸಾರಿಯನ್ನು ಮರೆತು ಸಂಸಾರ ಮಾಡ್ತಾ ಇದ್ದೇವೆ. ಆದ್ರಿಂದ ನಮಗೆ ಸಂಸಾರ ಭಾರ ಅಂತ ಕಾಣಿಸ್ತದೆ. ನೋಡಿ, ಈಕೆಗೆ 80ನೇ ವಯಸ್ಸಿನಲ್ಲಿ ಆ ರಾಮನ ದರ್ಶನವಂತವಳಿಗೆ. ಆಕೆಗೆ 80 ಕ್ಷಣ ಕಳೆದಾಗ ಆಯ್ತಂತೆ. 80 ಕ್ಷಣ ಕಳೆದಾಗ ಆಯ್ತಂತ. ಅವಳಿಗೆ 80 ವರ್ಷ ಕಳೆದ್ನಲ್ಲ ಅಂತ ಅನ್ನಿಸ್ಲೇ ಇಲ್ವಂತೆ. ನಮಗೆ 1 ತಾಸು ಹರಿಕತೆ ಕೇಳಿದ್ರೆ 2 ತಾಸು ಕೇಳ್ದಂಗೆ ಆಗ್ತದೆ. 1 ತಾಸು ಪ್ರವಚನ ಕೇಳಿದ್ರೆ 2 ತಾಸು ಪ್ರವಚನ ಕೇಳ್ದಂಗೆ ಆಗ್ತದೆ. ಯಾಕೆ ಹೇಳಿ? ನಮ್ಮ ಮನಸ್ಸಲ್ಲಿ ನಾವು ಪರಮಾತ್ಮನಿಗೆ ಕೊಡಲೇ ಇಲ್ಲ. ಬರೀ ಪ್ರಾಪಂಚಿಕ ವಿಚಾರಗಳಲ್ಲಿ, ಪ್ರಾಪಂಚಿಕ ಕಥೆಗಳಲ್ಲೇ ನಮ್ಮ ಜೀವನವನ್ನು ನಾವು ಕಳೀತಾ ಇದ್ದೇವೆ. ಶಬರಿಗೆ 80 ವರ್ಷ ಕಳೆದೆ ಅಂತ ಅನಿಸ್ಲೇ ಇಲ್ಲ. 80 ನಿಮಿಷ 80 ಕ್ಷಣ ಕಳೆದಾಗ ಆಯ್ತಂತೆ. ಹಾಗಾದ್ರೆ ಅವಳು ರಾಮನಿಗೆ ತನ್ನನ್ನು ಹೇಗೆ ಸಮರ್ಪಣೆ ಮಾಡಿಕೊಂಡಿದ್ಲು ಶಬರಿ?
ನನ್ನ ರಾಮ ಈ ಕ್ಷಣ ಬಂದರೆ ಅವನಿಗೆ ಏನಾದರೂ ಕೊಡಬೇಕು ಅಂತ ಹೇಳಿಬಿಟ್ಟು ಕಾಡಿಗೆ ಹೋಗಿ ಹಣ್ಣುಗಳನ್ನೆಲ್ಲ ಆರಿಸಿ ತಂದಿಡ್ತಾ ಇದ್ರು. ತಾಸಾಯ್ತು ರಾಮ ಬರಲಿಲ್ಲ. ನೋಡ್ತಾ ಇದ್ದಾಳೆ ಹಣ್ಣುಗಳೆಲ್ಲ ಬಾಡಿ ಹೋಗಿದೆ. ಅಯ್ಯೋ ನನ್ನ ರಾಮ ಈ ಕ್ಷಣ ಬಂದರೆ ಈ ಬಾಡಿದ ಹಣ್ಣನ್ನು ಕೊಡುವುದೇ? ಅದನ್ನು ಬಿಸಾಕಿದ್ಲು. ಮತ್ತೆ ಆ ಕಾಡಿಗೆ ಹೋದ್ಲು. ಮತ್ತೆ ಉತ್ತಮವಾಗಿರುವಂಥ ಹಣ್ಣುಗಳನ್ನು ಆರಿಸಿ ತಂದಿಟ್ಲು. ಮತ್ತೆ ತಾಸಾಯ್ತು ರಾಮ ಬರಲಿಲ್ಲ. ಅಯ್ಯೋ ನನ್ನ ರಾಮ ಈ ಕ್ಷಣ ಬಂದರೆ ಈ ಬಾಡಿದ ಹಣ್ಣನ್ನು ಕೊಡುವುದೇ? ಹೀಗೆ ಈ ಕ್ಷಣ ನನ್ನ ರಾಮ ಬಂದರೆ, ಈ ಕ್ಷಣ ನನ್ನ ರಾಮ ಬಂದರೆ, ಈ ಕ್ಷಣ ನನ್ನ ರಾಮ ಬಂದರೆ ಅಂತ ರಾಮನಿಗಾಗಿ ಕ್ಷಣ ಕ್ಷಣವನ್ನು ಕಳೆದಿರ್ತಕ್ಕಂಥವಳು ಶಬರಿ. ಶ್ರೀರಾಮಚಂದ್ರ ಬಂದು ಪ್ರತ್ಯಕ್ಷನಾಗ್ಬಿಟ್ಟಿದ್ದಾನೆ, ನಿಂತಿದ್ದಾನೆ, ನೋಡ್ತಾ ಇದ್ದಾಳೆ. ಶಬರಿಯ ಕಂಗಳಲ್ಲಿ ಆನಂದ ಬಾಷ್ಪಗಳು ಹರಿದು ಹೋಗ್ತಾ ಇದೆ. ರಾಮ ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ. ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ. ಕರುಣಾಭಿರಾಮ ಕಮನೀಯ ರಾಮ. ಕರುಣಾಭಿರಾಮ ಕಮನೀಯ ರಾಮ. ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ. ಕೋದಂಡ ರಾಮ ಕಲ್ಯಾಣ ರಾಮ. ಕೋದಂಡ ರಾಮ ಕಲ್ಯಾಣ ರಾಮ. ಶರಣಾಗತ ಪರಿಪಾಲನ ಶ್ರೀ ಚರಣ ರಾಮ. ಶರಣಾಗತ ಪರಿಪಾಲನ ಶ್ರೀ ಚರಣ ರಾಮ. ರಾಮ ಶ್ರೀರಾಮ ಶ್ರೀರಾಮ. ಸಮರ ವಿಜಯ ರಾಮ ಸಾಕೇತ ರಾಮ. ಸಮರ ವಿಜಯ ರಾಮ ಸಾಕೇತ ರಾಮ. ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ. ಬೋಲೋ ಶ್ರೀರಾಮಚಂದ್ರ ಭಗವಾನ ಕೀ. ರಾಮನನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ಕಂಗಳಲ್ಲಿ ಆನಂದ ಭಾಷೆಗಳು ಕೋಡಿ ಕೋಡಿಯಾಗಿ ಹರಿದಿದೆ. ರಾಮನಿಗೋಸ್ಕರವಾಗಿ ಹಣ್ಣನ್ನು ತಂದಿಟ್ಲು. ಇದು ಸಿಹಿಯಾಗಿದೆಯೇ ಕಹಿಯಾಗಿದೆಯೇ ಅಂತ ರುಚಿ ನೋಡಿ ಇಟ್ಟಿದ್ಲು. ಆ ಹಣ್ಣುಗಳನ್ನು ರಾಮನ ಕೈಗೆ ಸಮರ್ಪಣೆ ಮಾಡಿದ್ದಾಳೆ. ಅಂತಹ ಶಬರಿಗೆ ಮೋಕ್ಷ ಸಾಮ್ರಾಜ್ಯವನ್ನು ಅನುಗ್ರಹ ಮಾಡಿದ ಶ್ರೀರಾಮಚಂದ್ರ. ಅಂತಹ ಶಬರಿಯಲ್ಲಿ ಕೇಳಿ ರಾಮನಾಮದ ಮಹಿಮೆ ಏನು ಅಂತ ಅವಳು ಹೇಳ್ತಾಳೆ ಅಂತ ಹೇಳ್ತಾರೆ. ಧರ್ಮ ಮಾರ್ಗಂ ಚರಿತ್ರೇಣ. ರಾಮನ ಚರಿತ್ರೆ ಯಾಕೆ ಕೇಳಬೇಕು ಅಂದರೆ ಅದು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ತದೆ. ಯಾಕೆಂದರೆ ಶ್ರೀರಾಮಚಂದ್ರ ಎಲ್ಲಿಯೂ ಕೂಡ ಧರ್ಮವನ್ನು ಮೀರಿ ನಡೆದವನಲ್ಲ. ಧರ್ಮವನ್ನು ಹೇಗೆ ಪಾಲಿಸಬೇಕು ಅಂತ ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವನು ಶ್ರೀರಾಮಚಂದ್ರ. ಧರ್ಮ ಮಾರ್ಗಂ ಚರಿತ್ರೇಣ ಜ್ಞಾನ ಮಾರ್ಗಂ ಚ ನಾಮತಃ. ಯಾರು ಶ್ರೀರಾಮ ನಾಮದ ಅನುಸಂಧಾನವನ್ನು ಮಾಡ್ತಾನೋ ಅವನಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಧ್ಯಾನೇನ ತಥಾ ವೈರಾಗ್ಯಂ. ತಥಾ ಧ್ಯಾನೇನ ವೈರಾಗ್ಯಂ. ಯಾರು ರಾಮನ ಧ್ಯಾನವನ್ನು ಮಾಡ್ತಾರೋ ಅವರಿಗೆ ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಹೌದು ಹರಿದಾಸರೇ, ಹಾಗಾದ್ರೆ ರಾಮನ ಸುದ್ದಿಯೇ ಬೇಡ ನಮಗೆ ಅಂತ. ವೈರಾಗ್ಯ ಬರ್ತದೆ ಅಂದರೆ ರಾಮನ ಸುದ್ದಿ ಬೇಡ ನಮಗೆ ಅಂತ. ಯಾಕೆಂದ್ರೆ ವೈರಾಗ್ಯ ಅಂತ ಅಂದ್ರೆ ಏನು ಸಂಸಾರ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುವಂತ ಅರ್ಥ ಅಲ್ಲ. ವಸ್ತುಗಳಲ್ಲಿ ವಿರಾಗ ಇರಲಿ, ರಾಗ ಬೇಡ, ಮೋಹ ಬೇಡ ಅಂತ ಅಷ್ಟೇ. ಅಟ್ಯಾಚ್ಮೆಂಟ್ ಬೇಡ, ಡಿಟ್ಯಾಚ್ಮೆಂಟ್ ಇಟ್ಕೋ. ಏನೋ ಜನ್ಮಾಂತರದಲ್ಲಿ ಒಳ್ಳೆ ದಾನ ಧರ್ಮ ಚೆನ್ನಾಗಿ ಮಾಡಿದೆ, ಈ ಜನ್ಮದಲ್ಲಿ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದಾನೆ, ಅನುಭವಿಸು. ಇದು ಭಗವಂತನ ಪ್ರಸಾದ ಅಂತ ತಿಳಿದು ಅನುಭವಿಸು. ಆದರೆ ಅದರಲ್ಲಿಯೇ ಅಂಟಿಕೊಳ್ಳಬೇಡ ಅಂತ ಅರ್ಥ. ಹಾಗೆ ಎಲ್ಲ ಮೋಹಗಳನ್ನು ಕೂಡ ದೂರ ಮಾಡ್ತದೆ ಈ ರಾಮನಾಮ. ಅದರಿಂದ ರಾಮನ ಧ್ಯಾನ ಮಾಡಿದರೆ ಹಾಗೆ ಎಲ್ಲ ವಸ್ತುಗಳಲ್ಲಿರುವಂತಹ ಮೋಹ ಹೊರಟೋಗ್ತದೆ. ಮೋಹದ ಕ್ಷಯವೇ ಮೋಕ್ಷ. ಐಶ್ವರ್ಯಂ ಅಸ್ಯ ಪೂಜನಾತ್. ಪ್ರತಿ ಶನಿವಾರ ಸಾಯಂಕಾಲ ಯಾರು ಆ ರಾಮನ ಪೂಜೆಯನ್ನ ಮಾಡಿ ರಾಮ ಪ್ರಸಾದವನ್ನು ಹಂಚಿ ರಾಮ ಕಥಾ ಶ್ರವಣ ಮಾಡ್ತಾರೋ ಅವರಿಗೆ ಭೌತಿಕವಾಗಿರುವಂತಹ ಐಶ್ವರ್ಯವು ಕೂಡ ಪ್ರಾಪ್ತವಾಗ್ತದೆ. ಹೌದು ಹರಿದಾಸರೇ, ನಾಡ್ದೇ ಶನಿವಾರ ಅಲ್ಲ, ಶನಿವಾರ ಪ್ರಾರಂಭ ಮಾಡಿಬಿಡ್ತೇವೆ ಅಂತ. ಯಾಕೆಂದ್ರೆ ಯಾರಿಗೆ ಸಂಪತ್ತು ಬೇಡ ಹೇಳಿ? ಎಲ್ಲರೂ ಕೂಡ ಹಣದ ಹಿಂದೆ ಹೊರಟು ಬಿಟ್ಟಿದ್ದೇವೆ ನಾವು. ಆದ್ರೆ ಹಣ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಪತ್ತಿ ಬೇಕು, ಎಷ್ಟು ಬೇಕು ಅನ್ನೋಂಥ ಕಲ್ಪನೆ ನಮಗಿರ್ಬೇಕು. ಎಷ್ಟು ಬೇಕು ನಮಗೆ ಸಂಪತ್ತು? ಸಂಪತ್ತು ಇರ್ಬೇಕಂತ ಎಷ್ಟಿರಬೇಕು? ನಮ್ಮ ಕಾಲಿಗೆ ಪಾದರಕ್ಷೆ ಇರುವಷ್ಟಿರ್ಬೇಕು ಅಲ್ವಾ? ನಮ್ಮ ಕಾಲಿಗೆ ಪಾದರಕ್ಷೆ ಉದ್ದಾದ್ರೆ ಏನಾಗ್ತದೆ? ಎಡೆಗೆ ಬೀಳ್ತೇವೆ, ಗಿಡ್ಡಾದ್ರೆ ಮುಳು ಚುಚ್ಚುತ್ತದೆ ಅಲ್ವಾ? ಹಾಗೆ ಸಂಪತ್ತು ಜಾಸ್ತಿ ಇದ್ರೂ ಕಷ್ಟ, ಚಿಂತೆ, ನಿದ್ದೆ ಬರೋದಿಲ್ಲ. ಅಲ್ಲೇನಾಯ್ತೋ, ಇಲ್ಲೇನಾಯ್ತೋ, ಎಲ್ಲೆಲ್ಲಿ ಏನಾಯ್ತೋ.
ಕಡಿಮೆ ಆದರೂ ಊಟಕ್ಕಿಲ್ಲ ಅಂದ್ರೆ ಕಷ್ಟ. ಆದ್ದರಿಂದ ನಮ್ಮ ಪಾದರಕ್ಷೆ ಇರುವ ಹಾಗೆ ನಮ್ಮ ಖರ್ಚು ವೆಚ್ಚಗಳಿಗೆ ಎಷ್ಟು ಬೇಕೋ ಅಷ್ಟಿದ್ರೆ ಆಯ್ತಂತೆ. ಜಾಸ್ತಿ ಇದ್ರೆ ಸ್ವಲ್ಪ ದಾನ ಧರ್ಮ ಮಾಡು, ಇನ್ನೊಂದು ಜನ್ಮದಲ್ಲಿ ಮತ್ತೆ ಕೊಡ್ತಾನ ಅವನು ಅಂತ. ಹೀಗೆ ಆ ಪರಮಾತ್ಮನ ನಾಮ ಸಂಕೀರ್ತನೆ, ಅವನ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿದರೆ ಈ ರೀತಿಯಲ್ಲಿ ಪ್ರಾಪ್ತವಾಗ್ತದೆ ಅಂತ. ಇವತ್ತು ನಮಗೆ ಬೇಕಾಗಿರೋದೇನು ಅಂದರೆ ಧರ್ಮ ಮಾರ್ಗಂ ಚರಿತ್ರೇಣ. ಶ್ರೀರಾಮಚಂದ್ರ ಹೇಗೆ ಧರ್ಮ ಮಾರ್ಗವನ್ನು ಅನುಸರಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿದ ಎನ್ನುವಂತಹ ತತ್ವವನ್ನು ತಿಳಿಸುವ ಕಥಾಭಾಗ ಯಜ್ಞ ಸಂರಕ್ಷಣೆ ಎನ್ನುವಂಥ ಕಥಾಭಾಗ. ಒಂದು ನಿಮಿಷ ನಾವು ಭಜನೆಯನ್ನು ಹೇಳಿಕೊಡ್ತೇವೆ. ಎಲ್ಲರೂ ಕೂಡ ಭಜನೆಯನ್ನು ಹೇಳಿ ಆಮೇಲೆ 1 ಗಂಟೆ ಸಮಯ ಇದೆ ನಮಗೆ. ಈಗ 3:30 ಆಯಿತು, 4:15 ಮುಗಿಸಬೇಕು. 1 ಗಂಟೆಯಲ್ಲಿ ರಾಕ್ಷಸರ ಸಂಹಾರ ಆಗಬೇಕು, ನೋಡೋಣ. ಆದ್ದರಿಂದ ಎಲ್ಲರೂ ಕೂಡ ಒಂದೇ ನಿಮಿಷ ಭಜನೆ. ಯಾಕೆಂದ್ರೆ ಭಜನ ಅಂದ್ರೆ ಅರ್ಥ, ಭಾ ಅಂದ್ರೆ ಈ ಭವದಲ್ಲಿ, ಜ ಅಂದ್ರೆ ಹುಟ್ಟುವಿಕೆಯನ್ನ, ನಾ ಅಂದ್ರೆ ಇಲ್ಲದಂತೆ ಮಾಡ್ತಕ್ಕಂಥ. ಹಾಗಾದ್ರೆ ಆ ಮಾಡುವ ಭಜನೆ ಹೇಗಿರ್ಬೇಕು? ಆ ರೂಪಕ್ಕೂ ನಾಮಕ್ಕೂ ತಾದಾತ್ಮ್ಯ ಬರಬೇಕು. ಆಗ ಒಳಗಡೆಯಲ್ಲಿ ಆನಂದದ ಸೆಲೆ ಬಡೀತದೆ. ಅದರಿಂದ ಎಲ್ಲರೂ ಕೂಡ ಭಜನೆ ಹೇಳಬೇಕು. ಯಾರ ನಾಲಿಗೆಲ್ಲ ಭಜನೆ ಬರಲಿಲ್ಲ ಅಂತ ಆಗಬಾರ್ದು. ಯಾರು ಭಜನೆ ಹೇಳಲಿಲ್ಲ ಅಂದ್ರೆ, ಈ ಕೆಲವು ಕಡೆಲೆಲ್ಲ ಒಂದು ಸಂಪ್ರದಾಯ ಇದೆ ಅಂತೆ. ಯಾರಾದರೂ ಸತ್ತೋಗ್ಬಿಟ್ರೆ ಅವ್ರ ಹೆಣವನ್ನು ಚಟದಲ್ಲಿ ಇಟ್ಟುಕೊಂಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಸ್ಮಶಾನಕ್ಕೆ ಹೋಯ್ತಾರೆ. ಹಾಗೆ ಅಂಥದ್ದು ಯಾವುದೋ ಒಂದು ಪ್ರದೇಶದಲ್ಲಿ ಪಾಪ ಯಾರೊಬ್ಬ ಹೋಗ್ಬಿಟ್ಟಿದ್ದ, ಅವನು ಚಟದಲ್ಲಿ ಇಟ್ಕೊಂಡು ಎಲ್ಲ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನಾಮಸ್ಮರಣೆ ಮಾಡ್ತಾ ತಗೊಂಡು ಹೋಗ್ತಾ ಇದ್ರು. ಒಂದು ಸಣ್ಣ 4 ವರ್ಷದ ಮಗು ಅವ್ರ ಅಪ್ಪನ ಜೊತೆಗೆ ಹೊರಟು ಬಿಡಿದೆ ಅದು ಸ್ಮಶಾನಕ್ಕೆ. ಎಲ್ಲ ಕಡೆ ನೋಡ್ತಾ ಇದೆ, ಎಲ್ಲ ನೋಡಿದ್ರು ರಾಮನಾಮ ಸಂಕೀರ್ತನೆ ಕೇಳ್ತಾ ಇದೆ. ಆಗ ಆ ಮಗು ಕೇಳ್ತಂತೆ ಅಪ್ಪನ ಹತ್ರ, ಅಪ್ಪ ಇವರೆಲ್ಲರೂ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಅಂತ ಹೇಳ್ತಾ ಇದ್ದಾರಲ್ಲ, ಇವ ಒಬ್ಬ ಯಾಕೆ ಹೇಳುವುದಿಲ್ಲ ಅಂತ ಕೇಳ್ತಂತೆ. ಯಾರು ಹೇಳಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಈಗ ನಮಗೆ ಗ್ಯಾರಂಟಿ ಆಗಬೇಕು ಯಾರ್ಯಾರಿದ್ದಾರೆ, ಯಾರು ಹೋಗಿದ್ದಾರೆ ಅಂತ. ಅದರಿಂದ ಎಲ್ಲರೂ ಕೂಡ ಹೇಳಬೇಕು. ಇದೊಂದು ಮಹದವಕಾಶ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು. ರಾಧೇ ಶ್ಯಾಮ ಪಾಂಡುರಂಗ, ರಾಧೇ ಶ್ಯಾಮ ಪಾಂಡುರಂಗ, ವಿಠ್ಠಲೆ ರುಕುಮಾಯೇ, ವಿಠ್ಠಲೆ ರುಕುಮಾಯೇ ಜೈ ಜೈ, ವಿಠೋಬ ರುಕುಮಾಯೇ, ವಿಠ್ಠಲೆ ರುಕುಮಾಯೇ ಜೈ ಜೈ, ವಿಠೋಬ ರುಕುಮಾಯೇ, ನಡೆಯುತ್ತಿತ್ತು ಸಿದ್ಧಾಶ್ರಮದೊಳು ಯಜ್ಞ ನುಡಿಯುತ್ತಿದ್ದರು ಮಂತ್ರಗಳ, ನಡೆಯುತ್ತಿತ್ತು ಸಿದ್ಧಾಶ್ರಮದೊಳು ಯಜ್ಞ ನುಡಿಯುತ್ತಿದ್ದರು ಮಂತ್ರಗಳ, ಒಡನೆ ರಾಕ್ಷಸರು ಕೆಡಿಸುತ್ತಿದ್ದರು, ಒಡನೆ ರಾಕ್ಷಸರು ಕೆಡಿಸುತ್ತಿದ್ದರು, ಬಿಡದ
ಸುರಿದುರಯ ಮಾಂಸಗಳ. ಸಿದ್ಧಾಶ್ರಮದಲ್ಲಿ ಸಿದ್ಧಿಗೋಸ್ಕರವಾಗಿ ವಿಶ್ವಾಮಿತ್ರರು ಒಂದು ಯಜ್ಞವನ್ನು ಕೈಗೊಂಡಿದ್ದಾರೆ. ಈ ಯಜ್ಞ ಎಂತಕ್ಕಂಥವುದು ಈ ಮನುಷ್ಯರಿಗೂ ಮತ್ತು ದೇವತೆಗಳಿಗೂ ಇರುವಂತಹ ಒಂದು ಸಂಪರ್ಕ ಮಾಧ್ಯಮ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ. ದೇವತೆಗಳನ್ನ ಯಜ್ಞ ಯಾಗಾದಿಗಳಿಂದ ಸಂತೃಪ್ತಿಪಡಿಸಿ ದೇವತೆಗಳು ನಿಮ್ಮನ್ನ ಮಳೆ ಬೆಳೆಗಳಿಂದ ಸಂತೃಪ್ತಿಪಡಿಸಲಿ ಅಂತ. ಆದ್ರಿಂದ ಇದು ನಮಗೂ ಮತ್ತು ದೇವತೆಗಳು ಇರುವಂತ ಒಂದು ಸಂಪರ್ಕ ಮಾಧ್ಯಮ. ಈ ಯಜ್ಞದಲ್ಲಿ 5 ವಿಧದ ಯಜ್ಞವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಯಾವ್ದು? ದ್ರವ್ಯ ಯಜ್ಞಸ್ತಪೋ ಯಜ್ಞ, ಯೋಗ ಯಜ್ಞಸ್ತಥಾ ಪರೇ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ ಎನ್ನುವಂತಹ 5 ವಿಧದ ಯಜ್ಞವನ್ನು ಹೇಳಿದ್ದಾನೆ. ದ್ರವ್ಯಯಜ್ಞ ಅಂದ್ರೆ ಯಾವುದು? ಹವಿಸ್ಸನ್ನ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡುವಂತಹದ್ದು ದ್ರವ್ಯಯಜ್ಞ. ಇನ್ನೊಂದು ಅರ್ಥದಲ್ಲಿ ದ್ರವ್ಯಯಜ್ಞ ಅಂದ್ರೆ ಈ ಸಮಾಜದಿಂದ ನಾವು ಏನನ್ನ ಆರ್ಜನೆ ಮಾಡಿದ್ದೇವೋ ಆ ಹಣವನ್ನ, ಆ ದ್ರವ್ಯವನ್ನ ಪುನಃ ಸಮಾಜದ ಸತ್ಕರ್ಮಗಳಿಗೆ ದಾನ ಮಾಡ್ತಕ್ಕಂಥದ್ದು. ದಾನವನ್ನು ಕೂಡ ಒಂದು ಯಜ್ಞ ಅಂತ ಕರೆದಿದ್ದಾರೆ. ಕೊಡ್ಲಿಕ್ಕೆ ನಾನು ಇಲ್ಲದೆ ಹೋದ್ರೆ ಇನ್ನು ಇವನಿಗೆ ಕೊಡ್ಲಿಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ ಎನ್ನುವಂಥ ಅಹಂಕಾರದಿಂದ ಕೊಟ್ಟರೆ ಅದು ಯಜ್ಞ ಅಂತ ಅನಿಸೋದಿಲ್ಲ. ಕೊಡುವುದಕ್ಕೆ ಸತ್ಪಾತ್ರರನ್ನ ಕರುಣಿಸಿದ್ದಾನೆ ಭಗವಂತ. ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಕೊಡೋದು, ಈ ಭಾವದಿಂದ ಕೊಟ್ಟರೆ ಮಾತ್ರ ಅದು ಯಜ್ಞ ಅಂತ ಅನಿಸ್ಕೊಳ್ತದೆ. ದ್ರವ್ಯಯಜ್ಞ, ತಪೋಯಜ್ಞ. ನೋಡಿ, ತಪಸ್ಸು ಕೂಡ ಒಂದು ಯಜ್ಞವಂತೆ. ಯಾವುದೋ ಲೌಕಿಕವಾಗಿರುವಂಥ ಸಿದ್ಧಿಯನ್ನು ಪಡೆಯೋದಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಿದ್ರೆ ಅದು ಯಜ್ಞ ಅನಿಸೋದಿಲ್ಲ. ಆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕಾಗಿಯೇ ಪರಮಾತ್ಮನಿಗೋಸ್ಕರ ಯಜ್ಞ ಮಾಡಿದರೆ ಮಾತ್ರ ಅದು ಯಜ್ಞ. ತಪೋಯಜ್ಞ, ಆ ತಪಸ್ಸು ಯಜ್ಞವಾಗ್ತದೆ. ತಪೋಯಜ್ಞ, ಯೋಗ ಯಜ್ಞ. ನೋಡಿ, ಯೋಗಾಭ್ಯಾಸವನ್ನೆಲ್ಲ ಯಜ್ಞ ಸೇರಿಸಿದ್ದಾರೆ. ಯಾಕೆಂದ್ರೆ ನಮ್ಮ ಮನಸ್ಸಂತಕ್ಕಂಥವುದು ಒಂದು ನಿಷ್ಕಲ್ಮಶವಾಗಿರುವಂತಹ ಒಂದು ಸರೋವರ. ಇದು ಈ ಸರೋವರಕ್ಕೆ ಹೊರಗಡೆಯ ಪ್ರಾಪಂಚಿಕವಾಗಿರುವಂತಹ ಆ ವಿಷಯ ಸುಖಗಳು ಎನ್ನುವಂತಹ ಕಲ್ಲುಗಳು ಇಲ್ಲಿಗೆ ಬಂದು ಬಿದ್ದಾಗ ಇಲ್ಲಿ ನಾನಾ ರೀತಿಯ ಅಲೆಗಳು ಎದ್ದು ಉತ್ಪನ್ನವಾಗ್ತದೆ, ಮನೋಚಾಂಚಲ್ಯ ಉಂಟಾಗ್ತದೆ. ಆದ್ದರಿಂದ ಮನಸ್ಸನ್ನು ನಿಗ್ರಹ ಮಾಡಿ ಪರಮಾತ್ಮನ ಕಡೆಗೆ ಸಾಧನೆಗೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕಾದ್ರೆ ಈ ಯೋಗಾಭ್ಯಾಸಾದಿಗಳೆಲ್ಲವೂ, ಪ್ರಾಣಾಯಾಮ, ಇದೆಲ್ಲವೂ ಕೂಡ ನಮಗೆ ಸಹಕಾರಿಯಾಗ್ತದೆ. ಆದ್ದರಿಂದ ಅದನ್ನೆಲ್ಲವನ್ನು ಕೂಡ ಯಜ್ಞದ ಸಾಲಿಗೆ ಸೇರಿಸಿದ್ದಾರೆ. ಯೋಗ ಯಜ್ಞಸ್ತಥಾ ಪರೇ, ಸ್ವಾಧ್ಯಾಯ. ನೋಡಿ, ಓದುವುದು ಕೂಡ ಒಂದು ಯಜ್ಞವಂತೆ. ಓದೋದೊಂದು ಯಜ್ಞನ. ನಮ್ಮಲ್ಲಿ ಒಂದು ಪುಸ್ತಕನೂ ಇಲ್ಲ. ಈಗಂತೂ ಈ ಅಂಗೈಯಲ್ಲಿ ಅರಮನೆ ಬಂದ ಮೇಲೆ ಯಾರ ಮನೇಲೂ ಪುಸ್ತಕ ಇಲ್ಲ. ನೋಡಿ, ನಮ್ಮ ಮನೇಲಿ ಮೊನ್ನೆ ಯಾರೋ ಒಂದು 18 ಏನು ಮಹಾಭಾರತ ಅದೆಲ್ಲ ಯಾರು ದಾಸರ ಇದನ್ನು ಓದೋರಿಲ್ಲ, ತಗೊಳ್ಳಿ ಅಂತ ನಮಗೆ ಲೈಬ್ರರಿ ತಂದ್ಕೊಟ್ಟು. ಈಗ ಯಾರು ಪುಸ್ತಕ ಓದುವ ಹವ್ಯಾಸವೇ ಇಲ್ಲ. ಎಷ್ಟೊತ್ತಿ ನೋಡೋದು ತಿಕ್ಕುದಪ್ಪ, ಅದು ಎಂತ ಇದೆ ಅಂತ ಗೊತ್ತಿಲ್ಲ. ಯಾರನ್ನು ಕೇಳಿ ರೋಡಲ್ಲಿ ಹೋಗಿ ಅವ್ರ ಕಿವಿ ಹೀಗೇ ಇರ್ತದೆ, ಬೈಕಲ್ಲಿ ಹೋಗಿ ಹೀಗೇ ಇರ್ತದೆ. ಅದಕ್ಕೆ ಯಾರೊಬ್ರು ಬಹಳ ಸುಂದರವಾಗಿ ಹೇಳಿದ್ದಾರೆ, ಒಬ್ಬರು ಸಂತರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಮೊಬೈಲ್ ಅಂದ್ರೆ ಹೇಗೆ ಅಂತ. ಈ ಕೌರವರಿಗೂ ಪಾಂಡವರಿಗೂ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ಕೌರವರೆಲ್ಲ ಸತ್ತೋಗ್ಬಿಟ್ರು ಪಾಪ. ಅವರಿಗೆಲ್ಲ ಪೈಶಾಚತ್ವ ಬಂದ್ಬಿಡ್ತಂತೆ ಕೌರವರಿಗೆ. ಆಗ ಕೌರವರು ಪಿಶಾಚತ್ವದಲ್ಲಿದ್ದಾರೆ. ಅವರೆಲ್ಲ ಕೇಳಿದ್ರಂತೆ, ಕೃಷ್ಣ ಏನೋ ತಪ್ಪು ಮಾಡಿಬಿಟ್ವಿ, ಈಗ ನಮಗೆಲ್ಲ ಪೈಶಾಚತ್ವ ಬಂದ್ಬಿಟ್ಟಿದೆ, ನೀನು ಏನಾದರೂ ಮಾಡಿ ನಮಗೊಂದು ಅನುಗ್ರಹ ಮಾಡಿ ನಮಗೊಂದು ಸದ್ಗತಿಯನ್ನು ಕರುಣಿಸು ಅಂತ ಕೇಳಿದನಂತೆ. ಆಗ ಶ್ರೀಕೃಷ್ಣ ಹೇಳಿದಂತೆ, ನೀವೇನು ಆಲೋಚನೆ ಮಾಡಬೇಡಿ, ನೀವು 100 ಜನರು ಕೂಡ ಕಲಿಯುಗದಲ್ಲಿ ಟಿವಿಯಲ್ಲಿ ಚಾನಲ್ ಆಗಿ ನಂತ. ಯಾರ್ಯಾರು ಹೆಚ್ಚೆಚ್ಚು ಟಿವಿ ನೋಡ್ತೀರಿ ಅವರೆಲ್ಲ ಕೌರವ್ರ ಜೊತೆಗೆ ಇರೋದು. ಯಾರು ಟಿವಿ ನೋಡಿ ಉದ್ಧಾರ ಆದವ್ರು ಇದಾರ? ಎಲ್ಲ BP ಜಾಸ್ತಿ, ಶುಗರ್ ಜಾಸ್ತಿ ಮಾಡ್ಕೊಳ್ಳೋರೆ. ಅಲ್ಲಿ ನೋಡಿ ಕಲಿಯುವಂಥದ್ದೇನಿಲ್ಲ ನಮಗೆ. ಆದರೂ ಯಾವುದೋ ಒಂದು ಧಾರಾವಾಹಿ, ಏನೋ ಕ್ಯೂರಿಯಾಸಿಟಿ, ಬೇಗ ಹಾಲು ಕರೆದು ಬಂದಾತು ಕೂತಾಸಪ್ಪ ಅದ್ರ ಮುಂದೆ. ನಮ್ಮನದೇ ಇನ್ನೊಂದು ಕಥೆಯಪ್ಪ, ಅದು ಇನ್ನೆಂಥದ್ದು ಅದರೊಳಗೆ, ಮತ್ತು ಅದನ್ನು ನೋಡೋದು ಅದಕ್ಕಾಗಿ. ಅದರಿಂದ ಯಾಕೆಂದ್ರೆ ನಮ್ಮ ಜೀವನವನ್ನು ನಾವು ಹ್ಯಾಕೆ ಕಳೀತಾ ಇದ್ದೇವೆ ಅಂತ. ಅಲ್ಲಿಯೇ ಶಕುನಿ ಇದ್ದ, ಅವನು ಕೇಳ್ತಾ ಇದ್ದಾನೆ, ಕೃಷ್ಣ ನನಗೇನು ಗತಿ? ಏನಿಲ್ಲ, ನೀನು ಮೊಬೈಲ್ ಆಗ್ಬಿಡು ಅಂತ. ಆದ್ದರಿಂದ ನಮ್ಮ ನಿತ್ಯದ ವ್ಯವಹಾರವೆಲ್ಲ ಶಕುನಿ ಜೊತೆಗೆ
ಜಾಸ್ತಿ. ಆದರೆ ದುರ್ಯೋಧನ ಮರಣಕ್ಕೆ, ಅವನ ನಾಶಕ್ಕೆ ಕಾರಣನಾಗಿರ್ತಕ್ಕಂಥವನೇ ಶಕುನಿ ಅಲ್ವಾ? ಆದ್ರಿಂದ ಅವನನ್ನು ಹೆಚ್ಚೆಚ್ಚು ನಾವು ಸಂಪರ್ಕದಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ, ನಮ್ಮ ನಾಶವೂ ಆಗ್ತದೆ ಅಂತ. ಎಷ್ಟು ಬೇಕಷ್ಟು, ಯಾವುದು ಕೂಡ ಭಗವಂತನಲ್ಲಿ ಎಲ್ಲಾ ಸೃಷ್ಟಿಯೂ ಕೂಡ ಭಗವಂತನದೇ ಆದರೂ ಅದನ್ನು ಹೇಗೆ, ಎಷ್ಟು, ಎಲ್ಲಿ, ಯಾವಾಗ ಉಪಯೋಗಿಸಬೇಕು ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಆಗ ಅದು ಸದುಪಯೋಗ ಆಗ್ತದೆ. ಈಗ ಮೊಬೈಲಿಂದ ಬೇಕಾದಷ್ಟು ನಮಗೆ ಅನುಕೂಲಗಳೇ ಆಗಿದೆ. ಆದರೆ ಇವತ್ತಿನ ಮಕ್ಕಳನ್ನು ಕೇಳಿ, ಮನೆಗೆ ಯಾರಾದರೂ ಬಂದರೆ ಯಾರದು ಗಮನ ಇಲ್ಲ, ಬರೇ ಒಂದು ರೂಮ್ ಸೇರ್ಕೊಂಡ್ಬಿಡ್ತಾವೆ, ಮೊಬೈಲ್ ಅವ್ರ ಜೊತೆಗೆ ಇದ್ದು ಬಿಡ್ತಾವೆ, ಊಟ ತಿಂಡಿ ಎಲ್ಲ ಮೊಬೈಲ್ ಜೊತೆಗೆ ಹೋಗಿ. ಇವತ್ತು ಹಿಂದಿನ ಪ್ರೇಮ ಇಲ್ಲ, ಹಿಂದಿನ ಸ್ನೇಹ ಇಲ್ಲ, ಹಿಂದಿನ ಸೌಹಾರ್ದ ಇಲ್ಲ, ಎಲ್ಲ ಕ್ರಾಸವಾಗಿ ಹೋಗ್ಬಿಟ್ಟಿದೆ. ಅದರಿಂದ ನಾವು ಯಾವುದನ್ನು ಎಷ್ಟು ಉಪಯೋಗಿಸಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೋಲೋ ಶ್ರೀರಾಮಚಂದ್ರ ಭಗವಾನಕ್ಕೆ. ಹಾಗೆ ನೋಡಿ, ಓದುವಂತಹ ಹವ್ಯಾಸ ಇಟ್ಟುಕೊಳ್ಬೇಕು. ರಾಮಾಯಣ, ಮಹಾಭಾರತ, ಭಾಗವತ ಇದನ್ನ ಒಂದು ಪುಟವನ್ನಾದರೂ ರಾತ್ರಿ ಮಲಗುವಾಗ ಓದಿ, ಜೀವನ ಸಾರ್ಥಕ ಆಗ್ತದೆ. ಯಾವುದನ್ನು ಓದ್ತಾ ನಾವು ಮಲಗಿರ್ತೇವೋ ಬೆಳಗ್ಗೆ, ಯಾಕೆಂದ್ರೆ ಯಾವ ಶರ್ಟ್ ಹಾಕೊಂಡು ಮಲಗಿರ್ತೇವೋ ಅದೇ ಶರ್ಟ್ ಅಲ್ಲಲ್ವಾ ಬೆಳಗ್ಗೆ ಹೇಳೋದು, ಮಧ್ಯದಲ್ಲೇನು ಚೇಂಜ್ ಆಗಿರುವುದಿಲ್ಲ ಅಲ್ವಾ? ಹಾಗೆ ನಾವು ಏನು ಯೋಚನೆ ಮಾಡ್ತಾ ಮಲಗಿರ್ತೇವೋ ಅದೇ ಬೆಳಗ್ಗೆ ಏಳುವಾಗ ನಮ್ಮ ಸುಪ್ತವಾಗಿರುವಂತಹ ನಾಡಿಗಳಲ್ಲಿ ಇಳಿದು ಅದೇ ನಮಗೆ ಮುಂದಿನ ಜನ್ಮಕ್ಕೋ ಮುಂದಿನ ಕಾರ್ಯಕ್ಕೋ ನಮಗೆ ಅದನ್ನು ತೊಡಗಿಸ್ಕೊಡ್ತದೆ. ಅದರಿಂದ ಉತ್ತಮವಾಗಿರುವಂತಹ ಗ್ರಂಥಗಳನ್ನು ಓದುವಂತಹ ಹವ್ಯಾಸ ನಾವು ಇಟ್ಕೊಳ್ಬೇಕು. ಅದರಿಂದ ಸ್ವಾಧ್ಯಾಯ ನೋಡಿ, ಓದುವುದು ಕೂಡ ಒಂದು ಯಜ್ಞವಂತೆ. ಹೌದು ಹರಿದಾಸರೇ, ಹಾಗಾಗಿ ನಾವು ಒಂದು ದೊಡ್ಡ ಯಜ್ಞ ಮಾಡಿದ್ದೇವೆ. ಏನು ಮಾಡಿದ್ದೀರಿ? ಏನಿಲ್ಲ, ನಮ್ಮ ತೀರ್ಥಹಳ್ಳಿಯಲ್ಲಿ ಎಲ್ಲ ಲೈಬ್ರರಿ ಇರುವಂಥ ಎಲ್ಲ ಕಥೆ ಕಾದಂಬರಿ ಎಲ್ಲ ಓದ್ಬಿಟ್ಟಿದ್ದೇವೆ. ನೀವು ಹೇಳಿದ್ರಲ್ಲ ಓದುವುದು ಒಂದು ದೊಡ್ಡ ಯಜ್ಞ ಅಂತ, ಅದಲ್ಲ. ಯಾಕೆಂದ್ರೆ ಸಾಹಿತ್ಯದಲ್ಲಿ 4 ವಿಭಾಗವನ್ನು ಹೇಳಿದ್ದಾರೆ. ಮೊದಲನೇದು ಅಮೃತ, ಎರಡನೇದು ಅನ್ನ, ಮೂರನೇದು ಅಮಲು, ನಾಲ್ಕನೇದು ಅಮೇಧ ಅಂತ 4 ವಿಭಾಗ. ಅಮೃತ ಅಂದರೆ ಯಾವುದು? ವೇದಾಧ್ಯಯನ, ಗೀತಾಧ್ಯಯನ, ಅಷ್ಟಾದಶ ಪುರಾಣಗಳ ಅಧ್ಯಯನ. ನೋಡಿ, ಪುರಾಣಗಳ ಪಾರಾಯಣನೂ ಕೂಡ ಇವರು ಮಾಡಿಸ್ತಾ ಇದ್ದಾರೆ. ಆ ಪುರಾಣಗಳ ಅಧ್ಯಯನ ಇದೆಲ್ಲವೂ ಕೂಡ ನಮ್ಮನ್ನು ಅಮೃತತ್ವದ ಕಡೆಗೆ ಕೊಂಡೊಯ್ತದೆ. ಆದ್ರಿಂದ ಅದನ್ನು ಅಮೃತ ಅಂತ ಕರೆದ್ರು. ಅನ್ನ ಅಂದರೆ ರಾಜ ಮಹಾರಾಜರುಗಳ ಇತಿಹಾಸ. ಅಮೃತ, ಅನ್ನ. ಅಮಲು ಅಂದ್ರೆ ಇದೇ ಜಾಸ್ತಿ ಅಂತೆ, ಪತ್ತೆದಾರಿ ಕಾದಂಬರಿಗಳಂತೆ. ಹಾಗೆ ಅನ್ನ, ಅಮೃತ, ಅಮಲು ಅಂದರೆ ಅಮೇಧ ಅಂದರೆ ಕಾಮ ಸಂಬಂಧವಾಗಿರ್ತಕ್ಕಂಥದ್ದು, ವರ್ಜ್ಯವಾಗಿರ್ತಕ್ಕಂಥದ್ದು. ಹೀಗೆ 4 ವಿಭಾಗ. ಯಾವುದು ನಮ್ಮನ್ನು ಅಮೃತತ್ವದ ಕಡೆಗೆ ಕೊಂಡೊಯ್ತಿದೆಯೋ ಅದರ ಅಧ್ಯಯನ ಆಗಬೇಕು. ಅದು ಸ್ವಾಧ್ಯಾಯ. ಇನ್ನೊಂದರ್ಥದಲ್ಲಿ ಸ್ವಾಧ್ಯಾಯ ಅಂದರೆ ನಿನ್ನನ್ನು ನೀನು ಅಧ್ಯಯನ ಮಾಡು. ಸ್ವಾಧ್ಯಾಯ ಜ್ಞಾನ ಯಜ್ಞ. ಕೊನೆಯದು ನಮಗೆಲ್ಲ ಜ್ಞಾನ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಾವೆಲ್ಲರೂ ಅಜ್ಞಾನಿಗಳೇ. ನಾವು ತಿಳ್ಕೊಂಡ ತಕ್ಷಣ ನಾವು ಜ್ಞಾನಿಗಳಾಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯವರೆಗೆ ಈ ಶರೀರವೇ ನಾನು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇರ್ತೇವೋ ಅಲ್ಲಿಯವರೆಗೂ ಅಜ್ಞಾನಿಗಳೇ. ನಾನು ಈ ಶರೀರವಲ್ಲ, ಸಕಲ ಚರಾಚರಗಳಲ್ಲಿ ವ್ಯಾಪ್ತನಾಗಿರುವಂಥ ಚೈತನ್ಯನೇ ನಾನು ಎನ್ನುವಂತಹ ಜ್ಞಾನ ಆಗಬೇಕು. ಆ ಜ್ಞಾನ ಆಗಬೇಕಾದ್ರೆ ಸದ್ಗುರುಗಳನ್ನು ಆಶ್ರಯಿಸಬೇಕು, ಗುರು ಸೇವೆಯನ್ನು ಮಾಡಬೇಕು, ಗುರು ವಚನದಂತೆ ನಾವು ನಡ್ಕೊಳ್ಬೇಕು, ಗುರುವಿನ ಅನುಗ್ರಹ ಆಗಬೇಕು. ಹಾಗೆ ಅದಕ್ಕಾಗಿ ತೊಡಗಿಸಿಕೊಳ್ಳುವಂತಹದ್ದು ಜ್ಞಾನ ಯಜ್ಞ ಅಂತ. ಹಾಗೆ ಇತ್ತ ಕಡೆಯಲ್ಲಿಯೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಾಮಿತ್ರರು ಯಜ್ಞವನ್ನು ಕೈಗೊಂಡಿದ್ದಾರೆ. ವೇದ ವೇದಾಂಗ ಪಾರಗತರಾಗಿರುವಂತಹ ಮಹಾನ್ ಮಹರ್ಷಿಗಳು ಬಂದು ಸೇರಿದ್ದಾರೆ, ವೇದ ಪಂಡಿತರು ಬಂದು ಸೇರಿದ್ದಾರೆ. ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ ವಿಶ್ವಾಮಿತ್ರರು. ಎಲ್ಲ ಋಷಿಮುನಿಗಳು ಕೂಡ ಆ ಸ್ವಾಹ ಮಂತ್ರದೊಂದಿಗೆ ಯಜ್ಞೇಶ್ವರನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪರಮ ಭಕ್ತಿಯಿಂದ. ಯಜ್ಞೇಶ್ವರನು ಕೂಡ ಇವರೆಲ್ಲರೂ ಕೊಡುವಂತಹ ಹವಿಸ್ಸನ್ನ ತೆಗೆದುಕೊಂಡು ಜಾಜ್ವಲ್ಯಮಾನನಾಗಿ ಉರಿತಾ ಇದ್ದಾನಂತೆ. ತನ್ನ ಸಪ್ತ ನಾಲಿಗಳಿಂದಲೂ ಕೂಡ ಸ್ವೀಕಾರ ಮಾಡ್ತಾ ಇದ್ದಾನಂತೆ. ನೋಡಿ, ಯಜ್ಞೇಶ್ವರನಿಗೆ 7 ನಾಲಿಗೆ ಅಂತ ಹೇಳ್ತಾರೆ. ಕಾಲಿ ಕರಾಲಿ ಚ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವ ರುಚೀಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಕ್ವ ಅಂತ ಹೇಳ್ತಾರೆ. ಹೀಗೆ ತನ್ನ 7 ನಾಲಿಗಳಿಂದಲೂ ಕೂಡ ಸ್ವೀಕಾರ ಮಾಡ್ತಾ ಇತ್ತಗಳಲ್ಲಿ ಮಾರೀಚ ಸುಬಾಹು ನೋಡ್ತಾ ಇದ್ದರು. ಅಕ್ಕೋ ಮಹರ್ಷಿಗಳ ಯಜ್ಞವನ್ನು ಕೈಗೊಂಡಿದ್ದಾರೆ. ಈ ಯಜ್ಞ ಸಾಂಗವಾಗಿ ನೆರವೇರಬಾರದು ಅಂತ ಹೇಳಿಬಿಟ್ಟು ರಕ್ತ ಮಾಂಸಗಳಿಂದ ತುಂಬಿರುವಂತಹ ದೊಡ್ಡ ದೊಡ್ಡ ಪಾತ್ರೆಯನ್ನು ತಂದು ಬಿಸಾಕಿದ್ದಾರೆ. ಯಜ್ಞಕುಂಡ ಪವಿತ್ರವಾಯಿತು. ಯಜ್ಞೇಶ್ವರ ಕ್ಷೀಣಿಸ್ತಾ ಇದ್ದಾನೆ. ವಿಶ್ವಾಮಿತ್ರರು ನೋಡ್ತಾ ಇದ್ದಾರೆ. ದೃಷ್ಟ್ವಾತೌ ರಾಕ್ಷಸೌ ಧೂರ್ತೌ ವಿಶ್ವಾಮಿತ್ರೋ ಮಹಾಮುನಿಗೆ ಶಾಪಾನುಗ್ರಹ ಸಮರ್ಥೋಪಿ ಜಿತೇಂದ್ರಿಯ ಸಸೋಡವಾ. ನೋಡ್ತಾ ಇದ್ದಾರೆ, ಇದೇನಿದು? ಈ ರಾಕ್ಷಸರನ್ನ ನನ್ನ ತಪೋಬರನ್ನ ಸುಟ್ಟು ಬಿಡದೆ, ಸುಟ್ಟು ಬಿಡಬಲ್ಲೆ. ಶಪಿಸಿ ಭಸ್ಮವ ಮಾಡಲೆನ್ನಯ ತಪದ ಶಕ್ತಿಯು ವ್ಯರ್ಥ. ಸಪರಿವಾರವ ನಾಶಗೈಯದೆ ಯಜ್ಞ ನಡೆಯದಲ್ಲ.
ನನ್ನ ತಪೋಬಲದಿಂದಲೇ ಸುಟ್ಟು ಭಸ್ಮ ಮಾಡಿಬಿಡಬಲ್ಲೆ. ಆದರೆ ಎಷ್ಟೋ ವರ್ಷಗಳಿಂದ ಸಂಚಯಿಸಿಕೊಂಡು ಬಂದಿರುವಂತಹ ಈ ನನ್ನ ತಪಶಕ್ತಿ ಈ ಎಕ್ಕಚ್ಚಿತ್ತಿ ರಾಕ್ಷರ ಸಂಹಾರಕ್ಕಾಗಿ ವಿನಿಯೋಗ ಆಗಬಾರದು. ಹಾಗಾದರೆ ಈ ರಾಕ್ಷನ ಸಂಹಾರ ಮಾಡಿ ನಮ್ಮ ಯಜ್ಞವನ್ನು ಸಂರಕ್ಷಣೆ ಮಾಡುವಂತಹ ಸಾಮರ್ಥ್ಯಶಾಲಿ ನಮ್ಮಲ್ಲಿ ಯಾರಿದ್ದಾರೆ? ಕ್ಷಣಕಾಲ ಸಮಾಧಿಸ್ಥರಾಗಿದ್ದಾರೆ. ವಿಶ್ವಾಮಿತ್ರ ಮನೋಪಟದಲ್ಲಿ ಧನುರ್ಧಾರಿಯಾಗಿರುವಂಥ ಪತಿತ ಪಾವನನಾಗಿರುವಂಥ ಪ್ರಭು ಶ್ರೀರಾಮಚಂದ್ರ ದಿವ್ಯ ಮಂಗಳ ಮೂರ್ತಿ ಹಾದು ಹೋಗ್ತಾ ಇದೆ. ಅರ್ಥವಾಯಿತು, ರಾಮಚಂದ್ರ ಮಹಾನ್ ಸಾಮರ್ಥ್ಯಶಾಲಿ. ಮಹರ್ಷಿಗಳೇ, ಕೌಸಲ್ಯ ಗರ್ಭ ಸಂಭೂತಂ ಪಲಾಶನಾಶಕಂ ರಾಮಾಗ್ನಿಂ ಆನಯಿಷ್ಯಾಮಿ ಕರಿಷ್ಯಾಮಿ ನಿರೀತಿಕಾ. ಮಹರ್ಷಿಗಳೇ, ಕೌಸಲ್ಯ ಗರ್ಭ ಸಂಭೂತನಾಗಿರುವಂತಹ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾಗಿರುವಂತಹ ಶ್ರೀರಾಮಚಂದ್ರ ಮಹಾನ್ ಸಾಮರ್ಥ್ಯಶಾಲಿ. ಆದ್ದರಿಂದ ಅವನನ್ನ ಈ ಯಜ್ಞ ಸಂರಕ್ಷಣೆಗೆ ನಾನು ಕರ್ಕೊಂಡು ಬರ್ತೇನೆ. ಮಹರ್ಷಿಗಳೇ, ಬಿಡಿ ಚಿಂತೆಯನೆನ್ನುತ ಋಷಿಗಳನ್ನು ಒಡನೊಡಂಬಡಿಸಿ ಕೌಶಿಕನು ಸಡಗರ ತಿಂಸಾಕೇತನಗರಿಗೆ ಸಡಗರ ತಿಂಸಾಕೇತನಗರಿಗೆ ಒಡನೆ ಬಂದ ಮುನಿಪೋತ್ತಮನು. ವಿಶ್ವಾಮಿತ್ರ ಮಹಾಮುನಿಗಳು ರಾಮನನ್ನ ಕರೆತರುವುದಕ್ಕೋಸ್ಕರವಾಗಿ ತನ್ನ ಆರಾಧ್ಯ ದೈವನಾಗಿರುವಂತಹ ಆ ಪರಶಿವನನ್ನ ಧ್ಯಾನ ಮಾಡುತ್ತಾ ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಅಥ ಕಥಮಪಿ ಮದ್ರಸನಾಂ ತ್ವದ್ಗುಣಲೇಶೈರ್ವಿಶೋದಯಾಮಿ ವಿಭೋ. ಅಥ ಕಥಮಪಿ ಮದ್ರಸನಾಂ ತ್ವದ್ಗುಣಲೇಶೈರ್ವಿಶೋದಯಾಮಿ ವಿಭೋ. ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಆಖಂಡಲ ಮದ ಖಂಡನ ಪಂಡಿತ ತಂಡು ಪ್ರಿಯ ಚಂಡೀಶ ವಿಭೋ. ಆಖಂಡಲ ಮದ ಖಂಡನ ಪಂಡಿತ ತಂಡು ಪ್ರಿಯ ಚಂಡೀಶ ವಿಭೋ. ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಶರಣಂ ಮೇ ತವ ಚರಣಯುಗಂ. ಇಭ ಚರ್ಮಾಂಬರ ಶಂಬರ ರಿಪುವ ಪುರಪಗರಣೋಜ್ವಲ ನಯನ ವಿಭೋ. ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಋಷಿವರ ಮಾನಸ ಹಂಸ ಚರಾಚರ ಸೃಷ್ಟಿ ಸ್ಥಿತಿ ಲಯಕಾರ ಭೋ. ಋಷಿವರ ಮಾನಸ ಸೃಷ್ಟಿ ಸ್ಥಿತಿ ಲಯ ಕಾರಣ ಭೋ. ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಶರಣಂ ಮೇ ತವ ಚರಣಯುಗಂ. ಶರಣಂ ಮೇ ತವ ಚರಣಯುಗಂ. ಹರ ನಮ ಪಾರ್ವತೀ ಪತಯೇ ಹರ ಹರ. ಎಲ್ಲ ಗಟ್ಟಿಯಾಗಿ ಹೇಳಿ. ನೀವು ಹೇಳಿದ್ ನೋಡಿದ್ರೆ ಈಗಲೂ ಇನ್ನೂ ಕ್ಷಣಕ್ಕೂ ಕೊನೆಗೆ ಉಸಿರು ಮೇಲೆ ಕೆಳಗೆ ಆಗೋರು ಮಾತಾಡ್ತಾರೆ ಒಂದೊಂದ್ಸಲಿ. ಹಂಗೆ ಕೇಳಿದ್ರು ಗಟ್ಟಿಯಾಗಿ ಹೇಳಿ ಪರಮಾತ್ಮ ನಾಮಸ್ಮರಣೆ. ಹರ ನಮ ಪಾರ್ವತೀ ಪತಯೇ ಹರ ಹರ. ನಮಗೂ ಧೈರ್ಯ ನೀವಿದ್ದೀರಿ ಅಂತ. ಶಂಭೋ ಶಂಕರ ಅಂತ ಹೇಳ್ತಾ ಶಂಕರನ ಗುಣಗಾನವನ್ನು ಮಾಡ್ತಾ ವಿಶ್ವಾಮಿತ್ರರು ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಅಯೋಧ್ಯೆಯ ಹೊರನಗರವನ್ನು ಹೊರವಲಯವನ್ನು ನೋಡಿದರಂತೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರಿಗೆ ಅರ್ಥವಾಯ್ತಂತೆ ದಶರಥ ಮಹಾಧರ್ಮಿಷ್ಠ. ಒಂದು ಗ್ರಾಮದ ಹೊರಭಾಗವನ್ನು ನೋಡಿದ್ರೆ ಗೊತ್ತಾಗ್ತಿದೆಯಂತೆ ಈ ಊರಿನ ಮಂಡಲ ಪಂಚಾಯಿತಿ ಅಧ್ಯಕ್ಷರು ಎಂಥವ್ರು ಅಂತ ಗೊತ್ತಾಗ್ಬಿಡ್ತದೆ ಅಂತ. ಹಾಗೆ ಒಂದು ಪಟ್ಟಣದ ಹೊರಭಾಗವನ್ನು ನೋಡಿದ್ರೆ ಗೊತ್ತಾಗ್ತದೆಯಂತೆ ಇಲ್ಲಿನ ಕಾರ್ಪೊರೇಟರ್ ಎಂಥವ್ರು ಅಂತ ಗೊತ್ತಾಗ್ತದೆಯಂತೆ. ಹಾಗೆ ಒಂದು ದೇವಾಲಯವನ್ನು ನೋಡಿದ್ರೆ ಗೊತ್ತಾಗ್ತದೆಯಂತೆ ಈ ದೇವಾಲಯದ ಕನ್ವೀನಿಯರ್ ಎಂಥವ್ರು ಅಂತ ಗೊತ್ತಾಗ್ತದೆಯಂತೆ. ಹಾಗೆಯೇ ಒಂದು ಮನೆಯ ಮುಂಭಾಗವನ್ನು ನೋಡಿದ್ರೆ ಅರ್ಥವಾಗ್ತದೆಯಂತೆ ಈ ಮನೆಯ ಯಜಮಾನನ ಗುಣ ಲಕ್ಷಣಗಳು ಏನು ಅಂತ ಗೊತ್ತಾಗ್ಬಿಡ್ತದೆಯಂತೆ. ಹಾಗೆ ಅಯೋಧ್ಯ ನಗರದ ಹೊರವಲಯವನ್ನು ನೋಡುವಾಗ ವಿಶ್ವಾಮಿತ್ರರಿಗೆ ಅರ್ಥವಾಯ್ತಂತೆ ದಶರಥ ಮಹಾಧರ್ಮಿಷ್ಠ. ನೋಡಿ, ದಶರಥ ಎಷ್ಟು ಸುಂದರವಾದ ಶಬ್ದ ಅದು. ತನ್ನ ದಶೇಂದ್ರಿಯಗಳನ್ನು ಕೂಡ ತನ್ನ ಹಿಡಿತಲಿಟ್ಟುಕೊಂಡಿರ್ತಕ್ಕಂಥವನು ಈ ದಶರಥ ಚಕ್ರವರ್ತಿ. ಅಷ್ಟೇ ಅಲ್ಲ, ದಶ ದಿಕ್ಕುಗಳಿಗೂ ಕೂಡ ರಥವನ್ನು ಓಡಿಸುವಂಥ ಮಹಾನ್ ಸಾಮರ್ಥ್ಯ ಹೊಂದಿರತಕ್ಕಂಥವನು ಈ ದಶರಥ ಚಕ್ರವರ್ತಿ. ಆ ದಶರಥ ಚಕ್ರವರ್ತಿಯ ಆಡಳಿತ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು.
ಋಷಿ ಪರಿಷತ್ತು ಮತ್ತು ಮಂತ್ರಿ ಪರಿಷತ್ತು ಎರಡಿತ್ತು ಅಲ್ಲಿ. ಯಾವುದಾದ್ರೂ ಒಂದು ಕಾನೂನನ್ನು ಜಾರಿಗೆ ತರಬೇಕಾದ್ರೆ ಮಂತ್ರಿ ಮಂಡಲದವರೆಲ್ಲ ವಿಚಾರ ಮಾಡಿ ಅದನ್ನ ಋಷಿ ಮಂಡಲಕ್ಕೆ, ಋಷಿ ಪರಿಷತ್ತಿಗೆ ಕಳಿಸ್ತಾ ಇದ್ರು. ಋಷಿ ಪರಿಷತ್ತಿನವರು ಅದರ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ಇದು ಪ್ರಜೆಗಳಿಗೆ ಹಿತವಾಗ್ತದೆ ಅಂತ ಆದ್ರೆ ಮಾತ್ರ ಅದನ್ನ ಜಾರಿಗೆ ತರುವುದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ರು. ಋಷಿ ಪರಿಷತ್ತಿನವರು ಒಪ್ಪಲಿಲ್ಲ ಅಂದ್ರೆ ಮಂತ್ರಿ ಮಂಡಲದವರು ಉಸಿರೆತ್ತುವ ಹಾಗಿಲ್ಲ. ಈಗ ಹೇಗೆ ವಿಧಾನಸಭೆ ವಿಧಾನ ಪರಿಷತ್ತು ಇತ್ತು ಇದೆಯೋ ಹಾಗೆ ಅವತ್ತು ಕೂಡ ಮಂತ್ರಿ ಮಂಡಲ ಮತ್ತು ಋಷಿ ಪರಿಷತ್ತು ಅಂತ ಇತ್ತು. ಋಷಿ ಪರಿಷತ್ತಿನವರು ಒಪ್ಪಿದ್ರೆ ಮಾತ್ರ ಅದನ್ನು ಜಾರಿಗೆ ತರುವುದಕ್ಕೆ ಸಾಧ್ಯವಾಗ್ತಾ ಇತ್ತು. ಇವತ್ತು ಬರೇ ಜಗಳ ಬಿಟ್ರೆ ಇನ್ನೇನು ನಮ್ಮ ದೇಶಕ್ಕೆ ಉಪಯೋಗ ಆಗ್ತಾ ಇಲ್ಲ. ಅದಕ್ಕೆ ಒಬ್ಬ ರಾಜ ಸಮರ್ಥನಾಗಿರ್ಬೇಕು. ಎಲ್ಲಿ ರಾಜ ಸಮರ್ಥನೆ, ಯಾಕೆಂದ್ರೆ ಹಿಂದೆ ಒಬ್ಬ ರಾಜನಾಗಬೇಕಾದ್ರೆ, ಒಬ್ಬ ಮಂತ್ರಿ ಆಗಬೇಕಾದ್ರೆ ಅವನಿಗೆ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರೆ ಧರ್ಮಶಾಸ್ತ್ರದ ಅಧ್ಯಯನ ಮಾಡಿರಬೇಕಾಗಿತ್ತು. ಯಾಕೆಂದ್ರೆ ಧರ್ಮಾಧರ್ಮಗಳ ಪರಿವೆ ರಾಜನಿಗಿಲ್ಲದೆ ಹೋದರೆ ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಸೋದು ಹೇಗೆ? ಯಥಾ ರಾಜ ತಥಾ ಪ್ರಜಾ. ರಾಜ ಅಧರ್ಮವಂತನಾದರೆ ಪ್ರಜೆಗಳು ಅಧರ್ಮವಂತರೇ ಆಗ್ತಾರೆ, ರಾಜ ಧರ್ಮಿಷ್ಠನಾದರೆ ಪ್ರಜೆಗಳು ಕೂಡ ಧರ್ಮಿಷ್ಠರೇ ಆಗ್ತಾರೆ. ಆದ್ರಿಂದ ಆ ರಾಜನಾಗಿರ್ತಕ್ಕಂಥವನಿಗೆ ಎಂತೆಂಥ ಗುಣಗಳಿರಬೇಕು, ರಾಜನಾಗಿರ್ತಕ್ಕಂಥವನು ಹೇಗಿರಬೇಕು. ಬಾಣಭಟ್ಟ ಕಾದಂಬರಿ ಎನ್ನುವಂಥ ಒಂದು ಸುಂದರ ಗ್ರಂಥವನ್ನು ಬರೆದಿದ್ದಾನೆ ಸಂಸ್ಕೃತದಲ್ಲಿ. ಶೂದ್ರಕ ರಾಜನ ಗುಣಗಳು ಹೇಗಿತ್ತು ಅಂತ ವರ್ಣಿಸ್ತಾನೆ. ಆ ಶೂದ್ರಕ ರಾಜನಲ್ಲಿ ಎಂತೆಂಥ ಗುಣಗಳಿತ್ತು. ಎಷ್ಟ ಮನಸ್ಸಿ ಧರ್ಮೇಣ ಕೋಪೇಯಮೇನ ಪ್ರಸಾದೇ ಧನದೇನ ಪ್ರತಾಪೇ ಭಕ್ನಿನ ಭುಜೇ ಭುವ ದೃಶಿಶ್ರಿಯ ವಾಚಿ ಸರಸ್ವತ್ಯ ಮುಖೇ ಶಶಿನ ಬಲೇ ಮರುತ ಪ್ರಜ್ಞಾಯಾಂ ಸುರಗುರುಣ ರೂಪೇ ಮನಸ್ಸಿ ಜೈನ ತೇಜಸಿ ಸವಿತಾ ಚ ವಸತಾ ಸರ್ವದೇವಮಯಸ್ಯ ಪ್ರಕಟಿತ ವಿಶ್ವರೂಪ ಕೃತೆ ಅನುಕರೋತಿ ಭಗವತೋ ನಾರಾಯಣಸ್ಯ ಅಂತ ಹೊಗಳುತ್ತಾರೆ. ನೋಡಿ, ಎಲ್ಲ ಗುಣಗಳು ಕೂಡ ದಶರಥ ಚಕ್ರವರ್ತಿಯಲ್ಲಿ ಮನೆ ಮಾಡಿಕೊಂಡಿತ್ತು. ಆದ್ದರಿಂದ ಒಬ್ಬ ಮಂತ್ರಿಯನ್ನ, ರಾಜನನ್ನ ಆರಿಸಬೇಕಾದ್ರೆ ಪ್ರಜೆಗಳಿಗೆ ಚೆನ್ನಾಗಿ ಬುದ್ಧಿ ಇರಬೇಕು ಅಂತ, ಪ್ರಜೆಗಳಿಗೆ ದೇಶದ ಬಗ್ಗೆ ಅಭಿಮಾನ ಪ್ರೇಮ ಇರಬೇಕು ಅಂತ. ದೇಶ ನನ್ನದು, ನನ್ನದು ನಾಡು ಎನ್ನದ ಮಾನವನ ಎದೆ ಸುಡುಗಾಡು ಅಂತ ಹೇಳಿದ್ರು. ಒಬ್ಬ ರಾಜ ಇದ್ದಂತೆ, ಅವನಿಗೆ ಒಬ್ಬ ಮಂತ್ರಿ ಇದ್ದ. ಹಿಂದೆಲ್ಲ ಹಾಗೆ ಒಬ್ಬ ರಾಜ, ಅವನಿಗೆ ಒಬ್ಬ ಮಂತ್ರಿ. ಅಂದ್ರೆ ಅಂತಂಥ ಮೇಧಾವಿಗಳಿರ್ತಿದ್ರು. ಇವತ್ತು ಎಷ್ಟು ಜನ ಮಂತ್ರಿಗಳಿದ್ರು ನಮ್ಮ ದೇಶ ಉದ್ಧಾರ ಆಗೋದು ಕಾಣೋದಿಲ್ಲ ನೋಡು. ಸರಿ ಪಾಪ ಒಬ್ಬ ಮಂತ್ರಿ ಇದ್ದ, ಅವನು ಸತ್ತು ಹೋಗ್ಬಿಟ್ಟ. ಆಗ ರಾಜ ಒಳ್ಳೆ ಪ್ರಾಮಾಣಿಕನಾದಂಥ ಮಂತ್ರಿ ಬೇಕು, ಆರಿಸ್ಬೇಕು ಅಂತ ಒಂದು ಪರೀಕ್ಷೆ ಇಟ್ಟನಂತೆ. ಆ ಪರೀಕ್ಷೆಯಲ್ಲಿ ಎಲ್ಲ ಫೇಲ್ ಆಗಿ ಇಬ್ಬರು ಸಿಕ್ಬಿಟ್ರು, ಇಬ್ಬರು ಪಾಸ್ ಆಗ್ಬಿಟ್ರು. ಬೇಕಾಗಿರೋದು ಒಬ್ಬನೇ, ಇಬ್ಬರಿದ್ದಾರಲ್ಲ, ನಾವು ಅದರೊಂದು ಹೊಸ ಖಾತೆ ತೆಗಿತಿದ್ವಿ. ರಾಜ ಆಲೋಚನೆ ಮಾಡ್ತಾ ಇದ್ದಾನೆ, ಇವರಿಬ್ಬರಲ್ಲಿ ಯಾರು ಪ್ರಾಮಾಣಿಕರು ನೋಡಬೇಕು ಅಂತ ಹೇಳಿಬಿಟ್ಟು ಇವರಿಬ್ಬರ ಕೈಗೂ ಚಕ್ಕರಿ ತುಂಬಿರುವಂತಹ ಡಬ್ಬವನ್ನು ಕೊಟ್ಟು ದೂರದ ಊರಿನಲ್ಲಿರುವಂತಹ ಮಗಳ ಮನೆಗೆ ತಲುಪಿಸಿ ಬನ್ನಿ ಎಂದ. ಪಾಪ ಇವರಿಬ್ಬರು ತಗೊಂಡೋಗಿ ರಾಜನ ಮಗಳ ಮನೆಗೆ ತಲುಪಿಸಿ ಬಂದರು. ರಾಜನ ಮಗಳು ಸಂದೇಶ ಕಳಿಸಿದ್ಲು, ಅಪ್ಪ ನೀವು ಕಳಿಸಿರುವಂಥ ಎರಡೂ ಚಕ್ಕಲಿ ಡಬ್ಬ ತಲುಪಿದೆ. ಮೊದಲನೇದ್ರಲ್ಲಿ 99 ಚಕ್ಕಲಿ ಇದೆ, ಎರಡನೇದ್ರಲ್ಲಿ ಹಾಗಲ್ಲ 100ಕ್ಕೆ 100 ಇದೆ, ಸೈಜೆಲ್ಲ ಸಣ್ಣದಾಗಿದೆ ಅಂತ ಬರಲಂತೆ. ಮೊದಲನೇ ಏನು ಮಾಡಿದ್ರು, ಇಷ್ಟೆಲ್ಲ ಇರುವಾಗ ಒಂದು ತಿಂದ್ರೆ ಗೊತ್ತಾಗೋದಿಲ್ಲ ಅಂತ ಇಂಥವ್ರು ಬೇಗ ಸಿಕ್ಕಾಕೋತಾರೆ. ಎರಡನೇವ ಹಾಗಲ್ಲ, ಮಹಾಬುದ್ಧಿವಂತ, ಲೆಕ್ಕನೂ ಇರಬೇಕು, ತಾನು ತಿಂದಿರಬೇಕು. ಅದಕ್ಕೆ ಎಲ್ಲ ಚಕ್ಲಿದು ಒಂದೊಂದು ಸುತ್ತ ತಿಂದಿದ್ದಂತೆ. ಅದಕ್ಕೆ 100ಕ್ಕೆ 100 ಇದೆ, ಸೈಜ್ ಎಲ್ಲ ಸಣ್ಣದಾಗಿದೆ. ಇಂಥವರೆಲ್ಲ ಇದ್ದರೆ ನಮ್ಮ ದೇಶ ಸ್ಥಿತಿ ಎತ್ತ ಕಡೆಗೆ ಹೋಗುತ್ತದೆ ಅಂತ ಆಲೋಚನೆ ಮಾಡಬೇಕು. ಆದರೆ ಇತ್ತ ಕಡೆ ಇಲ್ಲ ಹಾಗಲ್ಲ. ದಶರಥ ಚಕ್ರವರ್ತಿ ಮಹಾನ್ ಧರ್ಮಿಷ್ಠ. ಇದು ವಿಶ್ವಾಮಿತ್ರರಿಗೆ ಅಯೋಧ್ಯ ನಗರದ ಹೊರವಲಯವನ್ನು ನೋಡುವಾಗಲೇ ಅರ್ಥವಾಯಿತಂತೆ. ವಿಶ್ವಾಮಿತ್ರ ಅಯೋಧ್ಯ ನಗರದ ಒಳ ಪ್ರವೇಶವನ್ನು ಮಾಡಿದ್ದಾರೆ. ಅಯೋಧ್ಯ ನಗರ ಅವರ ಕಂಗಳಿಗೆ ಕಾಣಿಸ್ತಾ ಇದೆಯಂತೆ. ಹೇಗೆ? ವೈಭವ ಪೂರಿತ ಅಯೋಧ್ಯ ನಗರ ಶೋಭಿಸುತ್ತಿಗುದೈ ಗುಡಿ ಪ್ರಾಕಾರ, ಮನೆ ಮನಗಳ ವಿಭವದ ಸೌಧಗಳ ಮನವ ಸೂರೆಗೊಳ್ಳುವ ಭವನಗಳ ಮುಂಭಾಗದಿ ಕಂಗೊಳಿಪ ತೋರಣ ಸಂಭ್ರಮದಿಂ ರಾಜಿಪ ಉದ್ಯಾನ ತರತರ ರಚಿಸಿಗ ರಂಗೋಲಿಗಳ ಪರಿಪರಿ ರಾಜಿಪ ಕೂಚಲ್ಲಿಗಳ ಶ್ರೀಗಂಧದ ಕೆತ್ತನೆಯ ಚಿತ್ರಗಳ ತೇಗದಿಂದ ರಚಿಸಿಗ ಕಂಬಗಳ ಯಾರಿಗರೈ ವರ್ಣಿಸಲು ಸುರಪುರಕ್ಕಿಂತಲೂ ಮಿಗಿಲು ಶೇಷಗ ಸಾಧ್ಯ ಪೊಗಳಲು ವರ್ಣಿಸೆ ಕವಿಗುದ್ದಿಗಿಲು ಅಲ್ಲಿಗಲ್ಲಿ ಶೃಂಗರಿಸಿಗ ಚಪ್ಪರ ಸಲ್ಲಲಿತದ ವಲ್ಲರಿಗಳ್ ಮಲ್ಲಿಕಾಬಕುಳ ಚೂತಾಶೋಕದಿ ರಚಿಸಿದಂತ ಜಲ್ಲರಿಗಳ್ ಪುಲ್ಲನಯನಯರ ಚಂಚಲಾಕ್ಷಿಯರ ಮೆಲ್ಲಡಿಗಳ ನಿಧನಿಯೋಳ್ ಎಲ್ಲೆಲ್ಲಿಯೂ ಪಸರಿಸಿಗ ಗುಗ್ಗುರದ ಘಮ ಘಮಿಸಿ
ಸೂಸುವ ಪರಿಮಳಗಳು ವನಿತೆಯರಿನಿದನೆ ಗಿಳಿಗಳ ಮೆಲ್ಲೊಳಿ ಅಳಿಕುಲಗಳ ಹರ್ಷಸ್ವನ ನವಿಲ ನರ್ತನ ಕೋಗಿಲ ಇಂಚರ ವಿಹಗ ಸಮೂಗ ವಿತಾನ ಫಲಭಾರತಿ ಭಾಗಿಗ ತರು ವೃಂದದ ವಿನಯ ವಿಧೇಯದ ನಮನ ಕದಳೀವನ ಪೂಗೀವನ ದ್ರಾಕ್ಷ ವನಗಳ ಸುಂದರ ತಾಣ ಅಂಬರ ಚುಂಬಿಪ ಭವನ ರತ್ನವಜ್ರ ಸಮ್ಮಿಲನ ಬಹು ಸಾಮಂತರ ಗಣನ ಮಹಾ ಸೈನ್ಯಗಳ ಠಾಣ ಚಿನ್ನದ ಬದುಕೆಯ ಕೋಟಗಳಿಂ ಕಂಗೊಳಿಸುವ ದೇವಸ್ಥಾನ ರನ್ನದ ಸೋಪಾನಗಳಿಂದೊಪ್ಪುವ ವಿಶಾಲತರ ಆಸ್ಥಾನ ಉನ್ನತ ವಿದ್ಯಾ ಸ್ನಾತಕ ವೃಂದದ ಆಶೀರ್ವಾದದ ಮಿಲನ ನದಿ ಸರಸಿಗಳಿ ಮೆರೆಯುವ ನಗರವ ಚತುರನಾವನ ಬಣ್ಣಿಸಿ ತೀರುವ ಸದಯ ಹೃದಯ ದಿಂಬೇಳುವೆ ಸತ್ಯವ ಅದ್ಭುತ ವೈಹ ಅಯೋಧ್ಯ ನಗರ. ಬೋಲೋ ಶ್ರೀರಾಮಚಂದ್ರ ಭಗವಾನಕ್ಕೆ. ಇಂತಹ ಅದ್ಭುತವಾಗಿರುವಂತಹ ಪರಮ ಪಾವನವಾಗಿರುವಂತಹ ಆ ಅಯೋಧ್ಯ ನಗರದ ಸೌಂದರ್ಯವನ್ನು ನೋಡ್ತಾ ವಿಶ್ವಾಮಿತ್ರರು ಆ ದಶರಥನ ಅರಮನೆಯತ್ತ ಬರ್ತಾ ಇದ್ದಾರೆ. ತನ್ನ ಅರಮನೆಯತ್ತ ಬಂದಿರುವಂತಹ ವಿಶ್ವಾಮಿತ್ರನ ಕರೆತಂದು ಕುಳ್ಳಿರಿಸಿ ಅರ್ಘ್ಯ ಪಾದ್ಯ ಮತ್ತು ಸತ್ಕಾರ ಮಾಡ್ತಾ ಇದ್ದಾನೆ ದಶರಥ. ಏಕೆಂದರೆ ಅತಿಥಿ ಸತ್ಕಾರ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ತರವಾಗಿರುವಂತಹ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಅತಿಥೌ ತಿಷ್ಠದಿ ದ್ವಾರೇಯೋ ಭುಂಕ್ತೆಯನ್ನಂ ವಿಹಾಯತಂ ಗೋಮಾಂಸ ಸಮವನ್ನಂ ತತ್ ಸಚಾಂಡಾಲ ಸಮೋನರಹ ಅಂತ ಹೇಳ್ತಾರೆ. ಹಾಗೆ ಇತ್ತ ಕಡೆಯಲ್ಲಿಯೂ ಕೂಡ ದಶರಥ ಆ ವಿಶ್ವಾಮಿತ್ರರನ್ನ ಸತ್ಕಾರ ಮಾಡ್ತಾ ಇದ್ದ. ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನನ್ನ ಮನೆ ಮತ್ತು ಮನ ಎರಡೂ ಕೂಡ ಪಾವನವಾಯಿತು. ನಿಮ್ಮ ಪಾದ ಧೂಳೆಯಿಂದ ಇಡೀ ಅಯೋಧ್ಯ ನಗರವೇ ಪಾವನವಾಯಿತು. ಮಹರ್ಷಿ, ಇವತ್ತು ನಾನು ಬದುಕಿದ್ದು ಸಾರ್ಥಕವಾಯಿತು. ಹಿಂದೆಲ್ಲ ಯಾವ ಯಜ್ಞ ಯಾಗಾದಿಗಳನ್ನೆಲ್ಲ ನಡೆಸಿಕೊಂಡು ಬಂದಿದ್ನೋ ಅದು ಎಲ್ಲವೂ ಕೂಡ ಇವತ್ತು ನಿಮ್ಮ ದರ್ಶನದ ನನಗೆ ಫಲ ಕೊಟ್ಟಿತ್ತು. ಮಹರ್ಷಿ, ಸತ್ಪಾತ್ರರು ಸಿಕ್ಕಾಗಲೇ ದಾನಾದಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಥಾಮೃತಸ್ಯ ಸಂಪ್ರಾಪ್ತಿಗೆ ಯಥಾ ವರ್ಷ ಮನೂದಕ್ಕೆ. ಮಹರ್ಷಿ, ಬರಗಾಲದಿಂದ ಪೀಡಿತವಾದಂತಹ ಪ್ರದೇಶಕ್ಕೆ ಮಳೆ ಬಂದರೆ ಎಂತಹ ಆನಂದವಾಗ್ತದೆ, ತನ್ನ ಧರ್ಮಪತ್ನಿಯಲ್ಲಿ ಪುತ್ರೋತ್ಸವವಾದರೆ ಎಂತಹ ಆನಂದವಾಗ್ತದೆ. ಇವತ್ತು ನಿಮ್ಮ ದರ್ಶನದ ಅಂತಹ ಆನಂದ ನನಗಾಗ್ತಾ ಇದೆ. ಹಾಗಾದ್ರೆ ಮಹರ್ಷಿಗಳೇ, ಕಂಚತೆ ಪರಮಂ ಕಾಮಂ ಕರೋಮಿ ಕಿಮುಹರ್ಷಿತ ಪಾತ್ರಮೂತೋಸಿ ಮೇ ಬ್ರಹ್ಮನ್ ದಿಷ್ಟ್ಯಾ ಪ್ರಾಪ್ನೋತಿ ಧಾರ್ಮಿಕ. ಮಹರ್ಷಿಗಳೇ, ಕಂಚತೆ ಪರಮಂ ಕಾಮಂ. ಮಹರ್ಷಿಗಳೇ, ನನ್ನಿಂದ ಯಾವ ಸೇವೆಯನ್ನು ನೀವು ಇಚ್ಛೆ ಪಟ್ಟಿದ್ದೀರಿ? ನಿಮಗೋಸ್ಕರ ನಾನು ಯಾವ ಸೇವೆಯನ್ನು ಮಾಡಲಿ? ಯಾಕೆಂದರೆ ಸಾಧುಗಳು ಸಂತರು ಇವರೆಲ್ಲ ನಮ್ಮ ಮನೆಗೆ ಸುಮ್ಮನೆ ಬರೋದಿಲ್ವಂತೆ. ಅವರು ಬಂದಿದ್ದಾರೆ ಅಂತ ಆದರೆ ನಮ್ಮ ಜನ್ಮಾಂತರದ ಭಾಗ್ಯದಿಂದ ಬಂದಿದ್ದಾರೆ ಅಂತ ಅರ್ಥ. ನಾವು ಮಾಡಿರುವಂತಹ ಪಾಪಗಳನ್ನು ಅವರು ಹೊತ್ತುಕೊಂಡು ಅವರು ಮಾಡಿರುವಂತಹ ಪುಣ್ಯವನ್ನು ನಮ್ಮ ಮನೇಲಿ ಬಿಟ್ಟು ಹೋಗ್ತಾರಂತೆ. ಸುಜನಂ ವ್ಯಜನಂ ಮನ್ಯೆ ಚಾರುವಂಶ ಸಮುದ್ಭವಂ. ಸುಜನಂ ವ್ಯಜನಂ ಮನ್ಯೆ. ಸಾಧು ಸತ್ಪುರುಷರೆಲ್ಲ ಹೇಗೆ ಅಂತ ಹೇಳಿದ್ರೆ ವ್ಯಜನ ಇದ್ದಾಗಂತೆ. ವ್ಯಜನ ಅಂದರೆ ಬೀಸಣಿಕೆ, ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಫ್ಯಾನ್ ಇದ್ದಾಗಂತೆ. ಅದೇನು ಮಾಡ್ತದೆ? ಆತ್ಮಾನಂಚ ಪರಿಭ್ರಮ್ಯ ಪರತಾಪ ನಿವಾರಣಂ. ತಾನು ತಿರುಗಿ ಬೇರೆಯವರ ತಾಪವನ್ನು ಹೇಗೆ ಹೋಗಲಾಡಿಸ್ತದೆಯೋ ಹಾಗೆ ಸಾಧು ಸಂತರು ಸತ್ಪುರುಷರಂತೆ. ಅದಕ್ಕೆ ಹೇಳ್ತಾ ಇದ್ದ, ನಿಮ್ಮಂತಹ ಸತ್ಪುರುಷರು ನಮ್ಮಲ್ಲಿ ಬಂದಿದ್ದೀರಿ ಅಂದರೆ ಇದು ನನ್ನ ಜನ್ಮಾಂತರದ ಭಾಗ್ಯ. ಹಾಗಾದರೆ ಕಂಚತೆ ಪರಮಂ ಕಾಮಂ. ಸ್ವಾಮಿ, ನೀವು ಏನು ಬಯಸಿದ್ದೀರಿ ನನ್ನಿಂದ? ದಶರಥ, ನಿನ್ನ ಆತಿಥ್ಯದಿಂದ ಅತ್ಯಂತ ಸಂತುಷ್ಟನಾಗಿದ್ದೇನಪ್ಪ. ನಿನ್ನಲ್ಲಿ ಒಂದು ವಸ್ತುವನ್ನು ಕೇಳೋಣ ಅಂತ ಬಂದಿದ್ದೇನೆ. ಛೇ ಮಹರ್ಷಿಗಳೇ, ನಿಮ್ಮ ನಾಲಿಗೆಯಲ್ಲಿ ಯಾಚನೆ ಎನ್ನುವಂಥ ಶಬ್ದ ಬರಕೂಡುದು. ನೀವು ಆಜ್ಞೆ ಮಾಡಬೇಕು. ದಶರಥ, ಅಯೋಧ್ಯ ನಗರ ಕೊಡು. ಇಷ್ಟು ಹೇಳಿದರೆ ಸಾಕು ಸ್ವಾಮಿ, ನಿಮ್ಮ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿಬಿಡುತ್ತೇನೆ. ಹೌದೇ ದಶರಥ? ಹಾಗಾದ್ರೆ ನಾವು ಕೇಳುವಂತಹ ವಸ್ತು ಕೊಡ್ತೇನು? ಖಂಡಿತವಾಗಿಯೂ ಕೂಡ ಕೊಡ್ತೇನೆ. ದಶರಥ, ಈಗ ಕೊಡ್ತೇನೆ ಎನ್ನುವಂಥ ಮಾತನ್ನು ಕೊಟ್ಟು ನಂತರ ಇಲ್ಲ ಎನ್ನುವಂಥ ಸೊಲ್ಲು ನಿನ್ನ ನಾಲಿಗೆಯಿಂದ ಬರಕೂಡುದು. ಇದು ಎಂದಿಗಾದರೂ ಇದೆಯೇ ಮಹರ್ಷಿ? ದಶರಥನಿಗೆ ಎರಡು ನಾಲಿಗೆ ಇಲ್ಲ ಸ್ವಾಮಿ. ನಮ್ಮ ವಂಶದಲ್ಲಿ ಎಂತೆಂಥವರೆಲ್ಲ ರಾಜ್ಯಭಾರ ಮಾಡಿದರು. ಅವರೆಲ್ಲರೂ ಕೂಡ ಸತ್ಯಸಂಧರು, ಧರ್ಮನಿಷ್ಠರು ಅಂತ ಅನಿಸಿಕೊಂಡಿರ್ತಕ್ಕಂಥವ್ರು. ಅವರ ವಂಶದಲ್ಲಿ ನಾನು ಬಂದಿರತಕ್ಕಂಥವನು. ಈ ದಶರಥನಿಗೆ ಎರಡು ನಾಲಿಗೆ ಇಲ್ಲ. ನೋಡಿ, ದಶರಥ ಚಕ್ರವರ್ತಿಯ ವಂಶಸ್ಥರ ಹೆಸರು ಕೇಳಿದರೆ ನಮ್ದು ಎಷ್ಟೋ ಪಾಪ ಹೋಗ್ತದೆ ಅಂತೆ. ದಶರಥ ಚಕ್ರವರ್ತಿಯ ವಂಶಸ್ಥರ ಹೆಸರು ಕೇಳೋದಕ್ಕೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ. ಇನ್ನು ದಶರಥನ ವಂಶಸ್ಥರ ಹೆಸರು ಎಲ್ಲಿಂದ ಕೇಳೋಣ?
ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನೋ, ಮನೋಯಿಂದ ಇಕ್ಷ್ವಾಕು, ಇಕ್ಷ್ವಾಕುರಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣದಿಂದ ಅನನ್ಯ, ಅನನ್ಯದಿಂದ ಪೃಥು, ಪೃಥುವಿನಿಂದ ದುಂದುಮಾರ, ದುಂದುಮಾರರಿಂದ ಯವನಾಶ್ವ, ಯವನಾಶ್ವರಿಂದ ಮಾಂಧಾತ, ಮಾಂಧಾತನಿಂದ ಅಸಿತ, ಮಾಂಧಾತನಿಂದ ಅಸಿತ, ಅಸಿತನಿಂದ ಭರತ, ಭರತನಿಂದ ಸಗರ, ಸಗರನಿಂದ ಅಂಶುಮಾನ್, ಅಂಶುಮಾನ್ನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಭಗೀರಥನಿಂದ ಕಕುಸ್ತ, ಕಕುಸ್ತನಿಂದ ರಘು, ರಘುನಿಂದ ಪ್ರವೃದ್ಧ, ಪ್ರವೃದ್ಧನಿಂದ ಶಂಕಣ, ಶಂಕರನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಪ್ರಶಶ್ರುಕ, ಪ್ರಶಶ್ರುಕನಿಂದ ಅಂಬರೀಷ, ಅಂಬರೀಷನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ನಾಭಾಗ, ನಾಭಾಗನಿಂದ ಅಜ, ಅಜ ಮಹಾರಾಜನಿಂದ ದಶರಥ ಚಕ್ರವರ್ತಿ, ದಶರಥನಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇದೆಲ್ಲ ರಾಮಾಯಣ ಓದಿದ್ರು ಗೊತ್ತಾಗ್ತದೆ. ರಾಮಾಯಣ ಓದೋದಿಲ್ಲ ನಾವು, ಗೊತ್ತಾಗದೆ ಹಂಗೆ. ಯಾಕೆಂದರೆ ರಾಮಾಯಣದ ಬಾಲಕಾಂಡದಲ್ಲಿ ಇದು ಬರ್ತದೆ. ಸೀತಾ ಕಲ್ಯಾಣೋತ್ಸವ ಮಾಡುವಾಗ ರಾಮನ ವಂಶವನ್ನು ಹೇಳ್ತಾರೆ ವಶಿಷ್ಠರು. ನಿಮ್ಮಲ್ಲಿ ಯಾರನ್ನಾರು ರಾಮಾಯಣ ಇದ್ರೆ, ಇಲ್ಲದಿದ್ರು ತಗೊಂಡಾರು ಓದಿ. ಇದೆಲ್ಲ ಓದಬೇಕಿದೆ, ನಮ್ಮದು. ಎಷ್ಟು ಆನಂದ ಆಗ್ತದೆ ಕೇಳುವಾಗ. ಈ ಸಾಹಿತ್ಯಗಳೆಲ್ಲ ಹಾಗೆ ಇಂತಹ ವಂಶದಲ್ಲಿ ನಾನು ಬಂದಿರತಕ್ಕಂಥವನು. ದಶರಥ ಹೇಳ್ತಾ ಇದ್ದಾನೆ, ನನಗೆ 2 ನಾಲಿ ಇಲ್ಲ ಸ್ವಾಮಿ, ಏನು ಬೇಕಾದ್ರೂ ಕೇಳಿ. ಹೌದೇ ದಶರಥ? ಹಾಗಾದ್ರೆ ನಾವು ಬೇಡುವ ವಸ್ತುವ ಘನ ಆವುದದ ಕೇಳರಸ. ದಶರಥ, ನಾವು ಕೇಳ್ತಕ್ಕಂಥವುದೇನು ನಿಮ್ಮ ಅಸ್ತ್ರಾಗಾರವಾಗ್ಲಿ, ನಿಮ್ಮ ಅಯೋಧ್ಯ ನಗರವಾಗ್ಲಿ ಅಲ್ಲ. ಹಾಗಾದ್ರೆ ಏನು ಬೇಕು ಮಹರ್ಷೆ? ದಶರಥ, ರಾಘವ ದೇವನನು ಕೊಡು, ನಿನ್ನ ಜ್ಯೇಷ್ಠ ಪುತ್ರನಾಗಿರುವಂತಹ ಶ್ರೀರಾಮಚಂದ್ರ ನಮಗೆ ಬೇಕು, ರಾಮನನ್ನ ಕಳಿಸು. ದಶರಥ ಚಕ್ರವರ್ತಿಯ ದಾನದ ಉತ್ಸಾಹದ ಕೆರೆಯೇ ಬತ್ತಿ ಹೋಗ್ಬಿಡ್ತು. ಮಗನನ್ನು ಕೇಳಬಹುದು ಅಂತ ಎಣಿಸಿರ್ಲಿಲ್ಲ ದಶರಥ ಚಕ್ರವರ್ತಿ. ಮಹರ್ಷಿಗಳೇ, ರಾಮನನ್ನು ಕೇಳ್ತಾ ಇದ್ದೀರಿ ಸ್ವಾಮಿ, ನನ್ನ ರಾಮ ನಿಮಗೆ ಯಾಕೋಸ್ಕರವಾಗಬೇಕು. ದಶರಥ, ನಾವು ಸಿದ್ಧಾಶ್ರಮದಲ್ಲಿ ಒಂದು ಯಜ್ಞವನ್ನು ಕೈಗೊಂಡಿದ್ದೇವೆ. ರಾಕ್ಷಸರು ಉಪಟಳವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ರಾಕ್ಷಸರ ಸಂಹಾರ ಆಗಬೇಕು. ಅದಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವುದು ನಿನ್ನ ಜ್ಯೇಷ್ಠ ಪುತ್ರನಾಗಿರುವಂತಹ ಶ್ರೀರಾಮಚಂದ್ರ. ಆದ್ದರಿಂದ ರಾಮನನ್ನು ಕಳಿಸು. ಮಹರ್ಷಿ, ಮುನಿವರ ಕ್ಷಮಿಸು, ಕಳುಗೆನು ಮಗನ ಇನಕುಲಾಂಬುದಿ ಸೋಮನ, ರಾಮನ ಇನಕುಲಾಂಬುದಿ ಸೋಮನ. ಎಳೆಯನು ಬಾಲನು ಅಗಲಿ ಅಲಾರೆನು, ಮುಗನೊಡದಿರಲಾರೆನು, ಮಗನ ಮುಗನೊಡದಿರಲಾರೆನು. ಚಳಿ ಮಳೆಗಾಳಿಯ ಸೈರಿಸಲಾರನೋ, ಚಳಿ ಮಳೆ ಗಾಳಿಯ ಸೈರಿಸಲಾರನೋ, ಊನ ಷೋಡಶ ವರ್ಷನು ರಾಮನು, ಊನ ಷೋಡಶ ವರ್ಷನು. ಮುನಿವರ ಕ್ಷಮಿಸು, ಕಳುಗೆನು ಮಗನ. ಮಹರ್ಷಿ, 16 ವರ್ಷವೂ ತುಂಬಿಲ್ಲದಂತಹ ಹಾಲುಗಲ್ಲದ ಹಸುಳೆ ನನ್ನ ಮಗು ರಾಮಸ್ವಾಮಿ. ಮಕ್ಕಳಿಲ್ಲ 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 ಎಂದು ಹಂಬಲಿಸಿ ಬಸವಳಿದ ಬೆಂಡಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಈ ಪುತ್ರ ರತ್ನವನ್ನು ನಾನು ಪಡೆದಿರ್ತಕ್ಕಂಥವನು ಮಹರ್ಷಿ. ಅದರಲ್ಲಿಯೂ ಈ ಜ್ಯೇಷ್ಠ ಪುತ್ರನಾಗಿರುವಂತಹ ಶ್ರೀರಾಮಚಂದ್ರ ನನಗೆ ಪ್ರಾಣಕ್ಕೆ ಸಮಾನನಾಗಿರ್ತಕ್ಕಂಥವನು. ರಾಮನನ್ನಗಲಿ ಒಂದು ಕ್ಷಣವೂ ಕೂಡ ನನಗೆ ಈ ಭುವಿಯಲ್ಲಿ ಇರುವುದಕ್ಕೆ ಅಸಾಧ್ಯ ಸ್ವಾಮಿ. ಸ್ವಾಮಿ, ರಾಮನಿಗೆ 16 ವರ್ಷವೂ ತುಂಬಿಲ್ಲ. ಕಾಮರೂಪಿಗಳಾಗಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಬಲ್ಲನೆ. ನಾನೇ ಬೇಕಾದರೆ ಬಂದು ನಿಮ್ಮ ಯಜ್ಞವನ್ನು ಸಂರಕ್ಷಣೆ ಮಾಡ್ತೇನೆ. ದಶರಥ, ನಿನಗೆ ಅಂತಹ ಸಾಮರ್ಥ್ಯ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಯಾಕೆ ಆ ರಾಕ್ಷಸರು ಉಳಿದ್ರು? ಹೆಚ್ಚು ಮಾತೇಕೆ, ವೃಥಾಲಾಪವನ್ನು ಮಾಡಬೇಡ ದಶರಥ. ಕಳಿಸುವಂತ ಇಚ್ಛೆ ಇದ್ರೆ ರಾಮನನ್ನು ಕಳಿಸು. ಕಳುಗುವರೆ ನೃಪ ಕೇಳು, ರಾಮನ ಕಳುಗು, ಅಲ್ಲದಿರ್ದೊಡೆ ನಮ್ಮ ನೀಕ್ಷಣ ಕಳುಗು. ಕಾವವರುಂಟು ಯಜ್ಞವನಿಳೆಯೋಳ್ ಅರಸುಗಳು. ದಶರಥ, ಯಜ್ಞ ಸಂರಕ್ಷಣೆಗೆ ಜನ ಯಾರು ಇಲ್ಲ ಅಂತ ನಿನ್ನನ್ನು ಕೇಳಿದ್ದಲ್ಲ. ರಾಮ ಯಾರು ಅಂತ ನನಗೆ ಗೊತ್ತಿದೆ, ಅವನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ. ಮುಂದೆ ಅವನ ಅಭ್ಯುದಯವನ್ನು ಬಯಸಿ ನಾನು ನಿನ್ನಲ್ಲಿಗೆ ಬಂದಿರತಕ್ಕಂಥವನು. ಕಳಿಸುವಂತ ಇಚ್ಛೆ ಇದ್ರೆ ಕಳಿಸು, ಇಲ್ಲ ಅಂತ ಆದರೆ ಒಂದೇ ಒಂದು ಮಾತು ಹೇಳಿಬಿಡು, ಆಗೋದಿಲ್ಲ ಅಂತ ಸಾಕು, ನಾನು ಹೊರಟು ಬಿಡ್ತೇನೆ ಅಂತ ಹೇಳಿಬಿಟ್ಟು ಕ್ರೋಧೋನ್ಮತ್ತರಾಗಿ ಹೊರಡ್ತಾ ಇದ್ದಾನೆ. ಆಗ ಕುಲ ಪುರೋಹಿತರಾದಂಥ ವಶಿಷ್ಠರು ಅಲ್ಲಿ ಬಂದಿದ್ದಾರೆ. ನೋಡಿ, ಪುರೋಹಿತರೆಲ್ಲ ಯಾವಾಗ ನಮಗೆ ಬೇಕು ಅಂತ ಗೊತ್ತಾಗ್ತದೆ. ಬಾಕಿ ಸಮಯದಲ್ಲೆಲ್ಲ ಅಲ್ಲಿ ಇಲ್ಲಿ ಬೈತಿರ್ತೇವೆ. ಇಂತಹ ಸಂದಿಗ್ಧ ಸ್ಥಿತಿ ಯಾವಾಗ ಬರ್ತದೋ ಅವು ಪುರೋಹಿತರ ಹತ್ರೇ ಹೋಗುದು ನಾವು. ಪುರೋಹಿತರು ಹಾಗೆ ಇರಬೇಕು ಅಂತ ಇಟ್ಕೊಳ್ಳಿ.
ಯಾಕೆಂದ್ರೆ ಪುರೋಹಿತ ಎಷ್ಟು ಸುಂದರವಾದ ಶಬ್ದ ನೋಡಿ. ಪೂ ಅಂದ್ರೆ ಪೂತಃ, ಪವಿತ್ರನಾಗಿರ್ಬೇಕಂತೆ ಅವನು. ರೋ ಅಂದ್ರೆ ರೋಷರಹಿತ, ಅಂದ್ರೆ ಕಡಿಮೆ ದಕ್ಷಿಣ ಕೊಟ್ಟರು ಅಂತ ಸಿಟ್ಟು ಮಾಡಬಾರ್ದು. ಹಾಗಂತ ಪುರೋಹಿತರಿಗೆ ಕಡಿಮೆ ದಕ್ಷಿಣ ಕೊಡಬಾರ್ದು. ಪೂರೋ. ಹಿ ಅಂದ್ರೆ ಹಿತವಾಕ್, ಯಾವಾಗಲೂ ಎಲ್ಲರಿಗೂ ಹಿತವಾಗಿರ್ತಕ್ಕಂಥವನ್ನೇ ಹೇಳಬೇಕು. ತಾ ಅಂದ್ರೆ ತತ್ವವಿತ್, ಅಂದ್ರೆ ಆ ಪುರೋಹಿತರ ಮಾತು ಶಾಸ್ತ್ರಕ್ಕೆ ವಿರುದ್ಧವಾಗಿ ಬರಬಾರದು. ಅರ್ಥಾತ್ ಪುರೋಹಿತರಾಗಿರ್ತಕ್ಕಂಥವರು ಶಾಸ್ತ್ರಾಧ್ಯಯನವನ್ನ ಚೆನ್ನಾಗಿ ಮಾಡಿರ್ಬೇಕು ಅಂತ. ಆದ್ರಿಂದ ಎಲ್ಲೋ ಒಂದು ವರ್ಷ ಮಠದಲ್ಲಿ ಹೋಗಿ ವೇದಾಭ್ಯಾಸ ಮಾಡ್ಕೊಂಡು ಬಂದು ಮತ್ತೆ ಪ್ರಯೋಗಕ್ಕೆ ಹೊರಟು ಬಿಟ್ಟರೆ ಉಪಯೋಗ ಇಲ್ಲ ಅಂತ. ಅದರಿಂದ ಚೆನ್ನಾಗಿ ಅಧ್ಯಯನ ನೀವು ಯಾವುದೇ ತಗೊಳ್ಳಿ, ಅದರಲ್ಲಿ ಅಧ್ಯಯನ ನಮ್ಮದು ಚೆನ್ನಾಗಿರಬೇಕು ಅಂತ. ಆಗ ಯಾರು ಕರ್ಮಾಂಗಗಳನ್ನು ಮಾಡಿಸಿರ್ತಾನೋ ಅವನಿಗೂ ಫಲ ಸಿಗಬೇಕು, ಮಾಡಿಸಿರುವವರಿಗೂ ಫಲ ಸಿಗಬೇಕು. ಹಾಗೆ ಅಧ್ಯಯನ ಚೆನ್ನಾಗಿರಬೇಕು, ಅನುಷ್ಠಾನ ಚೆನ್ನಾಗಿರಬೇಕು ಪುರೋಹಿತರದ್ದು. ಆಗ ನೋಡಿ ದೇಶ ಸುಭಿಕ್ಷವಾಗಿರ್ತದೆ. ಅವ್ರು ಏನು ಮಾಡಿರ್ತಾರೋ ಅದು ಫಲ ಲೋಕ ಕಲ್ಯಾಣವಾಗ್ತದೆ. ಇಲ್ಲದ್ರೆ ಬರೀ ಅವರೊಬ್ಬರದ್ದು ಮಾತ್ರ ಕಲ್ಯಾಣ ಆಗಿ ಹೋಗ್ಬಿಡ್ತದೆ, ಲೋಕ ಕಲ್ಯಾಣ ಆಗುದಿಲ್ಲ ಅಂತ. ಅಂದ್ರೆ ಸಮರ್ಥರಾಗಿರ್ಬೇಕು ಪುರೋಹಿತರಾಗಿರ್ತಕ್ಕಂಥವ್ರು ಅಂತ. ಹಾಗೆ ಅಂತಹ ಸಮರ್ಥ ಪುರೋಹಿತರನ್ನ ಇಟ್ಕೊಂಡಿದ್ದ ದಶರಥ. ಕುಲಪುರೋಹಿತರು ವಶಿಷ್ಠ ಮಹರ್ಷಿಗಳು, ಮಹಾಜ್ಞಾನಿಗಳು, ಅಂಥವರು ಪುರೋಹಿತರಾಗಿದ್ದರು ಅವನಿಗೆ. ಆಗ ಪುರೋಹಿತರು ಹೇಳ್ತಾ ಇದ್ದಾರೆ, ದಶರಥ ಪುತ್ರ ವ್ಯಾಮೋಹಕ್ಕೆ ಸಿಲುಕಿ ರಾಮ ಯಾರು ಅಂತ ಮರ್ತು ಬಿಟ್ಟಿಲ್ಲ. ರಾಮ ಯಾರು ಅಂತ ಸ್ವಲ್ಪ ನೆನಪಿಸ್ಕೊ. ದಶರಥ ಅವನಿಗೆ ಸಾಕ್ಷಾತ್ ಭಗವಂತನೇ ಅವನಲ್ಲಿ ಹುಟ್ಟಿದರೂ ಕೂಡ ಆ ಮೋಹಕ್ಕೆ ಒಳಗಾಗಿ ಭಗವಂತ ಅನ್ನೋದು ಮರ್ತು ಬಿಟ್ಟಿದ್ದಾನೆ. ಅದರಿಂದ ಭಗವಂತ ಅವತರಿಸಿದರೆ ಅವನನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಕಷ್ಟ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಮಾನುಷೀಂ ತನುಮಾಶ್ರಿತ ಮಾಮೂಡಾಗ ಅವಜಾನಂತೆ. ಮನುಷ್ಯ ಶರೀರವನ್ನು ಧಾರಣೆ ಮಾಡಿ ಈ ಜಗತ್ತಿಗೆ ನಾನು ಬಂದರೆ ನನ್ನನ್ನು ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಪರಮಾತ್ಮನ ಅವತಾರವನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಬೆಳಕಿರ್ತದೆ, ಆ ಬೆಳಕನ್ನು ನೋಡಬೇಕಾದ್ರೆ ಇನ್ನೊಂದು ಬೆಳಕು ಹಚ್ಕೊಂಡ್ ಬರ್ತೇವಾ? ಇಲ್ಲ ಅಲ್ವಾ? ಅದರ ಬೆಳಕಿನಿಂದಲೇ ನೋಡ್ತೇವೋ ಇಲ್ವೋ? ಹಾಗೆಯೇ ಸೂರ್ಯನ ನೋಡಬೇಕಾದ್ರೆ ಸೂರ್ಯನ ಬೆಳಕಿನಿಂದಲೇ ನೋಡ್ತೇವಲ್ವೋ? ಚಂದ್ರನ ನೋಡಬೇಕಾದ್ರೆ ಚಂದ್ರನ ಬೆಳಕಿನಿಂದಲೇ ನೋಡ್ತೇವೋ ಇಲ್ವೋ? ಹಾಗಾದರೆ ಆ ಅವತಾರಿ ಪುರುಷನ ನೋಡಬೇಕಾದ್ರೆ, ಆ ಪರಮಾತ್ಮ ಜಗತ್ತಿಗೆ ಅವತರಿಸಿ ಬಂದರೆ ಅವನ್ನ ನೋಡಬೇಕಾದ್ರೆ ಯಾವುದು ದಂಡಮಾನ? ಯಾವುದು ಅಲ್ಲ. ಯಾವ ಶಾಸ್ತ್ರಕ್ಕೂ ಕೂಡ ಸಿಗದೇ ಇರತಕ್ಕಂಥವನು ಪರಮಾತ್ಮ ಅಂದ್ರೆ. ಯಾಕೆಂದ್ರೆ ಗೋಪಿಕೆಯರಿಗೆ ಮಾತ್ರ ಸಿಕ್ಕಿದ್ದ. ಹೇಗೆ? ಯಾಕೆಂದ್ರೆ ಪ್ರೇಮ ಸ್ವರೂಪಿಯಾಗಿರುವಂಥ ಪರಮಾತ್ಮನ ನೋಡಬೇಕಾದ್ರೆ ಪ್ರೇಮ ತುಂಬಿದ ಹೃದಯವೇ ಬೇಕು. ಯಾರಿಗೆ ಹೃದಯದಲ್ಲಿ ಪ್ರೇಮ ತುಂಬಿರುತ್ತೋ ಅವರಿಗೆ ಮಾತ್ರ ಭಗವಂತ ಅರ್ಥ ಆಗ್ತಾನೆ. ಇಲ್ಲದೆ ಇದ್ರೆ ಅಷ್ಟು ಸುಲಭವಾಗಿ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದರು, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರವೆಲ್ಲಿ ಮಂಕುತಿಮ್ಮ. ಇಷ್ಟು ದೊಡ್ಡ ಯಜ್ಞ ನಾವು ಮಾಡ್ತಾ ಇದ್ದೇವೆ, ಪರಮೇಶ್ವರ ಎಲ್ಲೋ ಒಂದ್ ಕಡೆ ಬಂದು ಕೂತಿದ್ದಾನೆ, ನಮಗೆ ಅರ್ಥ ಆಗ್ಬೇಕಲ್ರಿ. ಆ ಎತ್ತರದ ಮನಸ್ಸು ನಮಗಿರ್ಬೇಕಲ್ಲ. ಎಲ್ಲರೂ ಪರಮಾತ್ಮ ಸ್ವರೂಪರೇ, ಆದ್ರೆ ಅದನ್ನು ಅರ್ಥೈಸಿಕೊಳ್ಳುವಂಥದ್ದಿರ್ಬೇಕಲ್ಲ ನಮಗೆ. ಹಾಗೆ ಇತ್ತ ಕಡೆಯಲ್ಲಿಯೂ ಕೂಡ ದಶರಥ ಮೋಹಕ್ಕೆ ಒಳಗಾಗಿದ್ದಾನೆ. ಅದನ್ನ ವಸಿಷ್ಠರು ಹೇಳ್ತಾ ಇದ್ದಾರೆ, ರಾಮ ಯಾರು ನೆನಪು ಮಾಡ್ಕೋ ಅಂತ. ನೋಡಿ, ಒಂದು ಕ್ಷಣದ ವಿಶ್ವಾಮಿತ್ರಂಥವರ ಸತ್ಸಂಗದಿಂದ ಅವನಿಗೆ ಕವಿದ ಮೋಹ ಹೋಯ್ತಂತೆ ದಶರಥನಿಗೆ. ಯಾಕೆ ಸತ್ಸಂಗ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ. ಪದೇ ಪದೇ ಸತ್ಕಥಾ ಶ್ರವಣ ಮಾಡು. ಯಾಕೆಂದ್ರೆ ಮನಸ್ಸು ಚಾಪೆ ಇದ್ದಾಗೆ, ಈಟ್ಲು ಚಾಪೆ ಅಂತ ಬರ್ತಿತ್ತು. ಅದು ನೀವು ಎಷ್ಟು ಮರುಸಿಟ್ರು ಮತ್ತೆ ಅದು ಕೂಡ ಮತ್ತೆ ಪಟಕ್ಕ ಮತ್ತೆ ಅದು ಸುರುಳಿ ಸುತ್ಕೊಂಡು ಹೋಗ್ತಾ ಇತ್ತು. ಹಾಗೆ ಮನಸ್ಸು ಕೂಡ ಹಾಗೆ. ಈ ಕೇಳುವಾಗೆಲ್ಲ ಅನ್ಸುತ್ತೆ, ಹೌದು ನಾನು ರಾಮ್ ನಾಮ್ ಜಪ ಮಾಡಬೇಕು ಅಂತ ಅನ್ಸುತ್ತೆ. ಇಲ್ಲಿಂದ ಅಷ್ಟು ದೂರ ಆ ಗುಡ್ಡ ಹತ್ತಿ ಕೂಡ ಮತ್ತೆಲ್ಲ ಮರ್ತೋಗ್ತದೆ. ಯಾಕೆ ಅಂದರೆ ಆ ಮನಸ್ಸಿನ ಸ್ವಭಾವವೇ ಹಾಗೆ. ಆದ್ರಿಂದ ಅದಕ್ಕೆ ಪದೇ 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 ಟ್ರೈನಿಂಗ್ ಮಾಡ್ತಾ ಇರಬೇಕು. ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇರಬೇಕು. ಎಲ್ಲಿ ಹೋಗ್ತಾ ಇದೆಯಾ, ಬಾ ಇಲ್ಲಿ ಕೂತ್ಗ 3000 ಜಪ ಮಾಡು ಅಂತ. ಯಾರು ಪ್ರತಿನಿತ್ಯ ಮನೆಯಲ್ಲಿ 3500 ರಾಮನಾಮ ಜಪ ಮಾಡ್ತಾರೋ ಅವರ ಮನಸ್ಸಂಕಲ್ಪ ಎಲ್ಲ ಈಡೇರ್ತದೆ. ಇದ್ರೊಳಗೆ ಅನುಮಾನವೇ ಇಲ್ಲ. ನೀವು ಮಾಡಿ ನೋಡಿ, ದಿವಸಕ್ಕೆ 3500 ಜಪ ಮಾಡಿ, ನಿಮ್ಮ ಮನೆಯವರೆಲ್ಲ ನಿಮ್ಮ ಹೇಳಿದಂಗೆ ಕೇಳ್ತಾರೆ. ಅದನ್ನು ಮಾಡಿ ನೋಡಿ. ನೀವು ಕೂತಲ್ಲಿ ಒಳಗಡೆಗೆ ಅನ್ನ ಬರ್ತದೆ, ಇದರೊಳಗೆ ಅನುಮಾನವೇ ಇಲ್ಲ. ಎಲ್ಲದಕ್ಕೂ ಕೂಡ ಅದ್ಭುತವಾಗಿರುವಂತಹ ಶಕ್ತಿ ಇರ್ತಕ್ಕಂಥದ್ದು. ಬೋಲೋ ಶ್ರೀರಾಮಚಂದ್ರ ಭಗವಾನಕ್ಕೆ. ಅದರಿಂದ ಭಗವಂತನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಕಷ್ಟ. ಅದಕ್ಕೆ ಭದ್ರಾಚಲ ರಾಮದಾಸರು ಹೇಳ್ತಾರಂತೆ, ರಾಮ ನಿನ್ನನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡ್ರಯ್ಯ? ಸುತುಡ ನೋಚು ದಶರಥುಡು, ಸಕುಡ ನೋಚು ಸುಗ್ರೀವ, ಅತಿ ಬಲು
కుండనుచు కపులు క్షితినాథుడనుచు భూపతులు గొలచిన గాని పతిత పావనడనుచు మతి తెలియలేరై. కీర్తన. ಏಮಯ್ಯ ರಾಮ, ಏನಯ್ಯ ರಾಮ, ನಿನ್ನ ಲೀಲೆಯನ್ನು ಬ್ರಹ್ಮೇಂದ್ರಾದಿಗಳಿಗೂ ಕೂಡ ಅರ್ಥ ಮಾಡಿಕೊಡೋದಕ್ಕೆ ಸಾಧ್ಯವಿಲ್ಲಪ್ಪ. ದಶರಥ ಬರೇ ಮಗ ಅಂತ ತಿಳ್ಕೊಂಡ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ವಶಿಷ್ಠರು ಎಚ್ಚರಿಸ್ತಾ ಇದ್ದಾರೆ. ಆಗ ಜ್ಞಾನೋದಯ ಆಯಿತು. ಆಗ ದಶರಥ ಚಕ್ರವರ್ತಿ ಹೇಳ್ತಾ ಇದ್ದಾನೆ, ಮಹರ್ಷಿಗಳೇ, ಪುತ್ರ ವ್ಯಾಮೋಹಕ್ಕೆ ಸಿಲುಕಿ ಏನೇನೋ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ರಾಮ ಲಕ್ಷ್ಮಣನಿಬ್ಬರನ್ನೂ ಕೂಡ ವಶಿಷ್ಠರ ಆದೇಶದಂತೆ ವಿಶ್ವಾಮಿತ್ರರಿಗೆ ಒಪ್ಪಿಸಿದ್ದಾನೆ ದಶರಥ. ಮಕ್ಕಳಿಬ್ಬರೂ ಕೂಡ ತಂದೆಗೆ ನಮಸ್ಕರಿಸಿ ಗುರುಗಳಿಗೆ ನಮಸ್ಕರಿಸಿ ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಟಿದ್ದಾರೆ. ಸರಯೂ ನದಿಯ ತೀರಕ್ಕೆ ಬಂದಿದ್ದಾರೆ. ಸಂಧ್ಯಾಕಾಲ ಪ್ರಾಪ್ತವಾಗ್ತಾ ಇದೆ. ಆಗ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ, ರಾಮಚಂದ್ರ ನೋಡು, ಸೂರ್ಯಾಸ್ತವಾಗ್ತಾ ಇದೆ, ಹೋಗು ನಿನ್ನ ನಿತ್ಯಾನಿಗಳನ್ನೆಲ್ಲ ಪೂರೈಸಿಕೊಂಡು ಬಾ. ಮಾಭೂತ್ ಕಾಲಸ್ಯ ವಿಪರ್ಯಯ, ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು, ಇದೊಂದು ಧರ್ಮ. ಇದನ್ನು ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾನೆ ರಾಮಚಂದ್ರ. ಸೂರ್ಯಾಸ್ತ ಆಗೋದ್ರೊಳಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಪುರುಸೊತ್ತಿದ್ದಾಗ ಸಂಧ್ಯಾ ವಂದನೆ ಮಾಡೋದಲ್ಲ, ಗಾಯತ್ರಿ ಜಪ ಮಾಡೋದಲ್ಲ. ನಮ್ಮಲ್ಲೆಲ್ಲ ಆಗಲ್ಲ. ರಾತ್ರಿ 8 ಆದರೂ ಆಯಿತು, 9 ಆದರೂ ಆಯಿತು, ಹೆಂಡತಿ ತಟ್ಟೆಗೆ ಅನ್ನ ಹಾಕಿ ಬರ್ತೀನಿ ಈಗ ಅಂಥೇಳಿ ಕೇಶವಾಯ ಸ್ವಾಹ ಮಾಧವಾಯ ಸ್ವಾಹ ಜಾಪ ಗೀಪ ಏನು ಕೇಳಬೇಡಿ. ಇವತ್ತು ನಮ್ಮಲ್ಲಿ ಬರೇ ಬಾಯಲ್ಲಿ ಹೇಳ್ಕೊಡ್ತೇವೆ ಬ್ರಾಹ್ಮಣರು. ಎಂತ ಬ್ರಾಹ್ಮಣರು ನಾವು? ಬ್ರಹ್ಮಜ್ಞಾನ ಪಡೆಯುವಂತಹ ಗಾಯತ್ರಿ ಉಪಾಸನೆ ಮಾಡದೆ ಹೋದ್ರೆ ನಾವೆಂತ ಬ್ರಾಹ್ಮಣರು ಅಂತ. ಅದರಿಂದ ಕಾಲಕ್ಕೆ ಪ್ರತಿಯೊಂದು ಕಾಲಕ್ಕೆ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾವತ್ತೀರ್ವ ಈ ದೇವತಾಗ ತಾಗ ಸರ್ವಾಗ ವೇದವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ ನಮಸ್ಕುರ್ಯಾತ್ ಅಶ್ಲೀಲಂ ನ ಕೀರ್ತಯೇತ್. ಜಗತ್ತಿರ್ತಕ್ಕಂತಹ ಎಲ್ಲ ದೇವತೆಗಳು ಕೂಡ ವೇದಾಧ್ಯಯನ ಸಂಪನ್ನನಾಗಿರುವಂತಹ ಬ್ರಾಹ್ಮಣನಲ್ಲಿ ವಾಸ ಮಾಡ್ತಾರಂತೆ. ತಸ್ಮಾತ್ ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ ನಮಸ್ಕುರ್ಯಾತ್, ವೇದಾಧ್ಯಯನ ಸಂಪನ್ನನಾಗಿರುವಂತಹ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡು. ಅಶ್ಲೀಲಂ ನ ಕೀರ್ತಯೇತ್, ಎಂದೂ ಕೂಡ ಅಂತಹ ಬ್ರಾಹ್ಮಣನನ್ನು ನಿಂದೆ ಮಾಡಬೇಡ. ಹಾಗೇನಾದ್ರೂ ನಿಂದೆ ಮಾಡಿದಿ ಅಂತ ಆದ್ರೆ ನಿನ್ನ ಸರ್ವ ಕುಲವೂ ಕೂಡ ನಾಶವಾಗಿ ಹೋಗ್ತದೆ ಅಂತ. ಬ್ರಾಹ್ಮಣನ ಯೋಗ್ಯತೆ ಎಷ್ಟು ದೊಡ್ಡದು. ಇದಕ್ಕೆ ಆಧಾರವಾಗಿ ಮಹಾಭಾರತ ರಾಮಾಯಣದಲ್ಲೆಲ್ಲ ಕಥೆ ಬರ್ತದೆ. ನಮ್ಮಲ್ಲಿ ಒಂದು ಸಂಧ್ಯಾ ವಂದನೆ ಮಾಡೋದಕ್ಕೆ ನಮ್ಮ ಬ್ರಾಹ್ಮಣರಿಗೆ ಪುರುಸೊತ್ತಿಲ್ಲ. ಏನು ಮಾಡೋದು? ಅದರಿಂದ ನಮ್ಮ ಕಳಕಳಿಯ ಪ್ರಾರ್ಥನೆ ಅಂದರೆ, ಯಾರಾದರೂ ಸಂಧ್ಯಾ ವಂದನೆ ಬಿಟ್ಟವರಿದ್ದರೆ ಇವತ್ತಿಂದನೇ ಪ್ರಾರಂಭ ಮಾಡಿ. ಇದು ನಮ್ಮ ಕಳಕಳಿಯ ಪ್ರಾರ್ಥನೆ. ನಿಮ್ಮಲ್ಲಿ ಯಾರು ಬಿಟ್ಟವರಿಲ್ಲ, ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅಕಸ್ಮಾತ್ ಏನಾದ್ರು ತಪ್ಪಿ ಹೋಗಿದ್ದಿದ್ರೆ ಇವತ್ತಿಂದ ಪ್ರಾರಂಭ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದರಿಂದ ಸಂಧ್ಯಾಕಾಲ ಪ್ರಾಪ್ತವಾಗ್ತಾ ಇದೆ. ಅದರಿಂದ ಸೂರ್ಯಾಸ್ತ ಆಗುವುದರ ಒಳಗೆ ಸೂರ್ಯನಿಗೊಂದು ಅರ್ಘ್ಯವನ್ನು ಕೊಟ್ಟು ಜಪ ಮಾಡಬೇಕು ಅಂತ ನೋಡಿ. ಈ ಧರ್ಮವನ್ನು ಎಷ್ಟು ಚೆನ್ನಾಗಿ ರಾಮಚಂದ್ರ ಪಾಲನೆ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಸರಿ, ರಾಮ ಲಕ್ಷ್ಮಣಿಬ್ಬರೂ ಕೂಡ ಸಂಧ್ಯಾದಿಗಳನ್ನೆಲ್ಲ ಪೂರೈಸಿ ಬಂದಿದ್ದಾರೆ. ಅವರಿಗೆ ಬಲ ಮತ್ತು ಅತಿಬಲ ಎನ್ನುವಂತಹ ವಿಶಿಷ್ಟವಾಗಿರುವಂತಹ ಮಂತ್ರವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದ್ದಾರೆ. ನೀವು ಗಡಿಯಾರ ನೋಡಬೇಡಿ, ನಾವು ಬೇಗನೆ ರಾಕ್ಷಸ ಸಂಹಾರ ಮಾಡಿಬಿಡ್ತಾ. ಅದಕ್ಕೆ ನಾವು 100 ಕಿಲೋಮೀಟರ್ ದೂರದಲ್ಲಿ ಸ್ಪೀಡಲ್ಲಿ ಇದ್ದೇವೆ. ಈಗ ಸಾಕು, ಇನ್ನೂ ಇಲ್ಲೇ ಇದ್ದಾರೆ, ರಾಕ್ಷಸರಿಗೆ ಎಷ್ಟೊತ್ತಿ ಸಂಹಾರ ಮಾಡ್ತಾರೆ ಅಂತ ಅವ್ರಿಗೆ ಬೇರೆ ತಲೆ ಬಿಸಿ. ಅದರಿಂದ ಗಡಿಯಾರ ಹೇಳ್ತಿದೆ ಅಂತೆ, ವಾಚ್ ಯುವರ್ ವರ್ಡ್ಸ್, ನೀನು ಆಡುವ ಮಾತು ಅದನ್ನು ವಾಚ್ ಮಾಡ್ಕೋ. WA ವಾಚ್ ಯುವರ್ ಆಕ್ಷನ್, ನೀನು ಮಾಡುವಂಥ ಕರ್ಮಗಳು, ಸತ್ಕರ್ಮಗಳು ದುಷ್ಕರ್ಮಗಳು ವಾಚ್ ಮಾಡ್ಕೋ. WAT ವಾಚ್ ಯುವರ್ ಥಾಟ್, ನಿನ್ನಲ್ಲಿ ಒಳ್ಳೆ ಆಲೋಚನೆ ಬರ್ತಾ ಇದೆಯೋ ದುರಾಲೋಚನೆ ಬರ್ತಾ ಇದೆಯೋ ವಾಚ್ ಮಾಡ್ಕೋ. WATC ವಾಚ್ ಯುವರ್ ಕ್ಯಾರೆಕ್ಟರ್, ನಿನ್ನ ನಡತೆ ಶುದ್ಧವಾಗಿದೆಯೋ ಹೇಗಿದೆ ಅದನ್ನು ನೋಡ್ಕೋ. ಹಾಗೆ WATCH ವಾಚ್ ಯುವರ್ ಹಾರ್ಟ್, ನಿನ್ನ ಹೃದಯ ಎಷ್ಟು ಪರಿಶುದ್ಧವಾಗಿದೆ. ಇದು 5 ಫಾಲೋ ಮಾಡಿದರೆ ಸಾಕು, ಜೀವನ ಉದ್ಧಾರ ಆಗೇ ಬಿಡ್ತದೆ. ಅದರಿಂದ ನೀವು ಗಡಿಯಾರ ನೋಡಬೇಡ್ರಿ. ಲಕ್ಷ್ಮೀ ರಮಣ ಗೋವಿಂದ. ಸರಿ, ಇತ್ತ ಕಡೆಯಲ್ಲಿ ಎಲ್ಲ ನಿತ್ಯಾನಗಳನ್ನು ಪೂರೈಸಿದ್ದಾರೆ. ವಿಶಿಷ್ಟವಾಗಿರುವಂತಹ ಮಂತ್ರೋಪದೇಶವನ್ನು ಮಾಡಿದ್ದಾರೆ. ವಿಶಿಷ್ಟವಾಗಿರುವಂತಹ ಶಕ್ತಿ ಶ್ರೀರಾಮಚಂದ್ರನಲ್ಲಿ ಬಂದಿದೆ. ಅಂದಿನ ಇರುಳನ್ನಲ್ಲಿಯೇ ಕಳೆದಿದ್ದಾರೆ. ಮಾರನೇ ದಿನ ಬೆಳಗಿನ ಜಾವ ಎಬ್ಬಿಸ್ತಾ ಇದ್ದಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯೇಕಂ. ರಾಮಚಂದ್ರ ಏಳು, ಬೆಳಗಿನ ಜಾವ ಸಂಪ್ರಾಪ್ತವಾಗ್ತಾ ಇದೆ. ನಿನ್ನನ್ನು ಪಡೆದಂತಹ ಆ ಭಾಗ್ಯವಂತೆಯಪ್ಪ ಕೌಸಲ್ಯ.
ಏಳು ಅಂತ ಹೇಳ್ತಾ ಬೆಳಗಿನ ಜಾವ ಎಬ್ಬಿಸ್ತಾ ಇದ್ದ. ಇದರ ಅರ್ಥ ಇಷ್ಟೇ, ಎಲ್ಲರೂ ಬೆಳಗಿನ ಜಾವ ಏಳಬೇಕು ಅಂತ. ಯಾಕೆಂದ್ರೆ ಬ್ರಾಹ್ಮಿ ಮುಹೂರ್ತೆ ಜೋತ್ಥಾಯ ಚಿಂತೆಯೇ ಆತ್ಮನೋಹಿತಂ ಅಂತ ಹೇಳ್ತದೆ ನಮ್ಮ ಶಾಸ್ತ್ರ. ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಿನ್ನ ನಿತ್ಯಾನಿಗಳನ್ನೆಲ್ಲ, ನಿನ್ನ ಅನುಷ್ಠಾನಾದಿಗಳನ್ನೆಲ್ಲ ಮಾಡುವಂತ. ಯಾಕೆ ಅಂದರೆ ಅದನ್ನ ಆ ಬೆಳಗಿನ ಜಾವ ಹೇಗೆ ಅಂತೇಳಿ ಸೂರ್ಯೋದಯ ಆಗುವ ಮುನ್ನ ಹೇಳ್ಬೇಕು. ಸೂರ್ಯೋದಯ ಆದಮೇಲೆ ಹೇಳೋದಲ್ಲ. ಯಾಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ, ಆರೋಗ್ಯಕ್ಕೆ ಅಧಿಪತಿ ಭಾಸ್ಕರ ಸೂರ್ಯ. ಸೂರ್ಯ ಏಳುವುದರ ಒಳಗೆ ನಾವೆದ್ದು ಸೂರ್ಯನಿಗೊಂದು ಅರ್ಘ್ಯ ಕೊಟ್ಟರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಲ್ವಾ. ಸೂರ್ಯನು ಬಂದ ಮೇಲೆ ಅವನ ಕೈ ಕಾಲೆಲ್ಲ ನಮ್ಮನೆ ಕಿಟಕಿ ಮೂಲಕ ಒಳಗೆ ಬಂದ ಮೇಲೆ ನಾವೆದ್ರೆ ನಮ್ಮ ಕೈ ಕಾಲು ಹಿಡ್ಕೊಳ್ತದೆ ಅಷ್ಟೇ. ಅದರಿಂದ ಬ್ರಾಹ್ಮಿ ಮುಹೂರ್ತೆ ಜೋತ್ತಾಯ, ಬ್ರಾಹ್ಮಿ ಮುಹೂರ್ತಲ್ಲಿ ಹೇಳ್ಬೇಕು ಅಂತ. ಅದಕ್ಕೆ ಒಬ್ಬರು ಹಿಂದಿ ಸಂತರು ಬಹಳ ಚೆನ್ನಾಗಿ ಹೇಳ್ತಾರೆ, ಹರು ರಾತಕ್ಕೆ ಪಿಚಲೆ ಪಹಲ ಮೇಮ್ ಏಕ ದೌಲತ್ ಲುಟತಿ ರಹತಿಗೆ. ಆ ಬೆಳಗಿನ ಜಾವದಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಒಂದು ಶಕ್ತಿ ಸಂಚಾರ ಮಾಡ್ತಾ ಇರ್ತದೆ. ಯಾರು ಬೆಳಗಿನ ಜಾವ ಹೇಳ್ತಾರೋ ಅವರನ್ನು ಪಡ್ಕೊಳ್ತಾರೆ, ಯಾರು ಮಲಿಗೆ ಇರ್ತಾರೋ ಅವ್ರು ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಅದರಿಂದ ಹಿಂದಿನವರೆಲ್ಲ ಎಷ್ಟು ಆರೋಗ್ಯವಂತರಾಗಿ 70, 80, 90 ಬದುಕ್ತಾ ಇದ್ರು. 100 ವರ್ಷ ನಮ್ಮ ತಾಯಿ 100 ವರ್ಷದ ಮೇಲೆ 1 ತಿಂಗಳು ಬದುಕಿದ್ರು, ಆರೋಗ್ಯವಾಗಿ ಬದುಕಿದ್ರು. ಯಾವ BP ಇಲ್ಲ, ಯಾವ ಶುಗರ್. ನಮಗೆ ಈಗಲೇ ಶುಗರು, ಏನು ಮಾಡೋಣ. ಅದರಿಂದ ಅವರ ಜೀವನ ಕ್ರಮ ಆಗಿತ್ತು ಅಂತ. ಹಾಗಿತ್ತು ಆ ಬೆಳಗಿನ ಜಾವ ಏಳಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಶ್ರೀರಾಮಚಂದ್ರ ತೋರಿಸ್ಕೊಟ್ಟಿದ್ದಾನೆ. ಸರಿ, ಅಂದಿನ ಎಲ್ಲ ನಿತ್ಯಾನಿಗಳನ್ನೆಲ್ಲ ಪೂರೈಸಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅನೇಕರ ದೀನದ ಪರ್ವತಗಳೆಲ್ಲವನ್ನೂ ಕೂಡ ದಾಟಿ ಬಂದಿದ್ದಾರೆ. ಅಲ್ಲಲ್ಲಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಥೆಗಳನ್ನು ಕೂಡ ವಿಶ್ವಾಮಿತ್ರರು ರಾಮ ಲಕ್ಷ್ಮಣನಿಗೆ ತಿಳಿಯಪಡಿಸಿದ್ದಾರೆ. ಸಾಕಷ್ಟು ಕಥೆಗಳಿದೆ. ಯಾಕೆಂದರೆ ನಮ್ಮ ಉದ್ದೇಶ ಏನು, ಯಜ್ಞ ಸಂರಕ್ಷಣೆ ಆಗಬೇಕು, ರಾಕ್ಷಸರು ಸಂಹಾರ, ಅಷ್ಟೇ ನಮ್ಮ ಉದ್ದೇಶ. ಅದರಿಂದ ಗುರಿ ಮುಟ್ಟಬೇಕು, ನಾವು ಮಧ್ಯ ಮಧ್ಯ ನಿಲ್ಲಬಾರದು. ಹಾಗೆ ಅಲ್ಲಿಂದ ನೇರವಾಗಿ ಮುಂದಕ್ಕೆ ಪ್ರಯಾಣವನ್ನು ಮಾಡುತ್ತಾ ಇದ್ದಾರೆ. ಒಂದು ಆಶ್ರಮವನ್ನು ತಲುಪಿದ್ದಾರೆ. ಆಗ ಶ್ರೀರಾಮಚಂದ್ರ ಕೇಳ್ತಾ ಇದ್ದಾನೆ, ಗುರುಗಳೇ ಇದು ಯಾವ ಆಶ್ರಮ? ಆಗ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ, ಕಾಮಾಶ್ರಮ ಕಾಂಬುದು ರಘುವರನೆ ಕಾಮನದಗಿಸಿದ ಸ್ಥಳ ಕಾಮಾಶ್ರಮ ಕಾಂಬುದು ರಘುವರನೆ. ರಾಮಚಂದ್ರ ಇದೇ ಕಾಮಾಶ್ರಮ ಅಂತ. ಹಿಂದೆ ಪರಮೇಶ್ವರ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದ. ಆ ಪರಮೇಶ್ವರ ಮನೋಚಾಂಚಲ್ಯವನ್ನು ಉಂಟು ಮಾಡಬೇಕು ಅಂತ ಹೇಳಿಬಿಟ್ಟು ಮನ್ಮಥ ಅವನಿಗೆ ಕಾಮ ವಿಕಾರವನ್ನು ಉಂಟು ಮಾಡಬೇಕು ಅಂತ ಹೊರಟ. ಆಗ ಪರಮೇಶ್ವರ ತನ್ನ ಹಣಗಂಡಿನಿಂದ ಅವನ ಅಂಗವನ್ನು ದಹಿಸಿ ಅವನನ್ನು ಅನಂಗನಾಗಿ ಮಾಡಿದ್ದರಿಂದ ಈ ಪ್ರದೇಶಕ್ಕೆ ಅಂಗದೇಶ ಅಂತ ಕರೀತಾರೆ. ಯಾರು ಇಲ್ಲಿ ಬಂದರೂ ಕೂಡ ತಪಸ್ಸನ್ನು ಮಾಡಿದರೆ ಶೀಘ್ರವಾಗಿ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾ ಅಲ್ಲಲ್ಲಿಗೆ ಸಂಬಂಧಪಟ್ಟಿರುವಂತಹ ಕಥೆಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಶ್ರೀರಾಮಚಂದ್ರ ಎಂತಹ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತಾ ಇದ್ದರಂತೆ ವಿಶ್ವಾಮಿತ್ರರು. ಯಾಕೆಂದ್ರೆ ಸಮರ್ಥವಾದಂಥ ಗುರುಗಳು, ಸಮರ್ಥವಾದಂಥ ಶಿಷ್ಯ. ಅದರಿಂದ ಪ್ರಶ್ನೆ ಕೇಳುವುದು ಸುಲಭ, ಉತ್ತರ ಹೇಳಬೇಕಾದ್ರೆ ಅಷ್ಟೇ ಕಷ್ಟ. ಆದರೆ ಹೇಳಿದ ಉತ್ತರವನ್ನ ಗ್ರಹಿಸಬೇಕಾದರೂ ಕೂಡ ಆ ಶಿಷ್ಯನಿಗೆ ಅಂತಹ ಮನೋದಾರ್ಢ್ಯತೆ ಇರಬೇಕು ಅಂತ. ಅದಕ್ಕೆ ಪ್ರಶ್ನೋಪನಿಷತ್ತು ಅದೆಲ್ಲ ಹೇಳಕ್ಕೆ ಸಮಯ ಇಲ್ಲ ಈಗ. ಸುಕೇಶಾಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮ ಸೌರ್ಯಾಯಿಣಿ ಚ ಗಾರ್ಗ್ಯ ಕೌಸಲ್ಯಾಶ್ಚ ಅಶ್ವಲಾಯನೋ ಕಬಂದಿ ಕಾತ್ಯಾಯನಸ್ಥೇ ಹೈತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾ ಪರಬ್ರಹ್ಮಾನ್ವೇಷಮಾನಾಹ. ಅವರೆಲ್ಲರೂ ಕೂಡ ಬ್ರಹ್ಮನಿಷ್ಠರಾಗಿದ್ದರು. ಪರಬ್ರಹ್ಮ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ, ಆ ಪಿಪ್ಪಲಾದರಲ್ಲಿ ಬರ್ತಾರೆ. ಆಗ ಗುರುಗಳು ತಕ್ಷಣವೇ ಹೇಳ್ಕೊಡ್ಲಿಲ್ಲ. ಅವ್ರು ಹೇಳ್ತಾರೆ, ಭೂಯೇವ ತಪಸ ಬ್ರಹ್ಮಚರ್ಯೇಣ ಸಂವತ್ಸರಂ ಸಂವತ್ಸತ ಅಂತ. 1 ವರ್ಷ ಬ್ರಹ್ಮಚರ್ಯದಲ್ಲಿ ಕಳೀರಿ, ಆಮೇಲೆ ನೀವೇನು ಪ್ರಶ್ನೆ ಕೇಳ್ತೀರೋ ಅದಕ್ಕೆ ಉತ್ತರ ನಾವು ಹೇಳ್ತೇವೆ ನಮಗೆ ಗೊತ್ತಿದ್ರೆ ಅಂತ ಹೇಳಿದ್ರು. ಅಂದರೆ ಇವತ್ತು ಹಾಗಲ್ಲ, ನಮಗೆ ಅಲ್ಪ ಸ್ವಲ್ಪ ಒಂಚೂರು ಕಲ್ಪರಾಯ್ತು ಹೊರಟ್ರಾಯ್ತು ನಾವು ಅಷ್ಟೇ. ಆದರೆ ಹಿಂದೆಲ್ಲ ಹಾಗಿಲ್ಲ, ಗುರು ಸೇವೆಯನ್ನು ಮಾಡಬೇಕಿತ್ತು, ಗುರುಗಳ ಮಾತನ್ನು ನಡೆಸಬೇಕಿತ್ತು. ಹಾಗೆ ವಿದ್ಯೆಯನ್ನು ಅರ್ಜನೆ ಮಾಡಿಕೊಳ್ತಾ ಇದ್ರು. ಸರಿ, ಇತ್ತ ಕಡೆಯಲ್ಲಿಯೂ ಕೂಡ ವಿಶ್ವಾಮಿತ್ರರು ರಾಮನ ಪ್ರಶ್ನೆಗೆ ಸಮರ್ಥವಾದ ಉತ್ತರವನ್ನು ಕೊಡುತ್ತಾ ಅನೇಕರ ದೀನದ ಪರ್ವತಗಳೆಲ್ಲವನ್ನೂ ಕೂಡ ದಾಟಿ ತತಸ್ತಸ್ಯಾಂ ನಾಗ ಪುನ್ನಾಗ ತಾಲ ಹಿಂತಾಲ ತಮಾಲ ಕೃತಮಾಲ ಸರ್ವಕಲ ಮಂಜುಳ ತಿಲಕಾಮಲ ಕುಡಿಜಲಿತ ಕಕ್ಕೋಲಂಕೋಲವಂಗ ವಿಕಂಗತ ಕೇತಕೈ ಕದಂಬ ಔದುಂಬರ ಕಪಿತ್ತ ಅಶ್ವತ್ಥ ಕುರುಬಕ ಮರುಬಕ ಮಾಕಂಡ ಕುಂದ ತಿಂದುಕ ಚಂದನ ಚಂದನ ಚಂಪಕ ಚಾಂಪೇಯ ಮುಂತಾಗಿರ್ತಕ್ಕಂತಹ ವೃಕ್ಷ ರಾಜಗಳಿಂದ ಕಂಗೊಳಿಸುವಂತಹ ಎಲ್ಲ ಕಾಡು ಮೇಡುಗಳನ್ನು ದಾಟಿ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ದೋಣಿಯನ್ನು ಏರಿದ್ದಾರೆ. ಗಂಗಾ ನದಿಯಲ್ಲಿ ಆ ದೋಣಿಯಲ್ಲಿ ಬರ್ತಾ ಇದ್ದಾರೆ. ದೋಣಿಯಲ್ಲಿ ಮಧ್ಯಭಾಗಕ್ಕೆ ಬಂದಿದ್ದಾರೆ. ಆಗ ಶ್ರೀರಾಮಚಂದ್ರ ಕೇಳ್ತಾ ಇದ್ದಾನೆ, ಇದು ಯಾವುದೋ ಒಂದು ಕೋಲಾಲ ಧ್ವನಿ ಕೇಳ್ತಾ ಇದೆಯಲ್ಲ ಗುರುಗಳೇ, ಇದೇನಿದು? ಕೈಲಾಸ ಪರ್ವತೇ ರಾಮ
ರಾಮಚಂದ್ರ, ಕೈಲಾಸ ಪರ್ವತದಲ್ಲಿ ಒಂದು ಸರೋವರ, ಅದನ್ನು ಮಾನಸ ಸರೋವರ ಅಂತ ಕರೀತಾರೆ. ಅದು ಬ್ರಹ್ಮನ ಮನಸ್ಸಿನಿಂದ ನಿರ್ಮಿತವಾಗಿರುವಂತಹ ಸರೋವರ. ಅಲ್ಲಿಂದಲೇ ನಿಮ್ಮ ಸರಯೂ ನದಿಯು ಕೂಡ ಹೊಟ್ಟೆ ಹರಿತಾ ಇರ್ತಕ್ಕಂಥದ್ದು. ಆ ನದಿ ಬಂದು ಈ ಗಂಗಾ ನದಿಯನ್ನ ಸೇರ್ತಾ ಇದೆ. ಈ ಎರಡೂ ನದಿಗಳ ಸಂಗಮ ಗಂಗೆ ಅಘನಾಶಿನಿ. ನಮಸ್ಕರಿಸು ರಾಮ. ಅಂದರೆ ನಾವು ತೀರ್ಥಕ್ಕೆ ಹೋದರೆ, ತೀರ್ಥಕ್ಷೇತ್ರಗಳಿಗೆ ಹೋದರೆ ನಾವು ಏನು ಮಾಡಬೇಕೆನ್ನುವಂಥ ಧರ್ಮವನ್ನು ನಮಗೆ ಹೇಳಿಕೊಟ್ಟಿದ್ದಾನೆ. ಆಗ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಪರಮ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗಂಗೆ ಭವಭಂಗೆ ಸುತರಂಗೆ ಹೇ ಮಂಗಳಾಂಗೆ, ಗಂಗೆ ಭವಭಂಗೆ ಸುತರಂಗೆ ಹೇ ಮಂಗಳಾಂಗೆ, ಅಂಗಜ ವೈರಿಯ ಜಟೆಯಿಂದಿಳಿದು ಶುಭಾಂಗಿ ಸಗರರ ಭಂಗವ ಮಾಡಿ ರಂಗ ತುಮೋದ್ಭವೆ ತುಂಗ ಮಹಿಮೆ ಶಿವನಂಗನೆ ನಮಿಪ ಕುರಂಗನಯನ ಹೇ ಗಂಗೆ ಭವಭಂಗೆ ಸುತರಂಗೆ. बोलो श्री रामचंद्र भगवान की, बोलो गंगा भवानी की. ಹೀಗೆ ಆ ಗಂಗಾದೇವಿಯನ್ನು ಸ್ತುತಿಸಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮುಂದೆ ಘೋರವಾಗಿರುವ ಅರಣ್ಯವನ್ನ ಸೇರಿದ್ದಾರೆ. ಕೇಳ್ತಾ ಇದ್ದಾನೆ, ಇದು ಯಾವ ಅರಣ್ಯ ಮಹರ್ಷಿ? ರಾಮಚಂದ್ರ, ಇದನ್ನೇ ತಾಟಕಾವನ ಅಂತ ಕರೀತಾರೆ. ಹಿಂದೆ ಸುಕೇತು ಅಂತಕ್ಕಂಥ ಯಕ್ಷನಿದ್ದ. ಅವನು ಆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದವನಿಗೆ ಪುತ್ರ ಸಂತಾನವಿರಲಿಲ್ಲ. ಬ್ರಹ್ಮದೇವ ಇವನ ತಪಸ್ಸಿಗೆ ಮೆಚ್ಚಿ ಇವನಿಗೆ ಪುತ್ರನ ಬದಲಾಗಿ ಪುತ್ರಿಯನ್ನು ಕರುಣಿಸಿದವಳೇ ತಾಟಕಿ. ಆ ತಾಟಕಿಯನ್ನ ಜಂಬ ಪುತ್ರನಾದ ಸುಂದನಿಗೆ ಕೊಟ್ಟು ಮದುವೆಯನ್ನ ಮಾಡಿದ ಸುಕೇತು. ಈ ಆ ತಾಟಕಿಯ ಗಂಡ ಸುಂದ ಎಂತಕ್ಕಂಥವನು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಅಗಸ್ತ್ಯರನ್ನು ನಾಶ ಮಾಡ್ತೇನೆ ಅಂತ ಹೊರಟ. ಆಗ ಅಗಸ್ತ್ಯರು ತಮ್ಮ ತಪೋಬಲದಿಂದ ಸುಂದರನನ್ನು ನಾಶ ಮಾಡಿದರು. ತನ್ನ ಗಂಡನನ್ನು ನಾಶ ಮಾಡಿದ್ದಾರೆ ಎನ್ನುವಂತಹ ಕಾರಣದಿಂದ ತಾಟಕಿ ತನ್ನ ಮಗನಾಗಿರುವಂತಹ ಮಾರೀಚರೊಂದಿಗೆ ಹೋಗಿ ಆ ಅಗಸ್ತ್ಯರನ್ನೇ ನಾಶ ಮಾಡ್ತೇನೆ ಅಂತ ಹೊರಟರು. ಆಗ ಅಗಸ್ತ್ಯರು ಶಾಪವನ್ನು ಕೊಟ್ಟರು. ನೀವಿಬ್ಬರೂ ಕೂಡ ರಾಕ್ಷಸರಾಗಿ ನಿಮ್ಮ ಮುಖಗಳು ವಿಕಾರವಾಗಲಿ ಅಂತ ಹೇಳ್ಬಿಟ್ಟು ಶಾಪವನ್ನು ಕೊಟ್ಟರು ಅಂತ ಹೇಳ್ತಾ ಇರುವಾಗಲೇ ಜವನ ಜನನಿಯಮೇನು ಲಯ ಭೈರವನ ಭಗಿನಿಯೋ. ನೋಡು ನೋಡು ರಾಮದೇ ತಾಟಕಿ ಗರ್ಜನೆ ಅಂತ ಹೇಳ್ತಾ ಇರುವಾಗಲೇ ತಾಟಕಿ ಕಲ್ಲಿನ ಮಳೆಯನ್ನು ಸುರಿಸಿದ್ದಾಳೆ. ಶ್ರೀರಾಮಚಂದ್ರನಿಗೆ ಇದೆಲ್ಲ ಈಡೇನು. ಒಂದೇ ಒಂದು ಬಾಣವನ್ನು ಪ್ರಯೋಗ ಮಾಡಿ ಅದನ್ನೆಲ್ಲ ನಿವಾರಿಸಿದ್ದಾನೆ. ಯುದ್ಧವಾಗಿದೆ. ಆಗ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ರಾಮಚಂದ್ರ ಇನ್ನು ತಡ ಮಾಡಬೇಡ, ಬಿಡು ಬಾಣವನ್ನ. ಸಾಯಂಕಾಲವಾದಂತೆ ರಾಕ್ಷಸರ ಬಲ ಎಂತಕ್ಕಂಥದ್ದು ಇಮ್ಮಡಿಯಾಗ್ತದೆ, ಬಿಡು ಬಾಣವನ್ನು. ಆದರೆ 16 ವರ್ಷವೂ ತುಂಬಿಲ್ಲದಂತಹ ಶ್ರೀರಾಮ ಕೇಳ್ತಾ ಇದ್ದಾನೆ, ಗುರುಗಳೇ, ಇವಳು ಎಷ್ಟೇ ದುಷ್ಟಳಾದರೂ ಇವಳು ಸ್ತ್ರೀ ಅಲ್ಲವೇ? ಇವಳನ್ನು ಕೊಂದರೆ ನನಗೆ ಸ್ತ್ರೀ ಹತ್ಯೆ ದೋಷ ಬರುವುದಿಲ್ಲವೇ? ಇದು ಧರ್ಮವೇ ಅಂತ ಕೇಳ್ತಾ ಇದ್ದಾನೆ. ನೋಡಿ, 16 ವರ್ಷವೂ ತುಂಬಿಲ್ಲದಂತಹ ಶ್ರೀರಾಮನಿಗೆ ಎಂತಹ ಧರ್ಮ ಪ್ರಜ್ಞೆ. ನಮಗೆ 16 ನಾಲ್ಕಲಿ ಆದರೂ ಧರ್ಮ ಧರ್ಮಗಳ ಪರಿವೇ ಇಲ್ಲದೆ ಇವತ್ತು ಬದುಕ್ತಾ ಇದ್ದೇವೆ. ಕೇಳ್ತಾ ಇದ್ದಾನೆ ರಾಮಚಂದ್ರ. ಯಾಕೆಂದರೆ ರಾಮನಲ್ಲಿ ಎಂತೆಂಥ ಗುಣಗಳಿತ್ತು ಅಂದರೆ, ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದರಲ್ಲಿ ರಾಮನ ಗುಣಗಳನ್ನು ವಿವರಿಸ್ತಾರೆ. ಆ ರಾಮನಲ್ಲಿ ಎಂತೆಂಥ ಗುಣಗಳಿತ್ತು. ಧರ್ಮೇ ತತ್ಪರತಾ ಮುಖೇ ಮಧುರತಾ ದಾನೇ ಸಮುತ್ಸಾಗತಾ ಮಿತ್ರೇ ವಂಚಕತಾ ಗುರು ವಿನಯಿತ ಚಿತ್ತೇತಿ ಗಂಭೀರತಾ ಆಚಾರೇ ಶುಚಿತ ಗುಣೇ ರಸಿಕತ ಶಾಸ್ತ್ರೇತಿ ವಿಜ್ಞಾನತ ರೂಪೇ ಸುಂದರತ ಹರೋ ಭಜನಿತ ಏತಾ ಗುಣೇ ರಾಘವೇ. ಧರ್ಮೇ ತತ್ಪರತ, ಧರ್ಮದಲ್ಲಿ ಎಂತಹ ನಿಷ್ಠೆ ಇತ್ತು ರಾಮನಿಗೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತದೆ. ಮುಖೇ ಮಧುರತ, ತುಂಬ ಮಧುರವಾಗಿ ಮಾತನಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ. ಅದಕ್ಕೆ ವಾಲ್ಮೀಕಿಗಳು ಬರೀತಾರೆ, ರಾಮನ ಗುಣವನ್ನು ಬರೆಯುವಾಗ ಮೃದು ಪೂರ್ವಂಚ ಭಾಷತೆ ಅಂತ ಬರೀತಾರೆ. ಅಂದರೆ ಎದುರಿನವ್ರು ಯಾರು ಬರ್ತಾ ಇದ್ರೆ ಮೃದು ಪೂರ್ವಂಚ ಅಂದ್ರೆ ತಾನೇ ಮೊದಲೇ ಮಾತನಾಡಿಸ್ಬಿಡ್ತಾ ಇದ್ದಂತೆ, ಕುಶಲವೇ ಅಂತ. ನಮಗಾಗುತ್ತಾ? ನೋಡ್ರಿ, ನಮ್ಮನ್ನು ನೋಡಿದ್ರಂಗೆ ಹೋಗ್ತಾರೆ. ಮತ್ತು ನಾವ್ಯಾಕ್ರಿ ಮೈ ಮೇಲೆ ಬಿದ್ದು ಮಾತಾಡಿಸ್ಬೇಕು? ನಮಗೂ ರಾಮನಿಗೂ ಎಷ್ಟು ವ್ಯತ್ಯಾಸ ನೋಡ್ರಿ. ಮತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗೋದು ಹೇಗೆ? ರಾಮರಾಜ್ಯ ಆಗ್ಬೇಕಾದ್ರೆ ರಾಮನ ಗುಣಗಳು ನಮ್ಮ ಹತ್ರ ಇರ್ಬೇಕಾ ಬೇಡ? ರಾಮನ ಗುಣಗಳಿದ್ರೆ ಆಯ್ತಪ್ಪ, ರಾಮರಾಜ್ಯ ಅದೇ. ಹಾಗೆ ಯಾರಾದರೂ ಬೈದ್ರೆ ನೋತ್ತರಂ ಪ್ರತಿಬದ್ಧತೆ, ಯಾರು ಬೈದ್ರೆ ರಾಮ ಉತ್ತರವನ್ನೇ ಕೊಡ್ತಾ ಇರ್ಲಿಲ್ಲಂತೆ. ನಾವಾದ್ರೂ ಸುಮ್ಮನಿರ್ತೇವಾ? ನಮ್ಮನ್ನು ಯಾರೋ ಬೈದಿದಾರ ಅಂತ ಯಾರೋ ಬಂದು ನಮಗೆ ಚಾಡಿ ಹೇಳಿ ಸಾಕು, ಹೌದಾ ಬೈದು ನಾನು ನಾಳೆ ಬರಲಿ ಅವ ಕಾಯ್ತಿರ್ತೇವೆ ನಾವು. ನಮಗೂ ರಾಮನಿಗೂ ಎಷ್ಟು ವ್ಯತ್ಯಾಸ. ಇದೆಲ್ಲ ನಾವು ಜೀವನದಲ್ಲಿ ಕ್ರೋಢೀಕರಿಸ್ಕೊಳ್ಳೋಕ್ಕೆ ಅತ್ಯಂತ ಸುಲಭ. ಬೈದ್ರು ಸುಮ್ಮನೆ ಇದ್ರಾಯ್ತಪ್ಪ. ಅಷ್ಟು ಬಿಡುತ್ತಲ್ಲ ಯುಗ ಬಿಡಬೇಕಲ್ಲ. ಅದು ಅಹಂಕಾರ ಒಳಗಡೆ ಇದೆ ನಮಗೆ.
ಅವನೇನು ಮಾತಾಡೋದು, ನನಗೂ ಮಾತಾಡೋಕೆ ಬರಲ್ವಾ? ಅದೆಲ್ಲ ಬಿಟ್ಟಾಗಲೇ ನಮ್ಮ ಮೋಕ್ಷ. ಇದೆಲ್ಲ ಇಟ್ಕೊಂಡಾಗ ಇನ್ನು ಎಷ್ಟು ಜನ್ಮ ಬರ್ಬೇಕ್ರಿ? ಅದಕ್ಕೆ ಸುಮ್ಮನೆ ಜನ್ಮ ಅಲ್ಲ, ದ್ವಕ್ಷರ ತ್ರಕ್ಷರ ಅಂತ. ದ್ವಕ್ಷರ ಅಂದ್ರೆ ಮಮ ಅಂತ. ಈ ಮಮ ಅನ್ನೋದನ್ನು ಯಾರು ಬಿಡ್ತಾರೋ ಅವರಿಗೆ ತ್ರಕ್ಷರ ಅಂದ್ರೆ, ಅದು ಮಮ ಅನ್ನೋದು ಯಾರು ಇಟ್ಕೊಂಡಿರ್ತಾರೋ ಅವರಿಗೆ ಜನ್ಮ. ನಂದು 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 ಅಂತ ಏನು ಯಾವಾಗ ನೋಡಿದ್ರು ಅದು ನಂದು ಇದು ನಮ್ದು, ಏನು ಜಗಳ ದೊಂಬಿ ಎಲ್ಲ ಇರ್ತದೆಯೋ ಅವ್ರಿಗೆ ಮತ್ತೆ ಹುಟ್ಟೋದು ಸಾಯುದು ಎರಡೇ. ಅದ್ರ ಬದಲಿಗೆ ತ್ರಕ್ಷರ ಅಂದ್ರೆ ನಮಮ ನನ್ನದಲ್ಲ ಅಂತ ಯಾರು ಹೇಳ್ಕೊಳ್ತಾ ಇರ್ತಾರೋ ಆ ಭಾವ ಯಾರಿಗಿರ್ತದೆಯೋ ಅಂಥವರಿಗೆ ಮೋಕ್ಷ. ಅಷ್ಟೇ ಸುಲಭ. ಮೋಕ್ಷಕ್ಕೂ ಬಹಳ ಸುಲಭ. ಇದು ಯಾವುದು ನನ್ನದಲ್ಲಪ್ಪ ನಿರ್ಲಿಪ್ತ ಭಾವದಲ್ಲಿ ಇದ್ರಾಗ ಹೋಯ್ತು. ಅದನ್ನು ನಾವು ಅಭ್ಯಾಸ ಮಾಡಬೇಕಾಗಿರೋದು. ಅದನ್ನು ಮತ್ತೆ ಈ ಕಷ್ಟ, ಈ ಪರಂಪರೆ ಇದು ಯಾರಿಗೆ ಬೇಕು ಅಂತ ಅಲ್ವಾ? ಹಾಗೆ ಇಲ್ಲಿಯೂ ಕೂಡ ಈ ರಾಮಚಂದ್ರನಿಗೆ ಎಂತೆಂಥ ಗುಣಗಳಿತ್ತು. ಧರ್ಮೇ ತತ್ಪರತಾ, ಮುಖೇ ಮಧುರತಾ, ದಾನೇ ಸಮುತ್ಸಾಹತ. ದಾನ ಮಾಡಿದರೆ ಹೇಗೆ ಮಾಡ್ಬೇಕಂತಂದ್ರೆ ರಾಮಚಂದ್ರ ಮಾಡಿದಾಗ ಮಾಡ್ಬೇಕಂತೆ. ಅವ್ರು ಹೇಗೆ ದಾನ ಮಾಡ್ದಂತ ಹೇಳೋದಕ್ಕೆ ಇಲ್ಲಿ ಸಮಯ ಆಗ್ತಾ ಬಂತು. ರಾಕ್ಷಸರನ್ನು ಉಳಿಸಬಾರ್ದಲ್ಲ, ಮತ್ತು ನಿಮಗೆ ಇಬ್ಬರಿಗೂ ಅದೇ ತೊಂದರೆ. ಹಾಗೆ ರಾಮಚಂದ್ರ ದಾನ ಮಾಡಿದಾಗೆ ಮಾಡ್ಬೇಕಂತೆ. ಹೀಗೆ ರಾಮನ ಗುಣಗಳು ಒಂದೇ ಎರಡೇ. ಧರ್ಮೇ ತತ್ಪರತ, ಧರ್ಮದಲ್ಲಿ ಎಂತಹ ನಿಷ್ಠೆ ಇತ್ತು ಅಂತ ನಮಗಿಲ್ಲಿ ಗೊತ್ತಾಗ್ತದೆ. ಕೇಳ್ತಾ ಇದ್ದಾನೆ ಇದು ಧರ್ಮವೇ ಅಂತ. ಆಗ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ಹಿಂದೆ ಲೋಕ ಕಂಟಕರಾಗಿರುವಂತಹ ಸ್ತ್ರೀಯರನ್ನ ಸಾಕ್ಷಾತ್ ದೇವೇಂದ್ರನೇ ಕೊಂದಿದ್ದಾನೆ, ವಿಷ್ಣುವೇ ಕೊಂದಿದ್ದಾನೆ. ಆದ್ದರಿಂದ ರಾಮಚಂದ್ರ ಈ ತಾಟಕಿ ಲೋಕ ಕಂಟಕರು. ಯಾಕೆ ಅಂತ ಹೇಳಿದ್ರೆ, ಒಬ್ಬಳು ಸ್ತ್ರೀ ಒಂದು ವಿಷವನ್ನು ಕೊಟ್ಟರೆ ಇದು ಸ್ತ್ರೀ ಕೊಟ್ಟಿರುವಂಥ ವಿಷ ಅಂತ ಹೇಳಿಬಿಟ್ಟು ತನ್ನ ವಿಷತ್ವನ್ನೇನಾದರೂ ಕಳ್ಕೊಳ್ತದೇನೋ? ಇಲ್ವಲ್ಲ. ಹಾಗಾದರೆ ಬಿಡುಬಾಣ ರಾಮಚಂದ್ರ. ತಕ್ಷಣವೇ ಶ್ರೀರಾಮಚಂದ್ರ ಒಂದೇ ಒಂದು ಬಾಣವನ್ನು ಪ್ರಯೋಗ ಮಾಡಿ ತಾಟಕಿಯ ಮೇಲೆ ಪ್ರಯೋಗ ಮಾಡಿದ್ದಾನೆ. ರಾಮನ ಬಾಣ ಯಾವಾಗ ಹೋಗಿ ಆ ತಾಟಕಿಯ ಶರೀರವನ್ನು ಸ್ಪರ್ಶ ಮಾಡಿತೋ ಆ ರಾಕ್ಷಸ ಸ್ವರೂಪವೆಲ್ಲ ಹೋಗಿ ಆ ತಾಟಕಿ ಯಕ್ಷಿಣಿಯಾಗಿ ಅಮೃತ ಭರಾಗ ರಾಮಚಂದ್ರ ಗಾನ ಮನೋವ ಅಮೃತ ಭರಾಗ ರಾಮಚಂದ್ರ ಗಾನ. ಜನೋಮ ಜನೋಮ ಬರು ರಾಮ ಭಜನ ಕರು, ಜನೋಮ ಜನೋಮ ಬರು ರಾಮ ಭಜನ ಕರು, ಜನೋಮ ಜನೋಮ ರಾಮ ಭಜನ ಕರು. ಪೂರಕ್ಕೆ ಮನು ಕಾಕ ಮನೋವ ಅಮೃತ ಭರಾಗ ರಾಮಚಂದ್ರ ಗಾನ ಮನೋವ ಅಮೃತ ಭರಾಗ ರಾಮಚಂದ್ರ ಗಾನ. ಬೋಲೋ ಶ್ರೀರಾಮಚಂದ್ರ ಭಗವಾನಕ್ಕೆ. ಈ ರೀತಿಯಲ್ಲಿ ರಾಮಸ್ಮರಣೆಯನ್ನು ಮಾಡ್ತಾ ತಾಟಕಿ ಯಕ್ಷಿಣಿಯಾಗಿ ತೆರಳಿದ್ದಾಳೆ. ಇತ್ತ ಕಡೆಯಲ್ಲಿ ದೇವಾದಿದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಗರೆದಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿದ್ಧಾಶ್ರಮವನ್ನು ಸೇರಿದ್ದಾರೆ. ರಾಮಚಂದ್ರ, ಇದೇ ಸಿದ್ಧಾಶ್ರಮ. ಇದು ನಿಜವಾಗ್ಲೂ ಸಿದ್ಧಾಶ್ರಮವೇ. ಇದು ನಿಮ್ಮ ಪಾಲಿಗೆ ಇದು ಸಿದ್ಧಾಶ್ರಮವೇ. ಯಾಕೆಂದ್ರೆ ನಿತ್ಯ ರುದ್ರ ಕೇಳುವುದು, ಹಾಗೆ ಪುರಾಣ ಶ್ರವಣ, ಪುರಾಣ ಪಾರಾಯಣಗಳು ಏನು ಸಾಮಾನ್ಯವಾದ ಜಾಗವೇ ಇದು. ಯಾವುದ್ಯಾವುದೋ ಎಲ್ಲೆಲ್ಲೋ ನಡೆಯೋದಿಲ್ಲ. ಅದು ಎಲ್ಲಿ ನಡಿಬೇಕು ಅನ್ನೋದು ಭಗವಂತನೇ ಆರಿಸಿಕೊಂಡ ಜಾಗ ಇದು. ಆದ್ದರಿಂದ ಇದು ನಿಮ್ಮ ಪಾಲಿಗೆ ಇದು ಸಿದ್ಧಾಶ್ರಮವೇ. ಅದರಿಂದ ಇಲ್ಲಿ ನಾವು ಎಷ್ಟು ಸಾರಿ ಬೇಕಾದರೂ ಬರೋಣ, ಜಪ ಮಾಡ್ತಾ ಬೇರೆ ಯಾವ ವಿಚಾರವನ್ನು ಕೂಡ ಮನಸ್ಸಿನಲ್ಲಿ ತಂದುಕೊಳ್ಳದೆ ಜಪ ಮಾಡಿ ಓಂ ನಮಃ ಶಿವ ಓಂ ಎಷ್ಟಾಗುತ್ತಷ್ಟು ಜಪ ಮಾಡಿ ಜೀವನ ಸಾರ್ಥಕ ಮಾಡ್ಕೊಳ್ಬೇಕ್ರಿ. ಎಷ್ಟು ದಿನ ಬದುಕ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಇವತ್ತು ಆನಂದವಾಗಿದ್ದೀವಿ, ನಾಳೆ ನಾವೆಲ್ಲ ಇರ್ತೀವಿ ಅನ್ನೋದಕ್ಕೆ ಏನು ಆಧಾರ? ಬಹಿಸ್ಸರತಿ ನಿಶ್ವಾಸಕ ವಿಶ್ವಾಸಕ್ಕ ಪ್ರವರ್ತತೆ. ಹೊರಗೆ ಹೋಗಿರುವಂಥ ಉಸಿರು ಒಳಗೆ ಬರ್ತದೆ ಅನ್ನೋಕ್ಕೆ ಏನು ಆಧಾರನಪ್ಪ? ಸಿಕ್ಕ ಸಮಯವನ್ನು ನಿರರ್ಥಕವಾಗಿ ಮಾಡಿಕೊಳ್ಬೇಡ. ಕ್ಷಣ ಕ್ಷಣವೂ ಕೂಡ ಪರಮಾತ್ಮನಿಗೆ ಸರ್ವ ಸಮರ್ಪಣೆ ಮಾಡ್ತಾ ಈ ಸಿದ್ಧಾಶ್ರಮದಲ್ಲಿ ನಾವು ನೀವು ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಬಿಡಬೇಕು ಹೇಳ್ತಾ ಇದ್ದಾರೆ. ಇದೇ ಸಿದ್ಧಾಶ್ರಮ. ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿಗೆ ಬಂದು ಸೇರಿದ್ದಾರೆ. ಮಾರನೆಯ ದಿನ ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ ವಿಶ್ವಾಮಿತ್ರರು. ಎಲ್ಲ ಋಷಿಗಳು ಕೂಡ ಶ್ರೀರಾಮಚಂದ್ರನ ಬಳಿ ಸಾರಿ ಬಂದು ಹೇಳ್ತಾ ಇದ್ದಾರೆ, ರಾಮಚಂದ್ರ ಅದ್ಯ ಪ್ರವೃತ್ತಿ ಷಡ್ರಾತ್ರು, ಇಂದಿನಿಂದ 6 ದಿನಗಳ ಕಾಲ ಈ ಯಜ್ಞ ನಡೀತದೆ.
ರಾಕ್ಷಸರು ಮಾಯಾವಿಗಳು ಯಾವ ರೂಪದಿಂದ ಬರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಯಾವ ಸಮಯದಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ನೀವಿಬ್ಬರೂ ಕೂಡ ಎಚ್ಚರವಾಗಿದ್ದು ಯಜ್ಞವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ ರಾಮಚಂದ್ರ ಭಯವನ್ನಿಟ್ಟಿದ್ದಾನೆ. ಮಹರ್ಷಿಗಳೇ, ನೀವೇನು ಕೂಡ ಆಲೋಚನೆ ಮಾಡಬೇಕಾದ್ದಿಲ್ಲ. ಅವರು ಯಾವ ರೂಪವನ್ನೇ ಧರಿಸಿ ಬರಲಿ, ಯಾವ ಸಮಯದಲ್ಲೇ ಬರಲಿ, ಅವರನ್ನು ಸಂಹಾರ ಮಾಡ್ತೇವೆ ಅಂತ ಹೇಳಿಬಿಟ್ಟು ರಾಮ ಲಕ್ಷ್ಮಣರಿಬ್ಬರೂ ಕೂಡ ಧನುರ್ಧಾರಿಗಳಾಗಿ ನಿಂತಿದ್ದಾರೆ. 5 ದಿನಗಳ ಕಾಲವೂ ಕೂಡ ಯಜ್ಞ ಸಾಂಗವಾಗಿ ನೆರವೇರಿದೆ. ಇನ್ನೇನು 6ನೇ ದಿನ ಸಂಪ್ರಾಪ್ತವಾಗಿದೆ, ಪೂರ್ಣಾಹುತಿ ಆಗಬೇಕು. ಮುಸುಕಲ್ಲು ಧೂಮವು ಆಕಾಶವನ್ನು ನಿಶಿಚರ ಮಾರೀಚನು ಕಂಡು ಮಸಯುತ ಗಲ್ಗಳ ಸುಬಾಕು ಸಗಿತಳೆ, ಮಸಯುತ ಗಲ್ಗಳ ಸುಬಾಕು ಸಗಿತಳೆ ಎಸೆದನು ಆಗಸದಲ್ಲಿ ಬಂದು. ಯಾವಾಗ ಹೋಮದ ಧೂಮರ ಭವಮಂಡಲವನ್ನು ವ್ಯಾಪಿಸಿತೋ ಒಕ್ಕೋ ಮಹರ್ಷಿಗಳು ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ. ತಕ್ಷಣವೇ ಮಾರೀಚ ಸ್ವಭಾವಗಳು ಆ ರಕ್ತ ಮಾಂಸಗಳಿಂದ ತುಂಬಿರುವಂತಹ ಪಾತ್ರೆಗಳನ್ನು ತಂದು ಬಿಸಾಕಿದ್ದಾರೆ. ಅದು ಯಜ್ಞ ಮಂಟಪದಿಂದ ಬಹಳಷ್ಟು ದೂರ ಹೋಗಿ ಬಿದ್ದಿದೆ. ಕ್ರೋಧೋನ್ಮತ್ತನಾಗಿದ್ದಾನೆ ಶ್ರೀರಾಮಚಂದ್ರ, ನೋಡ್ತಾ ಇದ್ದಾನೆ. ತಕ್ಷಣವೇ ಒಂದೇ ಒಂದು ಬಾಣವನ್ನ ಕರ್ಣಾಂತವಾಗಿ ಸೆಳೆದಿದ್ದಾನೆ. ಸೆಳೆದು ಕರ್ಣಾಂತರಕ್ಕೆ ಬಿಸುಟನ ಸುರಸಿದ್ಧ ವಿದ್ಯಾಧರರು ನಭದೊಳಗೆ ಒಂದೇ ಒಂದು ಮಾನವಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಮಾರೀಚನ ಮೇಲೆ. ಆ ಅಸ್ತ್ರ ಮಾರೀಚನ್ನ ತಳ್ಳಿಕೊಂಡು ಸಮುದ್ರ ಆಚೆಗೆ ಬಿಸಾಕಿ ಪುನಃ ಬಂದು ಬತ್ತಳಿಕೆಯನ್ನು ಸೇರ್ಕೊಂಡಿದೆ. ಸುಬಾವು ಗಾಗಾಯಿಸಿ ನಗ್ತಾ ಇದ್ದಾನೆ. ಇದೇನಿದು, ಅವನನ್ನು ಕಳಿಸಷ್ಟು ನನ್ನನ್ನು ಕಳಿಸುವುದು ಸುಲಭವೇ ಅಂತ ಕ್ರೋಧೋನ್ಮತ್ತನಾಗಿದ್ದಾನೆ ಶ್ರೀರಾಮಚಂದ್ರ. ತಕ್ಷಣ ಬಿಸುಟನು ರಾಮನು ಬಾಣವ ಆಕ್ಷಣ ಹೊರಟಿತು ಹೊಗೆಯುಗುಳಿ ತೀಕ್ಷಣ ನಾಟಿ ಸುಬಾಗು ಬಿದ್ದನು, ತೀಕ್ಷಣ ನಾಟಿ ಸುಬಾಗು ಬಿದ್ದನು ಪಕ್ಷಪಾತ ಕಾಲದೊಳು ರೂಢಿ. ಕ್ಷಣ ಮಾತ್ರದಲ್ಲಿ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆ ಆಗ್ನೇಯಾಸ್ತ್ರ ಹೋಗಿ ಆ ಸುಬಾಹುನ ದೇಹವನ್ನು ದಹಿಸಿದೆ. ಹಾಯ ಎನ್ನುವಂತ ಚೀತ್ಕಾರದೊಂದಿಗೆ ಸುಬಾಹು ಮರಣ ಹೊಂದಿದ್ದಾನೆ. ಇತ್ತ ಕಡೆಯಲ್ಲಿ ಎಲ್ಲರೂ ಕೂಡ ಶ್ರೀರಾಮನನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ವಿಶ್ವಾಮಿತ್ರರು ಅವಭೃತರಾಗಿದ್ದಾರೆ. ಶ್ರೀರಾಮಚಂದ್ರನ ಬಳಿ ಸಾರಿ ಬಂದಿದ್ದಾರೆ. ರಾಮಚಂದ್ರನ ತಲೆಯನ್ನು ನೇವರಿಸ್ತಾ, ರಾಮಚಂದ್ರ ಗುರುವಚನವನ್ನು ನಡೆಸಿಕೊಟ್ಟಿದೆಯಪ್ಪ ಅಂತ ಹೇಳ್ತಾ ಇದ್ದ. ಆಗ ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿಗೆ ಬಂದು ಆ ರಾಮನನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಚಂಡ ಕಿರಣ ಕುಲ ಮಂಡನ ರಾಮ್, ಎಲ್ಲರೂ ಈ ಭಜನೆ ಹೇಳ್ಬೇಕು. ಚಂಡ ಕಿರಣ ಕುಲ ಮಂಡನ ರಾಮ್, ಶ್ರೀಮದ್ ದಶರಥ ನಂದನ ರಾಮ್, ಕೌಸಲ್ಯಾ ಸುಖವರ್ಧನ ರಾಮ್, ವಿಶ್ವಾಮಿತ್ರ ಪ್ರಿಯಧನ ರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್. ಬೋಲೋ ಶ್ರೀರಾಮಚಂದ್ರ ಭಗವಾನ ಕೀ. ಹೀಗೆ ಅಲ್ಲಿ ಸೇರ್ತಕ್ಕಂಥವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಪ್ರಶಂಸೆ ಮಾಡಿದ್ದಾರೆ ಎಂಬಲಿಗೆ ಅವರು ಕೊಟ್ಟ ಸಮಯದಲ್ಲಿ ನಾವು ರಾಕ್ಷಸರ ಸಂಹಾರವನ್ನು ರಾಮನಿಂದ ಮಾಡಿಸಿದ್ದೇವೆ. ಯಾಕೆಂದರೆ ಸಮಯ ಎಂಬತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆದರೆ ಇನ್ನು 5 ನಿಮಿಷ ಇದೆ ನಮ್ಮ ಕಡೆಗೆ. ಯಾಕೆಂದರೆ ಕಥೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಕಥೆ ಗೊತ್ತೇ ಇರ್ತದೆ. ಆದರೆ ಆ ಕಥೆಯಲ್ಲಿ ಬರ್ತಕ್ಕಂತಹ ತತ್ವಗಳನ್ನು ನಾವು ನಮ್ಮ ಜೀವನದ ಆಚರಣೆಯಲ್ಲಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾರ್ಥಕ್ಯವನ್ನಾಗಿ ಮಾಡಿಕೊಳ್ಳಬೇಕು. ಹಾಗೆ ಶ್ರೀರಾಮಚಂದ್ರ ಹೇಗೆ ತನ್ನ ಬಾಣದಿಂದ ಅವರನ್ನೆಲ್ಲ ಸಂಹಾರ ಮಾಡಿದ್ನೋ ರಾಕ್ಷಸರನ್ನ, ಹಾಗೆ ನಾವು ಕೆಲವು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಬೇಕಾಗಿದೆ. ಅವರು ಯಾರು ಅಂತ ಹೇಳಿದರೆ ನಮ್ಮ ಹಣವನ್ನು ಲಪಟಾಯಿಸಿದವರಲ್ಲ, ನಮಗೆ ಏನೋ ಸ್ವಲ್ಪ ನಮ್ಮ ಜಾಗಕ್ಕೆ ಸ್ವಲ್ಪ ಬೇಲಿ ಹಾಕ್ಕೊಂಡು ಮೋಸ ಮಾಡಿದವರಲ್ಲ, ಆದರೆ ನಮ್ಮನ್ನು ಕ್ಷಣ ಕ್ಷಣಕ್ಕೂ ವಂಚಿಸ್ತಾ ಇರುವಂತಹ ಮಹಾ ಮೋಸಗಾರರಿದ್ದಾರೆ. ಯಾರು ಅಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ.
ಅದರಿಂದ ಇವರು ಅಷ್ಟೆಲ್ಲ ಬಡಪಟ್ಟಿಗೆ ಹೋಗೋದಿಲ್ಲ. ಅವರನ್ನು ನಾವು ಸಂಹಾರ ಮಾಡಬೇಕು ಅಂದರೆ ಅಹರ್ನಿಶಿಯು ನಿರಂತರವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ, ರಾಮ 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 ಅಂತ ಹೇಳ್ತಾ ಆ ರಾಮನಾಮದ ಬಾಣ ಪ್ರಯೋಗ ನಮ್ಮ ನಾಲಿಗೆಯಿಂದ ಆಗ್ತಾ ಇರಬೇಕು. ಆಗ ಆ ಎಲ್ಲರ ಸಂಹಾರ ಆಗ್ತದೆ. ಆಗ ರಾಮ ಬಂದು ಇನ್ನೆಲ್ಲಿಸ್ತಾನೆ. ನಮ್ಮ ಹಿರಿಯರು ಒಂದು ಹಬ್ಬವನ್ನು ಜೋಡಿಸುವಾಗಲೇ ಹೇಗೆ ಮಾರ್ಮಿಕವಾಗಿಟ್ಟಿದ್ದಾರೆ. ಕಾಮ ಹೋದರೂ ರಾಮ ಬರ್ತಾನೆ ಅಂತ. ನಾವು ಕಾಮನ ಹಬ್ಬ ಮಾಡುವುದು ಹೇಗೆ ಅಂದರೆ ದೊಡ್ಡ ದೊಡ್ಡ ಹುಲ್ಲಿನ ಗೊಂಬೆ ಮಾಡಿ ಸುಟ್ಟು ಬಣ್ಣದ ನೀರೆಲ್ಲ ಚೆಲ್ಲಿ ಯಾರ್ಯಾರ್ದು ಶರ್ಟೆಲ್ಲ ಹಾಳು ಮಾಡಿ, ಅದಲ್ಲ ನಿಜವಾದ ನಮ್ಮಲ್ಲಿರುವಂಥ ಎಲ್ಲ ಕಾಮನೆಗಳನ್ನು ಕೂಡ ಸುಟ್ಟು ಭಸ್ಮ ಮಾಡಿದರೆ ರಾಮ ಇಲ್ಲಿ ಬಂತಾನೆ ಅಂತ. ಅದರಿಂದ ಕಾಮನ ಹಬ್ಬ ಆದಮೇಲೆ ಚೈತ್ರ ಮಾಸ ರಾಮನ ಹಬ್ಬ. ಆದ್ದರಿಂದ ಅಂತಹ ಶ್ರೀರಾಮಚಂದ್ರನ ದಿವ್ಯವಾಗಿರುವಂತಹ ಆ ನಾಮಸ್ಮರಣೆ ಯಾರು ನಿರಂತರವಾಗಿ ಮಾಡ್ತಾರೋ ಅವರಿಗೆ ಜ್ಞಾನ ಉಂಟಾಗ್ತದೆ. ಹಾಗೆ ಅವರು ಏನೇನು ಜೀವನದಲ್ಲಿ ಬಯಸ್ತಾರೋ ಅದೆಲ್ಲವೂ ಕೂಡ ಪ್ರಾಪ್ತವಾಗ್ತದೆ. ಅಂತಹ ಶ್ರೀರಾಮನ ಸ್ಮರಣೆಯನ್ನು ಮಾಡುತ್ತಾ ಅವನು ನಡೆದಂತೆ ನಾವು ನಡೆದು ನಮ್ಮ ದೇಶವನ್ನು ಕೂಡ ನಾವು ರಾಮ ರಾಜ್ಯವನ್ನಾಗಿ ಮಾಡೋಣ ಅಂತ ಹೇಳ್ತಾ ಇಷ್ಟು ಹೊತ್ತಿನವರೆಗೆ ನೀವೆಲ್ಲ ಕುಳಿತು ಪರಮಾತ್ಮನ ದಿವ್ಯ ಕಥಾನಕವನ್ನು ಪಾನ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಕಥಾನಾಯಕನಾಗಿರುವಂತಹ ಶ್ರೀರಾಮಚಂದ್ರ, ಹಾಗೆ ನಾವಿಲ್ಲಿ ಆರಾಧನೆ ಮಾಡ್ತಾ ಇರುವಂತಹ ಆ ಪರಮಶಿವ ಎಲ್ಲರಿಗೂ ಕೂಡ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ದಿವಸ ತಬಲದಲ್ಲಿ ಸಹಕರಿಸಿರ್ತಕ್ಕಂತಹ ನಮ್ಮ ಪ್ರಸನ್ನ ಕುಮಾರ್ ಕೊಪ್ಪ ಅವರು ಕೂಡ ಪ್ರಸನ್ನವಾಗಿ ಎಲ್ಲರ ಕಿವಿಗೂ ಪ್ರಸನ್ನವಾಗಿ ಕೇಳುವ ಹಾಗೆ ತಬಲಾ ವಾದನವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾವು ಕೂಡ ಸಮರ್ಪಣೆಯನ್ನು ಮಾಡ್ತಾ, ಇಲ್ಲಿ ಎಷ್ಟೆಷ್ಟೋ ಜನ ಒಳ್ಳೆ ಸಂಗೀತಜ್ಞರಿದ್ದೀರಿ, ಸಂಸ್ಕೃತಜ್ಞರಿದ್ದೀರಿ, ವೇದಾಧ್ಯಯನಶೀಲರಾದಂತಹ ಅನೇಕ ಜನ ಪುರೋಹಿತರಿದ್ದಾರೆ. ಇವತ್ತು ಅದನ್ನು ನೋಡುವುದೇ ಒಂದು ಹಬ್ಬ ನಮಗೆ. ಇವತ್ತು ನಿಜವಾಗ್ಲೂ ಕೂಡ ನಾವೆಲ್ಲ ಕೈಲಾಸದಲ್ಲೇ ಇದ್ದೇವೇನೋ ಎನ್ನುವ ಭಾವ ನಮಗೆ ಬಂತಲ್ಲಿ. ಅವರೆಲ್ಲ ರುದ್ರ ಹೇಳುವಾಗ, ಏಕಕಂಠದಿಂದ ರುದ್ರ ಹೇಳುವಾಗ ನಮಗೆ ನಾವು ಎಲ್ಲಿದ್ದೀವಿ ಅನ್ನೋದೇ ನಮಗೆ ಒಂದು ಭ್ರಮೆ ಉಂಟಾಯಿತು. ಅದರಿಂದ ಆ ಪರಮಾತ್ಮನ ಸ್ಮರಣೆಗೆ ಅಂತಹ ಶಕ್ತಿ ಇರ್ತಕ್ಕಂಥದ್ದು. ಅದರಿಂದ ಅಂತಹ ಅನುಷ್ಠಾನ ನಿಷ್ಠರಾದಂತಹ ಪುರೋಹಿತರೆಲ್ಲ ಇದ್ದೀರಿ. ಅದರಿಂದ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಅಂದರೆ ಈ ಮಗುವಿನ ಉಸಿರೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನಿಗಾಗಿಯೇ ಈ ದೇಹ ತ್ಯಾಗವಾಗಲಿ ಅಂತಹ ಒಂದು ಆಶೀರ್ವಾದ ನೀವೆಲ್ಲ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ, ಹಾಗೆ ನಾವೇನು ಬಹಳ ದೂರದವರಲ್ಲ, ಇಲ್ಲೇ ಹತ್ತಿರದವರು. ಹೊಸನಗರ ತಾಲೂಕು ಕೋಡೂರು ಎನ್ನುವಂತಹ ಪುಟ್ಟ ಗ್ರಾಮ, ಅಲ್ಲೊಂದು ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ಒಂದು ಪುಟ್ಟ ಆಶ್ರಮದ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಅಲ್ಲಿ ಅನೇಕ ಮಕ್ಕಳು ಅಲ್ಲಿ ಬಂದು ಭಜನೆ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಕಲಿತಾ ಇದ್ದಾರೆ. ಪ್ರತಿ ಭಾನುವಾರ ಬೆಳಿಗ್ಗೆ ಮಕ್ಕಳು 1 ಗಂಟೆ ಬಂದು ಅಲ್ಲಿ ಜಪ, ವಿಷ್ಣು ಸಹಸ್ರನಾಮ, ಭಜನೆ ಮಾಡಿ ಹೋಗ್ತಾರೆ. ಅವರಿಗೆ ಬೆಳಗ್ಗೆ ನಮ್ಮ ಮಂದಿರದಲ್ಲಿ ಉಪಹಾರವನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡ್ತೇವೆ. ಸುಮಾರು ಒಂದು 20-25 ಮಕ್ಕಳಿದ್ದಾರೆ. ಅವರು ಅಲ್ಲೇ ವಾಸ ಅಲ್ಲ, ಹೊರಗಡೆಯಿಂದ ಬರ್ತಾರೆ ಮಕ್ಕಳು. ಹಾಗೆ ಅಲ್ಲಿ ಅನೇಕ ಸೇವಾ ಕಾರ್ಯಗಳೆಲ್ಲ ಆಗಾಗ್ಗೆ ನಡೀತಲೇ ಇರ್ತದೆ. ನೀವೆಲ್ಲ ನಮ್ಮ ಸತ್ಯಂ ಶಿವಂ ಸುಂದರಮಿಗೆ ಬನ್ನಿ ಅಂತ ನಿಮ್ಮನ್ನು ಪ್ರೇಮದಿಂದ ಕರಿತಾ, ಇಂತಹ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಈ ಮನೆಯ ಯಜಮಾನರಾಗಿರುವಂತಹ ಶ್ರೀಯುತ ದತ್ತಾತ್ರೇಯ ಅವರಿಗೆ ನಮ್ಮ ಹೃತ್ಪೂರ್ವಕವಾದಂಥ, ಅವರಿಗೂ ಅವರ ಕುಟುಂಬದವರಿಗೂ ನಮ್ಮ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಬಹಳಷ್ಟು ವರ್ಷಗಳ ಹಿಂದೆ ನಾವೊಂದು ಶತಚಂಡಿ ಯಾಗ ಮಾಡಿದ್ವಿ. ಆಗ ನಾವು ಕರೀಲಿಕ್ಕೆ ಇಲ್ಲಿಗೆ ನಾನು ನಮ್ಮ ತಂದೆ ನಿವಣೆ ಗಣೇಶ್ ಭಟ್ ಅಂತೇಳಿ ಇವ್ರ ಮನೆಗೆ ಬಂದಿದ್ವಿ. ಈಗ ಸಾಕಷ್ಟು ವರ್ಷಗಳಾಗೋಯ್ತು. ಮತ್ತು ನಾನು ತುಂಬ ಚಿಕ್ಕವಳಿದ್ದಾಗ ಒಂದು ಹರಿಕತೆ ಇವರು ಮಾಡಿಸಿದ್ರು, ಬಹಳ ಚಿಕ್ಕವಳಿದ್ದೆ ಆಗ. ಹಾಗೆ ಈಗ ಮತ್ತೆ ಪುನಃ ನಮ್ಮ ಅವರ ಬಾಂಧವ್ಯ ಪರಮೇಶ್ವರ ಬೆಳೆಸಿದ ಅಂತ ನಾನು ಭಾವಿಸ್ತೇನೆ. ಇಂದಿನ ಈ ಕಥಾಕುಸುಮವನ್ನು ಒಂದು ದಳ ಶ್ರೀ ತುಳಸಿಯೊಂದಿಗೆ, ಒಂದು ಬಿಲ್ಲವ ದಳದೊಂದಿಗೆ ಆ ಪ್ರಭು ಪರಮೇಶ್ವರನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡುವುದರ ಜೊತೆಯಲ್ಲಿ ಅವರ ಕುಟುಂಬಸ್ಥರಿಗೆ, ಅವರ ಊರಿನವರಿಗೆ, ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಆ ಪರಮೇಶ್ವರ ಉತ್ತರೋತ್ತರವಾಗಿರುವಂತಹ ಸಕಲ ಜೀವರಾಶಿಗಳಿಗೂ ಕೂಡ ಉತ್ತರೋತ್ತರವಾಗಿರುವಂತಹ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಕಾರ್ಯಕರ್ತರು ಒಂಚೂರು ಮಾತಾಡ್ತಾರೆ. ಆಮೇಲೆ ನೀವಿಲ್ಲಿಂದ ಹೋಗೋದು, ಮಂಗಳ ಹಾಡ್ತೇವೆ, ಆಮೇಲೆ ನೀವಿಲ್ಲಿಂದ ಹೋಗೋದು. ಎಲ್ರಿಗೂ ನಮಸ್ಕಾರ. ವಿದುಷಿ ಪ್ರತಿಮಾ ಕೋಡೂರವರು ಅವ್ರ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ನಾವು ಇಲ್ಲಿಯವರೇ ಅಂತ ಹೇಳಿದರು. ಆದರೆ ನಮ್ದೊಂದು ಇಚ್ಛೆ, ಎಲ್ಲರಿಗೂ ಅವ್ರ ಪರಿಚಯ ಆಗಲಿ ಅಂತ ನಾವು ಅವ್ರ ಪರಿಚಯ ಹೇಳೋಣ ಅಂತ ಇಲ್ಲಿ ಬಂದಿದ್ದೀನಿ.
ಪ್ರತಿಮಾ ಕೋಡೂರವರು ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಡೀ ಇಲ್ಲಿ ಎಷ್ಟು ಜನ ಸೇರಿದ್ರು ಅಷ್ಟೂ ಜನ ರಾಮ ಭಜನೆ ಮಾಡಿದ್ದಾರೆ. ಒಂದು ಭಕ್ತಿ ಸಾಗರನೇ ಹರಿದಿದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗಲ್ಲ ಅಂತ ಅನ್ಕೊಂತೀನಿ. ವಿದುಷಿ ಪ್ರತಿಮಾ ಕೋಡೂರ್ ಇವರು ಸುಮಾರು 40 ವರ್ಷಗಳಿಂದ ಹರಿಕಥಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಶ್ರೀ ಹರಿಹರರಾವ್ ಮತ್ತು ಶ್ರೀಮತಿ ಮೂಕಾಂಬಿಕಾ ದಂಪತಿಗಳ ಪುತ್ರಿಯಾದ ಇವರು ಹಿರಿಯ ಹರಿಕಥಾ ವಿದ್ವಾಂಸರಾದ ವಿದ್ವಾನ್ ನಿವಣೆ ಗಣೇಶ್ ಭಟ್ ಇವರ ಸಾಕು ಮಗಳಾಗಿ ಶಿಷ್ಯೆಯಾಗಿ ಅವರಿಂದ ಅನೇಕ ವರ್ಷಗಳ ಕಾಲ ಹರಿಕಥಾ ಅಧ್ಯಯನವನ್ನು ನಡೆಸಿರುತ್ತಾರೆ. ಇವರು ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರ ಗೋಕರ್ಣದ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಸಾಹಿತ್ಯ ಅಧ್ಯಯನವನ್ನು ಮಾಡಿರುತ್ತಾರೆ. ಇವರು ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ, ಅದರಲ್ಲೂ ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಇದಲ್ಲದೆ ಮುಂಬೈ, ನಾಸಿಕ್, ಗೋವಾದಲ್ಲೂ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆಯವರು, ಶ್ರೀ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಹೆಬ್ಬಳ್ಳಿ ಶ್ರೀ ದತ್ತಾವಧೂತರು, ಮಂತ್ರಾಲಯದ ಶ್ರೀಗಳು ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಇನ್ನೂ ಅನೇಕ ಸಾಧು ಸಂತ ಮಹನೀಯರು ಇವರನ್ನು ವಿವಿಧ ಸಂದರ್ಭಗಳಲ್ಲಿ ಗೌರವಿಸಿ ಆಶೀರ್ವದಿಸಿರುತ್ತಾರೆ. ಬೆಂಗಳೂರಿನ ಭಾರತೀಯ ವಿದ್ಯಾಭವನ, ಬೆಂಗಳೂರಿನ ಗೋಖಲೆ ಸಂಸ್ಥೆ, ಇನ್ಫೋಸಿಸ್ ನಂತಹ ಪ್ರತಿಷ್ಠಿತ ಸಂಸ್ಥೆಗಳು ಇವರ ಹರಿಕಥಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮೆಚ್ಚುಗೆ ಸೂಚಿಸಿ ಗೌರವಿಸಿವೆ. ಹೊಸನಗರದ ರಾಜ್ಯೋತ್ಸಾಹ ಬಳಗವು ಇವರಿಗೆ ಕೀರ್ತನೆ ಗಂಗಾ ಎಂಬ ಹೆಸರನ್ನಿತ್ತು ಗೌರವಿಸಿದರೆ, ಬೆಂಗಳೂರಿನ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಇವರ ಸೇವಾ ಚಟುವಟಿಕೆಗಳನ್ನು ನೋಡಿ ಈಶ್ವರಾಂಬ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಇವರ ಗ್ರಾಮವಾದ ಕೋಡೂರಿನಲ್ಲಿ ಸತ್ಯಂ ಶಿವಂ ಸುಂದರಂ ಎಂಬ ಹೆಸರಿನಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಕಳೆದ 25 ವರ್ಷಗಳಿಂದಲೂ ನಡೆಸಿಕೊಂಡು ಬರುತ್ತಿದ್ದಾರೆ. ಸದರಿ ಕೇಂದ್ರದಲ್ಲಿ ಒಂದು ಭಜನಾ ಮಂದಿರ ಹಾಗೂ ಪ್ರವಚನ ಮಂದಿರವನ್ನು, ಧ್ಯಾನ ಮಂದಿರವನ್ನು ನಿರ್ಮಿಸಿ ತನ್ಮೂಲಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಭಗವಂತನ ಕೃಪೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಇದು ಈ ಭಾಗದ ನೂರಾರು ಮಕ್ಕಳಿಗೆ ಸಂಸ್ಕಾರ ಕೇಂದ್ರವಾಗಿದೆ. ಇವರು ಹರಿಕಥಾ ಕಾರ್ಯಕ್ರಮದಿಂದ ಬಂದ ಸಂಭಾವನೆಯಿಂದ ಕೋಡೂರಿನ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಹಲವು ರೀತಿಯ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದರಂತೆ ಇನ್ನೂ ಸಹ ಇವರು ಮುಂದೆ ಇಂತಹ ಹರಿಕಥೆಗಳನ್ನು ಎಲ್ಲಾ ಕಡೆ ನಡೆಸಿ ಇಂಥದೇ ಒಂದು ಜಾಗರೂಕತೆಯನ್ನು ಎಲ್ಲರಿಗೂ ಮೂಡಿಸಲೆಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬದವರ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕಂತನೂ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ತಾರೆ ಶುಭ ತಾರೆ ಇನ್ನೇ